ಮೇಡಮ್ 509 ಬಾರಿ ಎ ಡೋರ್ ನಂಬರು ಯಾವ ಕಡೆ ಬರುತ್ತೆ ಮೇಡಮ್? ಥ್ಯಾಂಕ್ಸ್ ಮೇಡಮ್. ಇದೆ ಮನೆ ಕಣ, ಗಾಡಿ ಸೈಡ್ ಗಾಡು. ಯಾರದು? ಯಾರೋ ಗೊತ್ತಿಲ್ಲ, ಅಡ್ರೆಸ್ ಕೇಳ್ದ. ನಿನ್ನನ್ನು ಯಾಕೆ ಕೇಳ್ಬೇಕು? ನೀನೇನ್ ಪೋಸ್ಟ್ ಮ್ಯಾನ? ಅದಲ್ಲಮ್ಮ, ಆ ಮನೆ ಅಡ್ರೆಸ್ ಕೇಳ್ದ, ತೋರಿಸ್ದೆ ಅಷ್ಟೇ. ಅವನಿಗೆ ನೀನು ಗೊತ್ತಿಲ್ದಿದ್ರೆ ನಿನ್ನ ನೋಡಿ ಯಾಕೆ ನಗಬೇಕು? ಅಯ್ಯೋ ಅಮ್ಮ, ಅವ್ನು ನಕ್ಕಿದ್ ನಾನು ನೋಡ್ಲೇ ಇಲ್ಲ. ಅಂದ್ರೆ ಅವ್ನು ನೋಡಿದ್ರೆ ನೀನು ಹಲ್ ಕಿರ್ತಿದೆ ಅಲ್ವಾ? ಅಯ್ಯೋ ಯಾವಾಗ್ಲೂ ನೋಡು, ಈಗ ಗುಣಗೋದೆಲ್ಲ ಬೇಡ, ಓಕೆ? ಅಷ್ಟೊಂದು ವಯಸ್ಸು ಆಗ್ಲಿಲ್ಲ ನಿನ್ಗೆ. ಸುದ್ದಿ ಕಟ್ಟ ಸುದ್ದಿ ಸಾಕು, ಒಳಗಡೆ ಬಾ. ಶುರು ಆಯ್ತು ಇವತ್ತು. ಆಂಟಿ, ಅಂಕಲ್. ಅಲ್ಲೇನೆ ನೋಡ್ತಾ ಇದ್ಯಾ? ಅಮ್ಮ, ಯಾರೋ ಅಂಕಲ್ ಆಂಟಿ ಬಂದಿದ್ದಾರೆ. ಅವ್ರು ನಿನ್ನ ಅಂಕಲ್ ಆಂಟಿ ಅಂತ ಹೇಳಿದ್ರ ನಾನು? ಅಮ್ಮ ಪ್ಲೀಸ್, ಯಾಕೆ ಯಾವಾಗ್ಲೂ ಕಿರ್ಚ್ತಾ ಇರ್ತೀಯಾ? ದೊಡ್ಡೋರ್ಗೆ ಗೌರವ ಕೊಡ್ಬೇಕಂತ ನೀನೇ ತಾನೇ ಹೇಳಿದ್ದು. ಈಗೇನು ಯಾರೋ ಗೂಶ್ಲು ಮತ್ತ ಅವ್ನ ಹೆಂಡತಿ ಬಂದಿದ್ದಾರೆ ಅನ್ಬೇಕಾ? ಸಾಯಿಸ್ಬಿಡ್ತೀನಿ ಅಷ್ಟೇ. ಬಾಯಿ ಬಿಚ್ಚಿಟ್ಟು ಒಳಗೋಗು. ಪೂಜಾ ರೂಮೆಲ್ಲ ರೆಡಿ ಮಾಡಿ ಹೋಗು. ಅಂಕಲ್ ಆಂಟಿ ಹೆಂಡತಿ ಓಕೆ, ಒಂದು 40-45 ಇರಬಹುದು. ಗಂಡ ಮೆಂಡಲ್ ತರ ಇದ್ದಾನೆ. ಒಂದು ಕೂದಲ್ ಕಲರ್ ನೋಡು. ಅಮ್ಮ ಅವರ ಗಂಡ ಅನ್ನೋದ್ರಲ್ಲಿ ಸಂದೇಹನೇ ಇಲ್ಲ. ಮಕ್ಕಳು ಯಾರು ಇಲ್ವಾ? ಈ ಹುಡುಗ ಮಗನ? ಚಿಕ್ಕ ಹುಡುಗ, ನೋಡೋಕ್ಕೂ ಚೆನ್ನಾಗಿದ್ದಾನೆ. ಒಳ್ಳೆ ಹೈಟು, ಗುಂಗುರು ಕೂದಲು ಬೇರೆ. ಅಯ್ಯೋ, ಅವನ್ ಶ್ರುತಿ ನೋಡಿದರೆ ಗ್ಯಾರಂಟಿ ಪಟಾಯಿಸ್ತಾನೆ. ಇನ್ನು ದಡ್ಡಿನೂ ಅವನಿಗೆ ಬಿದ್ದೇ ಬೀಳ್ತಾಳೆ. ಅವನ್ ಕಾಂಪೌಂಡ್ ಹಾರಿ ನಮ್ಮ ಟೆರಸ್ಗೆ ಬಂದೇ ಬಿಡ್ತಾನೆ. ಇವಳು ಕಳ್ಳಿ ತರ ಹೋಗ್ಬಿಡ್ತಾಳೆ. ಹೋ ಪಟ್ಟರಸು, ಅಯ್ಯೋ ಆಡಳಮ್ಮ, ಬಿಡೋಲ್ಲ ಬಿಟ್ಟಲ್ಲ ನಾನು. ಚಿಕ್ಕಪ್ಪ ಚಿಕ್ಕಪ್ಪ ಚಿಕ್ಕಪ್ಪ. ಏನ್ ಗಾಯತ್ರಿ, ಏನಾಯ್ತು? ಯಾರಾದ್ರೂ ನೆಗದ್ ಬಿದ್ದೋದ್ರ? ಇಲ್ಲ ಶ್ರುತಿ ಓಡೋದ್ಲಾ? ಇನ್ನೂ ಓಡೋಗಿಲ್ಲ. ನಾವು ಹುಷಾರಾಗಿಲ್ಲ ಅಂದ್ರೆ ಓಡೋಗ್ತಾಳೆ. ಏನ್ ಹೇಳ್ತಾ ಇದೀಯ ನೀನು? ನಮ್ ಪಕ್ಕದ ಮನೆಗೆ ಹೊಸದಾಗಿ ಬಾಡಿಗೆಗೆ ಒಕ್ಕೊಸಿದ್ದಾರೆ. ಎಲ್ಲ ವಯಸ್ಸು ಹುಡುಗರೇನಾ? ಎಲ್ರು ಅಲ್ಲ, ಒಬ್ಬನೇ ಸುಂದರಾಂಗ. ಹಾಗಾದ್ರೆ ಶ್ರುತಿ ಅವನಿಗೆ ಬೀಳ್ತಾಳೆ. ಬಿದ್ರೆ ಕತ್ತರಿಸ್ ಬಿಡ್ತೀನಿ ಅಷ್ಟೇ. ಅಯ್ಯೋ, ಅವನೇ ಇಬ್ರು ಹಿಂದೆ ಬಿದ್ಬಿಟ್ರೆ ಅದೇ ನನಗೆ ಭಯ ಚಿಕ್ಕಪ್ಪ. ಏನು ಭಯ ಪಡ್ಬೇಡ. ಅವನು ಇವಳಿಂದ ಬಿದ್ರೆ ಇವಳು ಅವನಿಂದ ಬೀಳ್ತಾಳೆ. ಅದೇ ತಾನೇ ನಿನ್ಗಾಗಿದ್ದು. ಹೌದು, ಹಾಗೆ ಬಿದ್ದದಕ್ಕೆ ಹೀಗೇನಾಗಿದೆ ನೋಡ್ತಾ ಇದ್ದೀರಲ್ಲ. ನನ್ ಗತಿ ಅವಳಿಗೂ ಬರಬಾರದು. ಬಿಡೋದಿಲ್ಲ. ಆಯ್ತಾಯ್ತಾಯ್ತು, ಬಿಡ್ಬೇಡ ಬಿಡ್ಬೇಡ. ಈಗ ನಾನೇನ್ ಮಾಡ್ಬೇಕು ಅದೇಳು. ಇಷ್ಟೇ, ಇನ್ಮೇಲೆ ನೀವ್ ಅವಳ ರೂಮಲ್ಲಿ ಇರ್ತೀರಾ, ಅವಳು ಈ ರೂಮಲ್ಲಿ ಇರ್ತಾಳೆ. ರೂಮು ಚೇಂಜ್ ಮಾಡ್ಬೇಕು. ಅವಳದೇ ರೂಮಲ್ಲಿ ಇದ್ರೆ ಆ ಹುಡುಗ ಎದುರುಗಡೆ ಕಿಟಕಿಯಿಂದ ಇವಳನ್ನ ನೋಡ್ತಾನೆ, ಇವಳು ಅವನನ್ನ ನೋಡ್ತಾಳೆ. ಆಮೇಲೆ ಡ್ಯೂಯೆಟ್ ಆಡ್ತಾರೆ. ಅದಕ್ಕೆ ನೀವಲ್ಲಿ ಹೋಗಿ ಅವಳಿಲ್ಲಿ ಬರ್ಲಿ. ನಾನ್ ಈ ರೂಮ್ಗೆ ಶಿಫ್ಟ್ ಆಗಲ್ಲ. ಅಯ್ಯೋ ಅಮ್ಮ, ಈ ಕಿತ್ತೋಗಿರೋ ರೂಮ್ ನನಗ್ ಬೇಡ. ನಾಯಿಗೂಡ್ ತರ ಇರೋ ಈ ರೂಮಲ್ಲಿ ಗಾಳಿನೇ ಬರಲ್ಲ. ಅಲ್ಲಿ ಎಷ್ಟು ಚೆನ್ನಾಗಿ ಗಾಳಿ ಬರುತ್ತೆ ಗೊತ್ತಾ? ಚೆನ್ನಾಗಿ ಗಾಳಿ ಬರ್ತದಾ? ಅಷ್ಟೊಂದು ಗಾಳಿ ಬೇಡ ಅಂತಾನೆ ಈ ರೂಮ್ಗೆ ಬಾ ಅಂತಿರೋದು. ಅಷ್ಟೇ ಅಲ್ಲ, ಇನ್ಮೇಲೆ ಗಾಳಿ ಜೊತೆನಲ್ಲಿ ಗೂಳಿನೂ ಬರುತ್ತೆ. ಗೂಳಿನಾ? ಯಾವ್ದ್ರ ಬಗ್ಗೆ ಮಾತಾಡ್ತಿದ್ಯಾ ನೀನು? ಏಯ್, ಆಡೋ ಮಕ್ಕಳಿಗೆ ಅಷ್ಟೊಂದು ಅಧಿಕ ಪ್ರಸಂಗ ಬೇಡ. ನಾನು ಹೇಳ್ದಾಗ ಮಾಡು. ತಕ್ಷಣ ಹೋಗಿ ಲಗೇಜ್ ಎಲ್ಲ ತಗೊಂಡ್ ಬಾ. ಅಮ್ಮ, ಆದ್ರೆ ಏನು ಇಲ್ಲ. ಒಂದು ವಿಷಯ ಸ್ಪಷ್ಟವಾಗಿ ಹೇಳ್ತೀನಿ. ನಿಮ್ಮಪ್ಪನಿಗೆ ನಿನ್ನ ನೋಡ್ಕೊಳ್ಳೋದಕ್ಕಿಂತ ಅವರ MD ಹೆಂಡತಿ ಸರಗಿಡ್ಕೊಂಡು ಓಡಾಡೋದೇ ಮುಖ್ಯವಾಗಿತ್ತು. ಇಲ್ಲಿವರೆಗೂ ನಾನು ನಿನ್ನ ಬಂಗಾರದಂಗ್ ಬೆಳೆಸಿದ್ದೀನಿ. ಸ್ಟ್ರಿಕ್ಟ್ ಆಗಿದ್ದಕ್ಕೆ ಇಷ್ಟೆಲ್ಲ ಮಾಡೋಕ್ಕಾಗಿದ್ದು. ನಾನೇನೇ ಮಾಡಿದ್ರು ಅದು ನಿನ್ನ ಒಳ್ಳೇದಕ್ಕೆ, ತಿಳ್ಕೊ. ನೀನ್ ಯಾರನ್ನ ಮದುವೆ ಮಾಡ್ಕೊಬೇಕು ಅಂತ ನಾನ್ ಡಿಸೈಡ್ ಮಾಡ್ತೀನಿ. ಅಯ್ಯೋ ಮಮ್ಮಿ, ಯೋಚನೆ ಮಾಡ್ಬೇಡ. ನಿಮ್ಮಪ್ಪನ ತರ ಇರೋವನಂತೂ ನನ್ ತರಲ್ಲ. ಅಯ್ಯೋ, ಮೊದಲು ಹೋಗಿ ಲಗೇಜ್ ತಗೊಂಡ್ ಬಾ. ಹೋಗು ಹೋಗು. ಹಾಂಡಳಮ್ಮ,
ನಿಧಾನ ಗೋಡೆ ಸರಿ ತಾಕ್ಸ್ಬೇಡ, ಸರ್. ಗೋಡೆ ತಾಕ್ಸ್ಬೇಡ. ಏ ಹುಷಾರ್ ಕಣ. ನನ್ನ ಹೆಂಡತಿ ಪ್ರೀತಿ ಕೂರ್ಚಪ್ಪ, ಅದು ನೋಡೋಕೆ ಅವಳ ತರನೇ ಇದೆ. ಇಲ್ಲಿಡು ಬಾಬಾ. ಈ ಕಡೆ. ಇದೇನಮ್ಮ ಇದು? ರೂಮ್ ತುಂಬಾ ಬರೀ ಕಿಟಕಿಗಳೇ ಇವೆ. ನಿನ್ಗೆ ಈಸಿ ಆಗುತ್ತಲ್ಲ ಮಗನೇ ಅಕ್ಕಪಕ್ಕ ಹುಡುಗಿನ ಸೈಟ್ ಹೊಡಿಯಕ್ಕೆ. ಇಲ್ಲ ತರ ಯಾರು ಕಾಣಿಸ್ತಾ ಇಲ್ಲ ಬಿಡಮ್ಮ. ಸರ್ ಇದನ್ನ ಎಲ್ಲಿಡ್ಲಿ ಸರ್? ಗ್ರೈಂಡರ್ ಇಲ್ಲಿ ಇಡ್ಬೇಕು ಅಂತ. ಹಾ, ಸರ್. ಮಾಮೂಲಿ ದಿನ ನನ್ನ ತಲೆ ಮೇಲೆ ಇಡ್ತಾರೆ, ಹಬ್ಬದ ದಿನ ಬೆನ್ ಮೇಲೆ ಇಡ್ತಾರೆ, ತಿಥಿ ಮುಂಜಿ ದಿನ ತೊಡೆ ಮೇಲೆ ಇಡ್ತಾರೆ, ಶನಿವಾರ ದಿನ ಕಿಚನ್ ಅಲ್ಲಿ ಇಡ್ತಾರೆ. ಇವತ್ತು ಶನಿವಾರ ಅಲ್ವಾ, ಅಡಿಗೆ ಮನೆ ತಗೊಂಡೋಗಿ ಇಡ್ರಯ್ಯ. ಸರಿ ಸರ್ ಬಂದ್ರು. ಎಲ್ಲಿಡ್ಬೇಕು ಸರ್ ಅಂತ ಕೇಳ್ತಾರೆ. ಮಂಜು ಎಲ್ಲ ವ್ಯವಸ್ಥಿತವಾಗಿ ಜೋಡಿಸಿ ಆಯ್ತು. ಅಬ್ಬಾ ಆ ಹುಡುಗರು ಎಷ್ಟು ಒಳ್ಳೆಯವರು ಗೊತ್ತಾ, ಒಂದು ಪೈಸೆನೂ ಹೆಚ್ಚಿಗೆ ಕೇಳಲಿಲ್ಲ. ನಾನೇ ಖುಷಿಯಿಂದ 200 ರೂಪಾಯಿ ಎಕ್ಸ್ಟ್ರಾ ಕೊಟ್ಟೆ. ಸಂತೋಷವಾಗಿ ಹೋದ್ರು. ಹೋಗೋಣವಾ? ಹೊತ್ತಾಯ್ತು. ಎಲ್ಲಿಗೆ? ಮನೆಗೆ. ಇದ್ಯಾರ ಮನೆ? ಇದು ನಾವ್ ಈ ಮನೆ ಶಿಫ್ಟ್ ಮಾಡಿದ್ದೀನಿ ಮರ್ತು ಬಿಟ್ರಾರಿ. ಮಂಜು, ನನಗೇನೋ ಒಂಥರ ಆಗ್ತಿದೆ. ಇತ್ತೀಚೆಗೆಲ್ಲ ಮರ್ತೋಗ್ತಾ ಇದೆಯಲ್ಲಿ. ಇತ್ತೀಚೆಗೆಲ್ಲ ಯಾವಾಗ್ಲಿಂದನೋ ಮರ್ತೋಗ್ತಾ ಇದೀರಾ. ನಿಮ್ ಹುಡುಗರಿಗೆ ಫಿಸಿಕ್ಸ್ ಹೇಳ್ಕೊಡೋದನ್ನ ಬಿಟ್ಟು. ಅವೆಲ್ಲ ಬಿಡು, ನಾನು ಮ್ಯಾನೇಜ್ ಮಾಡಿ. ಏನೋ ಇದು? ಮನೇಲಿ ಒಂದ್ ತೊಟ್ಟು ನೀರಿಲ್ಲ. ನೋಡೋಕೆ ತುಂಬಾ ಚೆನ್ನಾಗಿದ್ದಾನೆ. ಶೇಪು ಚೆನ್ನಾಗಿದೆ. ನೀವು ಯಾರ ಬಗ್ಗೆ ಮಾತಾಡ್ತಿರೋದು? ನೀನ್ ಯಾರ ಬಗ್ಗೆ ಮಾತಾಡ್ತಾ ಇದೀಯಾ? ಆ ಹುಡುಗನ ಬಗ್ಗೆ. ಓಹೋ, ನೀನು ಅವ್ರ ಅಮ್ಮನ ಬಗ್ಗೆ ಮಾತಾಡ್ತಾ ಇದೀಯಾ ಅಂತ ಅನ್ಕೊಂಡೆ. ಅಯ್ಯೋ, ಹುಡುಗ ತುಂಬಾ ಚೆನ್ನಾಗಿದ್ದಾನೆ. ನನ್ನ ಮಗಳು ಸುಂದರವಾಗಿದ್ದಾಳೆ. ಅಂದ್ರೆ ಪೆಟ್ರೋಲು ಬೆಂಕಿ ಪಕ್ಕದಲ್ಲಿದ್ದಾಗ ನೀವು ಅವನ ಮೇಲೆ ಒಂದು ಕಣ್ಣಿಟ್ಟಿರಿ. ಅವನ ಸುದ್ದಿ ಹತ್ರನೂ ಬರಬಾರ್ದು. ಓಕೆ ಓಕೆ, ಇಡ್ತೀನಿ. ಆದ್ರೆ ಇಲ್ಲಿ ಪೆಟ್ರೋಲ್ ಯಾರು, ಬೆಂಕಿ ಯಾರು? ಅಯ್ಯೋ ಮಂಡಳಮ್ಮ, ಅವನು ಬಕೆಟ್ ಇಟ್ಕೊಂಡು ನಮ್ಮನೆ ಕಡೆನೆ ಬರ್ತಾ ಇದ್ದಾನೆ. ನೀರಿಗೆ ಅನ್ಸುತ್ತೆ. ಚಿಕ್ಕಪ್ಪ, ಅವನ್ನ ನೀವೇ ಸಂಭಾಳಿಸ್ಬೇಕು. ಇಲ್ಲಿ ನೀರೇ ಇಲ್ಲ ಅಂತ ಹೇಳ್ಬಿಡಿ. ಇವತ್ತೊಂದಿನ ಕೊಟ್ರೆ ದಿನ ಬರ್ತಾನೆ. ಹೋಗಿ ಹೋಗಿ ಹೇಳಿ ಚಿಕ್ಕಪ್ಪ. ಅಯ್ಯೋ ಶ್ರುತಿ, ಶ್ರುತಿ ಎಲ್ಲಿದೆ ನೀನು? ಇಲ್ಲೇ ಇದೀನಮ್ಮ. ಎಲ್ಲಂದ್ರೆ ಇಲ್ಲಿ ನನ್ ರೂಮಲ್ಲಿ. ಅಲ್ಲೇ ಇರು, ಆಚೆ ಬರಬೇಡ. ಯಾಕಮ್ಮ? ಯಾಕಂದ್ರೆ ಶಬ್ದ ಬರಬಾರ್ದು. ಎಕ್ಸ್ಕ್ಯೂಸ್ ಮೀ. ಗುಡ್ ಮಾರ್ನಿಂಗ್ ಅಂಕಲ್. ಗುಡ್ ಮಾರ್ನಿಂಗ್. ನಾನ್ ಮನೋಜ್ ಅಂತ. ಪಕ್ಕದ ಮನೆಗೆ ಹೊಸದಾಗಿ ಬಂದಿದೀವಿ. ಮನೇಲಿ ನೀರೇ ಇಲ್ಲ. ಒಂದ್ ಬಕೆಟ್ ನೀರ್ ಸಿಗತ್ತಾ? ಅಯ್ಯೋ, ಎಂತ ದುರಾದೃಷ್ಟ, ಇಲ್ಲೂ ನೀರಿಲ್ಲ. ಅದು ಒಂದು ವಾರದಿಂದ ಡಿಪಾರ್ಟ್ಮೆಂಟ್ನವ್ರು ಕಂಪ್ಲೇಂಟ್ ಮಾಡಿದ್ದೀವಿ. ಮೇನ್ ಲೈನ್ ನಲ್ಲಿ ಏನೋ ಪ್ರಾಬ್ಲಮ್ ಅಂತೆ, ನೋಡ್ತೀವಿ ಅಂತ ಹೇಳಿದ್ದಾರೆ. ಏನ್ ನೋಡ್ತಾರೋ? ನೀರಿಲ್ಲ ಅಂತ ನನಗೆ ಸುಳ್ಳು ಹೇಳ್ತಾನೆ. ಇದೆಲ್ಲ ಹೇಗ್ ಒದ್ದೆ ಆಯ್ತು ಅಂತ ನಿಮ್ಗೆ ಆಶ್ಚರ್ಯ ಅಲ್ವಾ? ಅಷ್ಟೇ. ಈ ಡಬ್ಬ ನನ್ ಮಗ ಇದನ್ನು ನೋಡ್ಬಿಟ್ನಾ? ಮೇಲ್ಗಡೆ ಟ್ಯಾಂಕಲ್ಲೂ ಮಾಡಿದ್ರ? ಅದ್ಯಾಕ್ ಸಾಧ್ಯ, ತುಂಬಾ ಎತ್ತರದಲ್ಲಿ ಇದೆಯಲ್ಲ, ಕಷ್ಟ ಆಗುತ್ತೆ. ಅದು ನೀರ್ ಇರ್ಲಿ ಇಲ್ದಿರ ಇರ್ಲಿ, ತೊಟ್ಟಿಗ್ ತಾನೇ ಇರುತ್ತೆ. ಅಯ್ಯೋ ಪಾಪ, ಮತ್ತೆ ಸ್ನಾನಕ್ಕೆ ಅಡಿಗೆಗೆ ತೊಳೆಯೋಕೆ ಹೇಗ್ ಮ್ಯಾನೇಜ್ ಮಾಡ್ತಾ ಇದ್ದೀರಾ? ಬಿಸ್ಲೇರಿ, ಬಿಸ್ಲೇರಿ ವಾಟರ್, ಎಲ್ಲದಕ್ಕೂ ಬಿಸ್ಲೇರಿ. ಸ್ವಲ್ಪ ಕಾಸ್ಟ್ಲಿ, ಆದ್ರೆ ಏನ್ ಮಾಡಕ್ಕಾಗುತ್ತೆ, ವಿಧಿ ಇಲ್ಲ. ಬಿಸ್ಲರಿಲೇ ಬಟ್ಟೆ ಹೋಗಿತ್ತೀರಾ? ಹಾ ನೋಡು, ಫಳಫಳ ಅಂತ ತೊಳಿತಾ ಇದೆ. ಯಾರು ಚಿಕ್ಕಪ್ಪ? ಯಾರು? ಗುಡ್ ಮಾರ್ನಿಂಗ್ ಆಂಟಿ. ಅಯ್ಯೋ ಚೆನ್ನಾಗಿರಿಪ್ಪ, ಚೆನ್ನಾಗಿರಿಪ್ಪ. ನಾನ್ ಮನೋಜ್. ಪಕ್ಕದ ಮನೆಗೆ ಹೊಸದಾಗಿ ಬಂದಿದೀವಿ. ಮನೇಲಿ ಮೋಟರ್ ಕೆಟ್ಟೋಗಿ ಸ್ವಲ್ಪ ಕೂಡ ನೀರಿಲ್ಲ. ಒಂದ್ ಬಕೆಟ್ ನೀರ್ ಬೇಕಿತ್ತು. ಸ್ವಲ್ಪ ನೀರ್ ಇಟ್ಕೊಡಿ ಚಿಕ್ಕಪ್ಪ, ಕೊಡಿ. ಗಿಡಗಳನ್ನೆಲ್ಲ ತುಂಬಾ ಚೆನ್ನಾಗಿ ಬೆಳೆಸಿದ್ದೀರಾ. ಹೌದು, ಆದ್ರೆ ನಿಮ್ ಚಿಕ್ಕಪ್ಪನ ಬಗ್ಗೆ ಸ್ವಲ್ಪ ಹುಷಾರಾಗಿರಿ. ಏನು? ಅವರು ಗಿಡಗಳಿಗೆ ನೀರ್ ಹಾಕೋ ಬದಲು ಸೂಸು ಮಾಡ್ತಾರೆ. ಅವರೇ ಹೇಳಿದ್ದು. ನಾನು ಯಾವಾಗ ಹೇಳ್ದೆ? ಹೇಳಿಲ್ಲ. ಹಿಂಗಂದ್ರೆ ಏನು? ಹಂಗಂದ್ರೆ ಅದೇ ಅರ್ಥ. ಗಿಡಗಳೆಲ್ಲ ಸತ್ತೋಗತ್ತ ಮೇಲೆ ನಾವು ತುಳಸಿ ಪೂಜೆ ಎಲ್ಲ ಮಾಡ್ತಾ ಇದೀವಿ ಚಿಕ್ಕಪ್ಪ. ನೀರ್ ತುಂಬ್ತು ತಗೋತೀನಿ. ಹೇಳಪ್ಪ, ಸರಿ ಬರ್ತೀನಿ. ಚಿಕ್ಕಪ್ಪ ಬನ್ರಿ ಇಲ್ಲಿ. ಬೈ ಚಿಕ್ಕಪ್ಪ. ಏನ್ ನಾಟಕ ಆಡ್ತೀಯ ನಿನಗಿದೆ? ನೀವು ನನ್ ಮೇಲ್ ಗೂಬೆ ಕೂರಿಸ್ತೀಯಾ? ಅವನಿಗೆ ನೀರ್ ಕೊಡ್ಬೇಡ ಅಂತ ಹೇಳಿದ್ದೆ. ಹೇಳ್ದೆ, ಆದ್ರೆ ನೀನು ಗಿಡಕ್ಕೆ ಸುಸ್ಸು ಮಾಡ್ತೀಯ ಅಂತ ಹೇಳಕ್ ಹೇಳ್ದನ? ಅದು ಅಲ್ಲೆಲ್ಲ ಒದ್ದೆ ಆಗಿದ್ದ ನಾವು ನೋಡ್ದ, ಏನ್ ಹೇಳ್ಬೇಕು ಅಂತ ಗೊತ್ತಾಗಿಲ್ಲ, ಅದಕ್ಕೆ ಹಂಗೆ ಹೇಳ್ದೆ.
ಆ ಸಮಯದಲ್ಲಿ ನೀನಿದ್ರು ಹಿಂಗೆ ಹೇಳ್ತಿದ್ದೆ. ನಾನು ಹ್ಮ್ ಅಯ್ಯ ಚಿಕ್ಕಪ್ಪ ಬಾಯ್ ಮುಚ್ಕೊಂಡು ಸುಮ್ನೆ ರೀ ನೀವು. ಅವನ್ ಕಾಲಿಗೆ ಬಿದ್ದು ನಮಸ್ಕಾರ ಆಂಟಿ ಅಂದ ತಕ್ಷಣ ನೀರ್ ಕೊಡು ಅಂದ್ಬಿಟ್ಟೆ. ಏನೋ ಸ್ವಲ್ಪ ಮರ್ಯಾದೆ ತೋರಿಸಿದ್ನಲ್ಲ. ಶ್ರುತಿ ನಾವು ನೋಡ್ಲೇ ಇಲ್ಲ. ಅದು ಅಲ್ದೆ ಒಂದು ಬಕೆಟ್ ನೀರ್ ಕೊಟ್ರೆ ಹೌದಾ? ಏನಾಗುತ್ತೆ ಚಿಕ್ಕಪ್ಪ? ಏನು ಆಗಲ್ಲ. ಈಗ ನೋಡ್ತಿರೋ ಹ್ಮ್. ಅವನ್ ದಿನಾಗ್ಲೂ ಬರ್ತಾನೆ, ಶ್ರುತಿ ನೋಡ್ತಾನೆ, ಲವ್ ಅಲ್ಲಿ ಬೀಳ್ತಾನೆ, ಇವಳು ಲವ್ ಅಲ್ಲಿ ಬೀಳ್ತಾಳೆ. ಆವಾಗ ಏನ್ ಮಾಡ್ತೀಯ? ಚಿಕ್ಕಪ್ಪ ಬೇಡ. ಏ ಶ್ರುತಿ ಎಲ್ಲಿದ್ಯಾ ನೀನು? ರೂಮ್ ಅಲ್ಲಮ್ಮ. ಅಲ್ಲೇ ಇರು, ಬರ್ಬೇಡ. ಹ್ಮ್ ಹ್ಮ್ ಹೊಸ ಬಾಡಿಗೆ ಮನೆ ಬಂದಿದ್ ಖುಷಿಗೆ ಲೆಸ್ ಪಾರ್ಟಿ. ಕಮಾನ್. ಥ್ಯಾಂಕ್ ಯು. ಮಂಜಮ್ಮ ತಗೋ ನಿನಗೆ. Thank you. Cheers. ಮಂಜು ಎಲ್ಲಿಗೆ ಹೊರಟ್ರಿ? ಕಾಲೇಜಿಗೆ. ಇನ್ನೆಲ್ಲಿಗೆ? ಓ ಸಂಜೆ ಡಾಕ್ಟರ್ ಅಪಾಯಿಂಟ್ಮೆಂಟ್ ಜ್ಞಾಪಕ ಇದೆ ತಾನೆ? 5 ಗಂಟೆಗಲ್ವಾ? ನೆನ್ಪಿದೆ. 4 ಗಂಟೆಗೆ. ಓ 4 ಗಂಟೆಗೆ. 5 ಗಂಟೆಗೆಲ್ಲೋ ಏನೋ ಇದೆಯಲ್ಲ. ಮನೆಗೆ ವಾಪಸ್ ಬರೋದು. ಇದೇ ಮನೆಗ? ಹೌದು, ಇದೇ ಮನೆಗೆ. ಸರಿ 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 ಬರ್ಲಾ? ಹ್ಮ್. ಇನ್ನೂ ಏನೋ ಮರ್ತಾಗೆ ಇದೆಯಲ್ಲ. ಕಾರು. ಕಾರಿಲ್ಲೇ ಇದೆಯಲ್ಲ. ಮಂಜು ಮಂಜು ಅಲ್ಲೇ ಇದ್ದಾಳೆ. ಮತ್ತೆ ನೀನು ಮರ್ತನಾ? ಓ ಸರಿ ಸರಿ. ಗೊತ್ತಾಯ್ತು ಗೊತ್ತಾಯ್ತು. ಓಹೋ ಈಗೇನಾಯ್ತ್ರಿ? ಅಯ್ಯೋ ದರಿದ್ರ ಕಾರ್ ಚಾವಿ ಮಾಡ್ತೈತೆ ಕಣೆ. ಶ್ಯೂ ರಾಘವೇಂದ್ರ, ಈ ಮನುಷ್ಯನ ಕಟ್ಕೊಂಡು ನಾನು. ಮಂಜು ಆ ಕಾರ್ ಚಾವಿ ಎಲ್ಲಾದ್ರೂ ನೋಡಿದೇನೆ? ಶಂಕರ, ಕಾರ್ ಹೇಗ್ ಸ್ಟಾರ್ಟ್ ಮಾಡಿದ್ರಿ? ನಾನೆಂತ ದಡ್ಡ. ಇತ್ತೀಚೆಗೆ ನನ್ಗೇನೋ ಆಗ್ತಾ ಇದೆ ಮಂಜು. ಇತ್ತೀಚೆಗಲ್ಲ ರೀ, ನನ್ನ ಮದುವೆ ಆದ ದಿನದಿಂದ ನೀವು ಹೀಗೇನೆ. ಹೌದಾ? ನಮ್ ಫಸ್ಟ್ ನೈಟ್ ನೆನ್ಪಿದ್ಯಾ? ಫಸ್ಟ್ ನೈಟಾ? ಕಾಲೇಜಿಗೆ ಹೋಗ್ಬೇಕಾದ್ರೆ ಅದನ್ನೆಲ್ಲ ಯಾಕೆ ನೆನಪಿಸ್ತೀಯ? ಇದಕ್ಕೇನು ಕಡಿಮೆ ಇಲ್ಲ. ಅವತ್ತು ನೀವು ನನ್ ರೂಮ್ ಬರೋ ಬದಲು ನಮ್ಮ ಅಪ್ಪನ ರೂಮ್ ಹೋಗಿದ್ರಿ, ನೆನಪಿದ್ಯಾ? ಅಯ್ಯೋ ಅದಾ ಮರೆಯಕ್ಕಾಗುತ್ತೆ. ಇಲ್ಲಾದ್ರೂ ನಿಮ್ಮ ಅಪ್ಪನ ಲುಕ್ ಇದೆಯಲ್ಲ, ಅದು ನೆನ್ಸ್ಕೊಂಡ್ರೆ ನನ್ ಬದಲ ಹೋಗಿ ಮತ್ತೆ. ಎಲ್ಗೋದ್ರವ್ರು? ಕಾಲೇಜ್ ಕಣೋ ಇಡಿಯಟ್. ಏನು ಹಾಗೆ ನೋಡ್ತಿದ್ಯಾ? ಇಲ್ಲಿ ಇಡಿಯಟ್ ಯಾರು ಅಂತ? ಆ? ಅವ್ರ ಜೊತೆ ಇದ್ದು ನೀನು ಮರುಗುಳಿಯಾಗಿ ತಯಾರಾಗಿದ್ಯಾ? ಏನು ಹೇಳ್ತಿದ್ಯಾ? ಅವ್ರು ಭಾನುವಾರ ಕಾಲೇಜ್ಗೆ ಯಾಕೆ ಹೋಗ್ತಾ ಇದ್ದಾರೆ ಅಂತ ಸ್ವಲ್ಪ ಹೇಳ್ತೀಯ ಇಡಿಯಟ್ ಅಮ್ಮ? ಸಂಡೇನಾ? ಅಯ್ಯೋ, ಅವ್ನು ಹೇಳ್ದಾಗೆ ನಾನು ಇವ್ರ ಜೊತೆ ಇದ್ದು ಇತ್ತೀಚೆಗೆ ನಂಗೆ ಏನೋ ಆಗ್ತಾ. ಅಯ್ಯೋ, ಅವ್ರ ತರನೇ ಆಗೋಗ್ತಾ ಇದ್ದೀನಿ. ಇವತ್ತು ಸಂಡೆ, ನಿನ್ನ ನೋಡೋಕ್ ನಿಮ್ಮ ಅಪ್ಪ ಬರ್ತಾರೆ. ಸರಿಯಾಗಿ ನೆನಪಿಟ್ಕೋ, ನಿಮ್ಮ ಅಪ್ಪ ಬರ್ತಿರೋದು ನಿನ್ನ ನೋಡೋಕ್ ಮಾತ್ರ ಅಲ್ಲ, ನನ್ನ ಹೊಟ್ಟೆ ಉರ್ಸೋ ಕೂಡ. ಆವತ್ ಕೋರ್ಟಲ್ಲಿ ಪ್ರತಿ ತಿಂಗಳು 2ನೇ ಭಾನುವಾರ ಮಾತ್ರ ನಿನ್ ಮಗಳನ್ನ ನೋಡ್ಬೇಕು ಅಂತ ಹೇಳಿದಾಗ ಏನು ತಕರಾರು ಇಲ್ದಿರ ಒಪ್ಕೊಂಡ? ಅಷ್ಟರಲ್ಲೇ ಗೊತ್ತಾಗುತ್ತೆ ಅವನೆಂತ ಅವನು ಅಂತ. ಆಗೇನಾದ್ರೂ ನಿನ್ ಮೇಲೆ ತುಂಬಾ ಪ್ರೀತಿ ಇದ್ದಿದ್ರೆ ಇನ್ನೂ ಜಾಸ್ತಿ ದಿವಸ ನೋಡೋಕ್ ಅವಕಾಶ ಮಾಡ್ಕೊಡಿ ಅಂತ ವಾದ ಮಂಡಿಸ್ತಾ ಇದ್ದ ಅಲ್ವಾ? ಈಗ ಅದೆಲ್ಲ ಮುಖ್ಯ. ಆತ ಇನ್ನೇನ್ ಬರ್ಬೋದು, ಒಂದೊಂದಾಗೆ ಕೇಳ್ಬೋದು. ಆ ಪ್ರಶ್ನೆಗಳಿಗೆ ನೀನು ನಾನ್ ಹೇಳಿದಾಗೆ ಉತ್ತರ ಕೊಡ್ಬೇಕು. ಅರ್ಥ ಆಯ್ತಾ? ಅವ್ರು ಕೇಳೋ ಮೊದಲನೇ ಪ್ರಶ್ನೆನೇ ನೀನ್ ಚೆನ್ನಾಗಿದೀಯಮ್ಮ ಅಂತ. ಅದಕ್ಕೆ ನೀನು ನಾನ್ ಚೆನ್ನಾಗಿಲ್ಲ ಅಂತ ಹೇಳ್ಬೇಕು. ಬಡಮ್ಮ, ನಾನ್ ಚೆನ್ನಾಗೇ ಇದೀನಲ್ಲ. ಇಲ್ಲ, ನೀನು ಚೆನ್ನಾಗಿಲ್ಲ. ನೀನ್ ಚೆನ್ನಾಗಿದ್ಯಾ ಅಂದ್ರೆ ಬಾ ಪುಟಿ ಶಾಪಿಂಗ್ ಹೋಗೋಣ ಅಂತ ಹೇಳ್ತಾರೆ. ನೀನ್ ಆ ಮನುಷ್ಯ ಜೊತೆ ಶಾಪಿಂಗ್ ಹೋಗೋದು ನನಗೊಂದು ಚೂರು ಇಷ್ಟಾನೇ ಇಲ್ಲ. ಅರ್ಥ ಆಯ್ತಾ? ಅದಾದ್ಮೇಲೆ ನೀನ್ ಎಕ್ಸಾಮ್ ಎಲ್ಲ ಯಾವಾಗ ಅಂತ ಕೇಳ್ತಾನೆ. ಅದಕ್ಕೆ ನೀನ್ ಉತ್ತರ ಮಾರ್ಚ್ 10. ಆದ್ರೆ ಡೇಟ್ ಏನು ಫಿಕ್ಸ್ ಆಗಿಲ್ವಲ್ಲ? ಫಿಕ್ಸ್ ಆಗಿದೆ. ಬಟ್ ನಾನ್ ಸುಳ್ಳು ಹೇಳ್ತಿದೆ ಅಂತ ಅವ್ರಿಗೆ ಗೊತ್ತಾಗುತ್ತಲ್ವಾ? ಗೊತ್ತಾಗ್ಲಿ, ಆಗ್ಲಾದ್ರೂ ಗೊತ್ತಾಗತ್ತೆ ನಿನಗೆ ಅವ್ರನ್ನ ಮೀಟ್ ಮಾಡೋಕ್ ಇಷ್ಟ ಇಲ್ಲ ಅಂತ. ಅಮ್ಮ, ಆದ್ರೆ ನನಗ್ ಅವ್ರನ್ನ ಮೀಟ್ ಮಾಡಕ್ ಇಷ್ಟ ಅಲ್ವಾ? ಅವ್ರ ನನ್ ತಂದೆ. ನೋಡಿ, ನೀವ್ ಅವ್ರನ್ನ ದ್ವೇಷಿಸ್ತೀರಾ ಅಂತ ನಾನು ಅವ್ರನ್ನ ದ್ವೇಷಿಸ್ಬೇಕಾ? ಒಂದಲ್ಲ ಒಂದಿನ ನೀನು ಹೀಗಂತ ನನಗೆ ಗೊತ್ತು ಕಣೆ. ಇಷ್ಟು ವರ್ಷ ನಿನ್ನ ಇಷ್ಟು
ಚೆನ್ನಾಗಿ ಸಾಕಿ ಸಲಹಿ ಬೆಳೆಸಿದ್ರಲ್ಲ, ಅದಕ್ಕೆ ನಿಜವಾಗಬೇಕು ಕಣೆ. ಡೈವರ್ಸ್ ಆದ್ಮೇಲೆ ನಾನ್ ಬೇರೆ ಮದುವೆ ಆಗಬಹುದಿತ್ತು. ಎಷ್ಟೋ ಜನ ರೆಡಿ ಆಗಿದ್ರು, ಆದ್ರೆ ನಾನೇ ಬೇಡ ಅಂದೆ. ಯಾಕಂದ್ರೆ ನಾನ್ ನಿಮ್ ಬಗ್ಗೆ ಮಾತ್ರ ಕಾಳಜಿ ಮಾಡ್ತಿದ್ದೆ. ನಿಮ್ಮಪ್ಪನ ಬಗ್ಗೆ ಕಾಳಜಿ ಮಾಡೋಕ್ ಯಾರ್ಯಾರೋ ಇದ್ರು, ಅವ್ರು ನನ್ನ ಪೂರ್ತಿಯಾಗಿ ಅಸಡ್ಡೆ ಮಾಡಿದ್ರು. ಮತ್ತೆ ಈಗ ನೀನು ಅವ್ರನ್ನ ಮೀಟ್ ಮಾಡೋಕೆ ಇಷ್ಟ ಅಂತ ಹೇಳ್ತೀಯಾ? ಸಾರಿ ಮಾ, ಅಳ್ಬೇಡಮ್ಮ. ನೀನ್ ಹೇಳ್ದಾಗೆ ಕೇಳ್ತೀನಿ, ಓಕೆನಾ? ನನ್ ಬಂಗಾರಿ, ನಾನೇನೇ ಮಾಡಿದ್ರು ಅದು ನಿನ್ನ ಒಳ್ಳೇದಕ್ಕೋಸ್ಕರನೇ ಕಣಮ್ಮ. ನೀನು ಚೆನ್ನಾಗಿರ್ಬೇಕು ಅಷ್ಟೇ ನನ್ ಕಾಳಜಿ. ಈಗ ಸ್ನಾನ ಮಾಡ್ಕೊಂಡು ರೆಡಿ ಆಗು, ಹೋಗಮ್ಮ ಹೋಗು. ನೀವ್ ಯಾಕೆ ಹಾಕಿ ನೋಡ್ತೀರಾ? ಗಾಯತ್ರಿ, ನೀನ್ ಅವಾಗಿಂದ ಅಳ್ತಾ ಇದೀಯ ಅಲ್ವಾ? ಮತ್ತೆ ಒಂದ್ ತೊಟ್ಟು ಕಣ್ಣಲ್ಲಿ ನೀರೇ ಬರ್ಲಿಲ್ವಲ್ಲ? ಬರ್ಲಿಲ್ಲಮ್ಮ. ಹೇಗ್ ಬರುತ್ತೆ? ನನ್ ಗಂಡನ್ ಜೊತೆ ಇದ್ದಾಗ್ಲೇ ಹತ್ತು ಕಣ್ಣೀರೆಲ್ಲ ಹಿಂಗೋಯ್ತು ಚಿಕ್ಕಪ್ಪ. ಓ, ಅರ್ಥ ಆಯ್ತು, ಅರ್ಥ ಆಯ್ತು. ಅಂದಳಮ್ಮ. ಬಂದೆ. ಹಲೋ ಶ್ರುತಿ, ನಿನ್ನ ನೋಡಕ್ ಯಾರೋ ಬಂದಿದ್ದಾರೆ, ಬಾ. ಬಂದೆ ಬಾ. ಅಪ್ಪ, ಬಾಮ ಶ್ರುತಿ, ಹೇಗಿದ್ದೀರಪ್ಪ? ಇದೆಲ್ಲ ಕೇಳೋಕ್ ಹೇಳಿದ್ರ ನಾನು. ಚೆನ್ನಾಗಿದ್ದೀನಮ್ಮ. ನೀನ್ ಹೇಗಿದ್ಯಮ್ಮ? ಚೆನ್ನಾಗಿಲ್ಲ. ಇವತ್ತು ಡಾಕ್ಟರ್ ಕರ್ಕೊಂಡು ಹೋಗ್ತಾ ಇದೀವಿ. ಡಾಕ್ಟ್ರ, ಏನಾಗಿದೆಮ್ಮ ನಿಂಗೆ? ಹಾರ್ಟ್ ಪ್ರಾಬ್ಲಮ್. ಏನು ಹಾರ್ಟ್ ಪ್ರಾಬ್ಲಮ್ ಇಟ್ಕೊಂಡು ನೀವೆಲ್ಲ ಇಷ್ಟು ಆರಾಮಾಗಿದ್ದೀರಾ? ಹಾರ್ಟ್ ಅಂದ್ರೆ ಹಾರ್ಟ್ ಅಲ್ಲ, ಸುತ್ತಮುತ್ತ. ಚಿಕ್ಕಪ್ಪ ಸುಮ್ನೆ ಇರ್ರಿ. ಸುತ್ತಮುತ್ತ ಅದು ಹೆಂಗಸರ ಸಮಸ್ಯೆ, ಸೀರಿಯಸ್ ಏನೂ ಇಲ್ಲ. ಸದ್ಯ ಒಂದ್ ಕ್ಷಣ ನಾನೆಲ್ಲೋ. ಅಪ್ಪ, ಯೋಚನೆ ಮಾಡೋಂಥದ್ದು ಏನಿಲ್ಲ. ಯಾವುದಕ್ಕೂ ನಿನ್ನ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಕೊಡಮ್ಮ. ಸರಿಪಾ. ಅಂದ ಹಾಗೆ ನಿನ್ನ ಎಕ್ಸಾಮ್ ಡೇಟ್ಸ್ ಮಾರ್ಚ್ 10th. ತಗೋಮ್ಮ. ಏನದು? ಸೆಲ್ ಫೋನು. ನೀನು ಸೆಲ್ ಫೋನ್ ಬೇಕು ಅಂತಾಗಲ್ಲ ಏನಂತಿದ್ದೆ ನಾನು? ಅಯ್ಯೋ, ಸೆಲ್ ಫೋನ್ ಇಟ್ಕೊಳ್ಳೋದು ತಪ್ಪೇನಿದೆ? ಈಗ ಎಲ್ಲರೂ ಉಪಯೋಗಿಸ್ತಾರೆ. ಈಗ ಅದೊಂದು ಅವಶ್ಯಕತೆ. ನನ್ ಮಗಳಿಗೆ ಅಲ್ಲ, ಅದು ಅವಳಿಗೆ ಓದಿನ ಕಡೆ ಇರೋ ಗಮನನ ಹಾಳು ಮಾಡುತ್ತೆ. ಹೌದೌದು. ಅದು ಅಲ್ಲದೆ ಸಿಕ್ ಬೇವರ್ಸಿಗಳೆಲ್ಲ ಫೋನ್ ಮಾಡ್ತಾ ಇರ್ತಾರೆ. ಕೊಡು ಅವ್ರಿಗೆ, ವಾಪಸ್ ಕೊಡು. ಶ್ರುತಿ, ಹೊರಗಡೆ ಹೋಗೋಣವಾ? ನಿನಗಿಂತ ಏನಾದ್ರು ಶಾಪಿಂಗ್ ಮಾಡೋಣ? ಅದೇನ್ ಬೇಡ, ಈಗ ಟೈಮ್ ಇಲ್ಲ, ಡಾಕ್ಟರ್ ಹತ್ರ ಹೋಗ್ಬೇಕು. ಅದು ಅಲ್ಲದೆ ಅವಳಿಗೆ ಏನೇನ್ ಬೇಕೋ ಎಲ್ಲ ನಾನೇ ಕೊಡ್ತಿದ್ದೀನಿ. ತತ್ತೇರಿಗೆ ಹೇಳ್ಕೊ. ಅಲ್ಲ, ನಾನು ಏನ್ ಮುಟ್ಟಾಳ ಅಂತೀನಿ. ಭಾನುವಾರ ಅನ್ನೋದು ಮರ್ತು ಕಾಲೇಜಿಗೆ ಹೋಗ್ಬಿಟ್ಟಿದ್ದೀನಲ್ಲ. ಇತ್ತೀಚೆಗೆ ನನ್ಗೆ ಏನಾಗ್ತಿದೆ ಅನ್ನೋದೇ ಗೊತ್ತಾಗ್ತಿಲ್ಲಪ್ಪ. ಅದಿರ್ಲಿ, ನೀವೆಲ್ಲ ರೆಡಿ ಆಗ್ಬಿಟ್ರಪ್ಪ, ಬೇಗನೆ ಡಾಕ್ಟರ್ ಹತ್ರ ಅದು ಹೋಗಿ ಬಂದ್ಬಿಡೋಣ. ನಾನು ಅವ್ರಿಗೆ ಫೋನ್ ಮಾಡಿ ಅಪಾಯಿಂಟ್ಮೆಂಟ್ ಮುಂಚೆನೆ ಹಾಕ್ಸ್ಕೊಂಡ್ಬಿಟ್ಟಿದ್ದೀನಿ. ಬೇಗ ಮುಗಿದ್ರೆ ಒಂದೊಳ್ಳೆ ಸಿನಿಮಾ ನೋಡ್ಕೊಂಡ್ ಬಂದ್ಬಿಡೋಣ. ಒಂದ್ ಸಿನಿಮಾ ಇದೆ, ಆದ್ರೆ ಏನ್ ಸರ್ಟಿಫಿಕೇಟ್? ನೀನೇನ್ ಬರೋದು ಬೇಡ ಮನೋಜ. ಹುಡುಗಿ I'm sorry. I'm sorry. I'm very sorry. Sorry. ಸರಿ ಮಗಳೇ, ನಾನು ಮುಂದಿನ ತಿಂಗಳು ಬರ್ತೀನಿ. ಡಾಕ್ಟರ್ ಅಪಾಯಿಂಟ್ಮೆಂಟ್ ಮಿಸ್ ಆದ್ರೂ ಪರವಾಗಿಲ್ಲ, ಆದ್ರೆ ಆ ಏ ಸರ್ಟಿಫಿಕೇಟ್ ಸಿನಿಮಾನ ಮಿಸ್ ಮಾಡ್ಕೋದ. ಅಯ್ಯೋ, ನೀನ್ ಅನ್ಕೊಂಡಂಗಲ್ಲ ಅವನು. ಎಲ್ಲ ಅರ್ಥ ಆಗತ್ತೆ. ಒಳ್ಳೆ ಕಥೆ ಆಯ್ತಲ್ಲ. ಏನ್ ಅರ್ಥ ಆಯ್ತಂದೆ ಆ ಮನುಷ್ಯನಿಗೆ? ನಿಮ್ಮಿಬ್ಬರ ಮಧ್ಯೆ ಏನೋ ಇದೆ ಅನ್ಕೊಂಡಿರ್ತಾನೆ ಅಷ್ಟೇ. ನಾನು ಅವನ ಜಾಗದಲ್ಲಿ ಇದ್ದಿದ್ರು ಹಂಗೆ ಅನ್ಕೊಂತಾ ಇದ್ದೆ. ಸುಮ್ಮನೆ ಚಿಕ್ಕಪ್ಪ, ಅದ್ರ ಕಪ್ಪಾಳಕ್ ಬಾರಿಸ್ಬೇಕಾಗಿತ್ತು. ಮೆಂಟಲ್ ಕೇಸ್ ಅದು. ಬಾರಿಸ್ಬೇಕಾಗಿತ್ತು. ಯಾರಿಗೆ? ಮೊದಲ ಪಕ್ಕದ ಮನೆ ಮೆಂಟಲ್ಗ ಅಥವಾ ನಿನ್ ಗಂಡನ್ಗ? ಇಬ್ಬರಿಗೆ ಬಾರಿಸಿದ್ರು ತಪ್ಪೇನಿಲ್ಲ ಬಿಡು. ಇಲ್ಲೇನ್ ಕೆಲಸ ನಿಮ್ಗೆ? ಹೋಗೆ. ಏನಮ್ಮ ಹೋಗಂದ್ರೆ ನನ್ನ ಹತ್ರ ನುಕ್ಕಲ್ಲ ಬೇಡ. ಚೀಚಿ ನಾಚಿಕೆ ಆಗ್ಬೇಕು ನಿಮ್ಗೆ. ಇನ್ನು ಅಯ್ಯಮ್ಮನ ಮೀಟೆ ಮಾಡಿಲ್ಲ, ಆಗ್ಲೇ ಹೋಗಿ ಏ ಸರ್ಟಿಫಿಕೇಟ್ ಸಿನಿಮಾ ಬನ್ನಿ ಅಂತ ಕರೆದ್ಬಿಟ್ರ? ಅಯ್ಯೋ ದೇವ್ರೆ, ನೀನ್ ಹೇಳ್ತಾ ಇರೋದು ನೋಡಿದ್ರೆ ನಾನ್ ಬೇಕು ಅಂತ ನಾನು ಅಲ್ಲಿ ಹೋಗಿ ಏನೋ ಮಾಡ್ದಾಗಿದೆಯಲ್ಲೇ. ಅಲ್ಲ, ಈ ನಡುವೆ ಯಾಕೋ ನನಗೆ ಸ್ವಲ್ಪ ಅರ್ಥ ಆಗತ್ತೆ ಡ್ಯಾಡ್.
ಈ ನಡುವೆ ನಿಮ್ಗೆ ಏನೋ ಆಗಿದೆ. ಕರೆಕ್ಟ್ ನೀನ್ ಒಬ್ಬರೇ ನನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡಿರೋದು. ಹೌದೌದು, ನಾನೇನ್ ಅರ್ಥನೇ ಮಾಡ್ಕೊಂಡಿಲ್ಲ ನೋಡಿ. ಬನ್ನಿ ಅವ್ರಿಗೋಗಿ ಸಾರಿ ಕೇಳೋಣ. ಅಯ್ಯೋ ಒಂಥರ ಆಗುತ್ತೆ. ಮನು ನೀನು ಬಾರೋ. ನಾನ್ ಯಾಕೆ ಬರ್ಬೇಕು? ಆಂಟಿನ್ ಸಿನಿಮಾಗ್ ನಾನಾ ಕರೆದೆ? ಕರೆಕ್ಟ್, ನೀವು ತಾನೇ ಕರೆದಿದ್ದು. ಹಿಂಗೆ ಬೇರೆ ನಡೀರಿ. ಬನ್ನಿ. ಎಕ್ಸ್ಕ್ಯೂಸ್ ಮೀ. ಹಾ ಓ ಹಲೋ ಆಂಟಿ. ಹಲೋ ಅಂಕಲ್. ಪ್ಲೀಸ್ ಕೂತ್ಕೊಳ್ಳಿ. ಅಮ್ಮ ಅಮ್ಮ, ಆಂಟಿ ಅಂಕಲ್ ಬಂದಿದ್ದಾರೆ. ಏನು? ಬನ್ನಿ ಬನ್ನಿ. ನಮಸ್ಕಾರ. ನಮಸ್ಕಾರ. ನಾವು ನಮ್ಮನ್ನ ಪರಿಚಯ ಮಾಡ್ಕೊಳಕ್ ಮುಂಚೆ ಈ ಮನುಷ್ಯ ಬನ್ರಿ, ಈ ಮನುಷ್ಯ ಮಾಡಿದ ಸರ್ಕಸ್ಗೆ ಸಾರಿ ಕೇಳಕ್ ಬಂದಿದೀವಿ. ದಯವಿಟ್ಟು ನಮ್ ಕ್ಷಮಿಸ್ಬಿಡಿ. ಐ ಆಮ್ ಆಲ್ಸೋ ಸಾರಿ. ಅಯ್ಯೋ ಪರವಾಗಿಲ್ಲ ಬಿಡಿ, ಕೂತ್ಕೊಳ್ಳಿ, ಮೊದಲು ಕೂತ್ಕೊಳ್ಳಿ. ನಾವೆಲ್ಲ ಮುಟ್ಟಾಳ್ತನ ಮಾಡ್ತೀವಿ, ಅದ್ರಲ್ಲಿ ಏನಿದೆ? ಹೌದೌದು, ನಾವೆಲ್ಲ ಮುಟ್ಟಾಳ್ತನ ಮಾಡಿದ್ದೀವಿ. ಇವಳು ಸಾಕಷ್ಟು ಮಾಡಿದ್ದಾಳೆ. ಅದ್ರಲ್ಲಿ ಒಂದು ಮುಟ್ಟಾಳ್ತನ ಈಗ ತಾನೇ ಮನೆಗ್ ಬಂದೋಯ್ತು. ಇವಳು ಗಂಡ. ನಾನು ಮಂಜುಳಾ, ಇವ್ ನಮ್ಮ ಯಜಮಾನ್ರು ಶಂಕರ್. ಮಹಾರಾಣೀಸ್ ಕಾಲೇಜಲ್ಲಿ ಫಿಸಿಕ್ಸ್ ಪ್ರೊಫೆಸರ್ ಆಗಿದ್ದಾರೆ. ಓಹೋ, ತಲೆ ತುಂಬಾ ಫಿಸಿಕ್ಸ್ ನ ಇಟ್ಕೊಂಡು ಹೀಗೆ ಮರಗುಳಿ ಆಗ್ಬಿಟ್ಟಿದ್ದಾರೆ. ಅದೇ ಅದೇ, ಮನೆ ವಸ್ತು ಇರ್ಲಿ, ಆಗಾಗ ಮನುಷ್ಯನ್ನೇ ಮರೆತು ಹೋಗ್ತಾರೆ. ನಿಜ ನಿಜ. ಸ್ವಲ್ಪ ಹೊತ್ತಿಗೆ ಮುಂಚೆ ಅವ್ರು ತಮ್ಮ ಹೆಂಡತಿನೇ ಮರ್ತೋಗಿದ್ ನೋಡಿದೀವಿ. ಅದನ್ ಬಿಟ್ರೆ ಇವ್ರು ತುಂಬಾ ಒಳ್ಳೆ ಮನುಷ್ಯ. ನಂಗೊಬ್ಬ ಮಗ ಇದ್ದಾನೆ, ಮನೋಜ್ ಅಂತ. ನೀವ್ ಅವನ್ನ ನೋಡಿರ್ಬೇಕಲ್ಲ? ನೋಡಿದೀವಿ. ಚೆನ್ನಾಗಿ ಮಾತಾಡ್ತಾನೆ. ಅವನು ತುಂಬಾ ಒಳ್ಳೆ ಹುಡುಗ, ಯಾವಾಗ್ಲೂ ಆಕ್ಟಿವ್ ಆಗಿರ್ತಾನೆ. ಎಸ್ ಎಸ್. ವಾಟ್ಸ್ ಯುವರ್ ನೇಮ್? ಗಾಯತ್ರಿ. ಅಲ್ಲ, ಮಗಳು. ಮಗಳ ಹೇಳು. ಶ್ರುತಿ. ಗಾಯತ್ರಿ ಇಸ್ ಅ ಗುಡ್ ನೇಮ್. ಶ್ರುತಿ. ಶ್ರುತಿ. ಓಕೆ. ಇವ್ರು ನಮ್ಮಮ್ಮ. ಇವ್ರು ನಮ್ಮಮ್ಮನ್ ಚಿಕ್ಕಪ್ಪ ಗೋಪಿ ಕೃಷ್ಣ. ಕಾಫಿ ತರ್ಲಾ? ಅಯ್ಯೋ ಈಗ ಯಾಕೆ ಬಿಡಮ್ಮ, ಊಟದ ಹೊತ್ತಾಯ್ತು. ಹಾಗಿದ್ರೆ ಊಟನೇ ಮಾಡ್ಬೋದಲ್ಲ ಆಂಟಿ? ಅಯ್ಯೋ ಅದೆಲ್ಲ ಬೇಡಮ್ಮ, ಇನ್ನೊಂದ್ಸರಿ ಬರ್ತೀವಿ. ನೀನೇನು ಈಸಿ ಊಟಕ್ಕೆ ಬಂದ್ ಕರೆದ್ ಬಿಡ್ತೀಯಾ? ತೊಂದ್ರೆ ಆಗೋದು ನಿಮ್ ತಾಯಿ ತಾನೇ. ಅವ್ರ ತಾನೇ ಅಡಿಗೆ ಮಾಡ್ಬೇಕು. ಏನು ತೊಂದ್ರೆ ಇಲ್ಲ. ಅಡಿಗೆ ಮಾಡೋದು ಅಂದ್ರೆ ಅವಳು ತುಂಬಾ ಇಷ್ಟ. ದಯವಿಟ್ಟು ಇವತ್ತ ತೊಂದ್ರೆ ತಗೋಬೇಡಿ. ನಾವು ಕಮ್ಮಿ ಅಂದ್ರು 3 ವರ್ಷ ಪಕ್ಕದ ಮನೇಲೆ ಇರ್ತೀವಿ. ಯಾವತ್ ಬೇಕಾದ್ರೂ ಊಟ ತಿಂಡಿಗೆ ಬರ್ಬೋದಲ್ಲ. ನಿಮ್ದು ಯಾವ ಕಾಲೇಜ್ ಅಮ್ಮ? ಯುವರಾಣಿ ಕಾಲೇಜ್, ಲಿಟ್ರೇಚರ್. ಓ ವೆರಿ ಗುಡ್. ಲಿಟ್ರೇಚರ್ ಫಿಸಿಕ್ಸ್ ಕಿನ್ನ ಜಾಸ್ತಿ ನೀನ್ ಓದ್ಬೇಕಮ್ಮ, ಇಲ್ಲಾಂದ್ರೆ ಇವ್ರ ತರ ಆಗೋಗ್ತೀಯ. ಶೇಕ್ಸ್ಪಿಯರ್ ಯಾವಾಗ್ಲೂ ಏನಂತ. ಅಯ್ಯೋ ಸುದಿ ಪುಟ್ಟ, ಮಳೆ ಬರುತ್ತೆ ಅನ್ಸುತ್ತೆ. ಟೆರೆಸ್ ಮೇಲೆ ಬಟ್ಟೆ ಇದೆ, ಎಲ್ಲ ತಗೊಂಡ್ ಬಾ. ಮಳೆನಾ? ಮಳೆ ಬರ್ತಾ ಇದೆ. ಅಯ್ಯೋ ಮಳೆ ಬರೋ ಹಾಗಿದ್ಯಾ? ನಾನ್ ಕೂಡ ಟೆರೇಸ್ ಅಲ್ಲಿ ಬಟ್ಟೆ ಹಾಕ್ಬಿಟ್ಟಿದೀನಿ. ಹಾಗಾದ್ರೆ ಬೇಗ ಹೋಗಿ ತೆಗೆದು ಬಿಡಿ. ಮನೋಜ್, ಟೆರೇಸ್ ಮೇಲೆ ಬಟ್ಟೆ ಹಾಕಿದೀನಿ, ಹೋಗಿ ತಗೊಂಡ್ ಬಂದ್ಬಿಡು. ಯಾಕಮ್ಮ, ಇನ್ನ ಒಣಗಿರಲ್ಲ. ಮಳೆ ಬರೋ ಹೋಗಿದೆ ಕಣೋ, ತಂದ್ಬಿಡು. ಸರಿ ತರ್ತೀನಿ. ಮನೋಜ್ ಈಗ ಟೆರೆಸ್ ಮೇಲೆ ಹೋಗ್ತಾನೆ, ಶ್ರುತಿನೂ ಅಲ್ಲೇ ಇದ್ದಾಳೆ. ಇಬ್ರು ಮೀಟ್ ಮಾಡ್ತಾರೆ. ಅಲ್ಲೇನ್ ಬೇಕಾದ್ರೂ ಆಗ್ಬೋದು. ಬಟ್ಟೆಗಳು ಜಾಸ್ತಿ ಇದೆ ಚಿಕ್ಕಪ್ಪ, ನೀವು ಹೋಗಿ ಸಹಾಯ ಮಾಡಿ ಸ್ವಲ್ಪ. ಹೋಗಿ. ಇಲ್ಲಿ ನೋಡಿ, ನೀವ್ ನೋಡಕ್ಕೆ ಥೇಟ್ ನಮ್ ಸೋದರ ಮಾವನ್ ತರನೇ ಇದೀರಾ. ಅವರು ಹುಬ್ಳಿಲಿದ್ದಾರೆ. ಅವರು ನಿಮ್ ಹಾಗೆ ಯಂಗ್ ಅಂಡ್ ಹ್ಯಾಂಡ್ಸಮ್ ಆಗಿದ್ದಾರೆ. ಅಯ್ಯೋ, ನೀವು 4 ವರ್ಷದ ಹಿಂದೆ ನೋಡ್ಬೇಕಾಗಿತ್ತು. ನನ್ ಫ್ರೆಂಡ್ಸ್ ಎಲ್ಲ ಹೇಳ್ತಾ ಇದ್ರು, ಸರ್ ನೀವ್ ಎಷ್ಟು ಯಂಗ್ ಆಗಿದ್ದೀರಿ ಅಂದ್ರೆ ಇಷ್ಟೇ ಇದ್ರು. ತೊಟ್ಲಲ್ಲಿ ಮಲಗಿಸಿ ಬುಡ್ಡಿಲಿ ಹಾಲು ಕುಡಿಸ್ತಾ ಇದ್ವಿ. ಹಾಯ್. ಹಾಯ್, ನಾನ್ ಮನೋಜ್. ಗೊತ್ತು, ನಿಮ್ಮಮ್ಮ ಹೇಳಿದ್ರು. ಆದ್ರೆ ನಿಮ್ ತಾಯಿ ನಿಮ್ ಹೆಸರು ಹೇಳಿಲ್ವಲ್ಲ? ನಿನ್ನೆ ರಾತ್ರಿ ನೀವು ಹಾಡ್ತಿದ್ರಲ್ಲ, ಆ ಹಾಡಲ್ಲೇ ನನ್ನ ಹೆಸರಿದೆ. ಹೌದಾ? ಯಾವ್ದಾ ಪದ? ಶ್ರುತಿ. ತಕ್ನಾದ ಹೆಸರು ತಕ್ನಾಗೆ ಶ್ರುತಿಲೇ ಹಾಡ್ತೀರಾ? ನೀವು ತುಂಬಾ ಚೆನ್ನಾಗಿ ಹಾಡ್ತೀರಾ. ಅದ್ರ ಕ್ರೆಡಿಟ್ ಏನೇ ಇದ್ರು ಮಂಜುಳಾಗ್ ಸೇರ್ಬೇಕು. ಮಂಜುಳಾ? ಹಾ, ನಮ್ ತಾಯಿ ಅವರೇ ನಂಗೆ ಸಂಗೀತ ಹೇಳ್ಕೊಟ್ಟಿದ್ದು. ಓ ಸರಿ, ನಾ ಇಲ್ಲಿಂದ ಹೊರಡ್ತೀನಿ, ಇಲ್ಲಾಂದ್ರೆ ನಮ್ಮಮ್ಮ ಇಲ್ಲಿಗೆ ಹುಡ್ಕೊಂಡ್ ಬಂದ್ಬಿಡ್ತಾರೆ. ಯಾಕೆ, ಬಿದೋಗ್ತಿ ಅಂತ ಭಯನಾ? ಹೌದು.
ಅವ್ರಿಗೆ ನಾನೆಲ್ಲಿ ನಿನ್ ಪ್ರೀತಿಲಿ ಬಿದ್ದೋಗ್ತೀನೋ ಅಂತ ಭಯ. ಯಾವಾಗಾದ್ರೂ ನಮ್ಮ ಮನೆಗೆ ಬನ್ನಿ. ಓ ಸರಿ ಸರಿ. ಖಂಡಿತ. ಅವಳು ಬರ್ಲಿಲ್ಲ ಅಂದ್ರೆ ನಾನ್ ಬರ್ತೀನಿ. ಆಯ್ತು. ನಿಮ್ ಮಾತ್ ಸ್ವಲ್ಪ ಓವರ್ ಆಗ್ತಾ ಇದೆ. ನನ್ ಗಂಡನ ಬಗ್ಗೆ ಅವ್ರ ಹತ್ರ ಯಾಕೆ ಹೇಳ್ಬೇಕು? ಅಂತದ್ ಹೇಳ್ಬಾರ್ದಂತದ್ದೇನಿದೆ? ನಿನ್ ಗಂಡನ್ ನೀನೇನ್ ಕೊಲೆ ಮಾಡಿಲ್ಲ, ಡೈವರ್ಸ್ ಮಾಡಿದ್ಯಾ ಅಷ್ಟೇ ತಾನೇ. ಬಾಯ್ ಮುಚ್ಕೊಳ್ಳಿ. ಅಯ್ಯೋ ಶ್ರುತಿ, ಏನ್ ಮಾಡ್ತಿದ್ಯಾ ಅಲ್ಲಿ? ಅಯ್ಯೋ ಹಾಳಾದವನು ಇವೆಂದರೆ ಮೇಲೆ ಹೋಗಿದ್ದಾನೆ. ಶ್ರುತಿ, ಇಷ್ಟೊತ್ತಾದ ಏನೇ ಮಾಡ್ತಿದ್ಯಾ ಅಲ್ಲಿ? ನಾನ್ ಬರ್ಲಾ? ಆಂಟಿ, ಏನು? ಅವಳು ಇನ್ನೂ ಬಟ್ಟೆ ತೆಗಿತಾ ಇದ್ದಾಳೆ. ತುಂಬಾ ಇದೆಯಲ್ಲ, ನಮ್ ಸ್ವಲ್ಪನೇ ಇದ್ದಿದ್ದು. ಓಹೋ. ಆಂಟಿ, ನಿಮ್ ಮಗಳು ತುಂಬಾ ಸುಂದರವಾಗಿದ್ದಾಳೆ. ವೆರಿ ಬ್ಯೂಟಿಫುಲ್. ಅವಳು ನೀವಿಟ್ಟಿರೋ ಹೆಸರು ಅಷ್ಟೇ ಸುಂದರವಾಗಿದೆ. ಮ್ಯೂಸಿಕಲ್ ನೇಮ್. ಬರ್ತೀನಿ. ಅಯ್ಯೋ 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 ಅಯ್ಯೋ, ಅಂಡಾಳಮ್ಮ ಅಂಡಾಳಮ್ಮ, ಅವನ್ ನನ್ ಮಗಳು ನೋಡ್ಬಿಟ್ಟ. ಅದು ಅಲ್ದೆ ಹೆಸರು ಬೇರೆ ತಿಳ್ಕೊಂಡ್ಬಿಟ್ಟ. ಬಿಡೋಲ್ಲ. ಅವನು ಕೇಳಿದ ತಕ್ಷಣ ನೀನು ಹೆಸರು ಹೇಳಬೇಕಿತ್ತ? ಅಯ್ಯೋ ಅಮ್ಮ ಪ್ಲೀಸ್, ಅವ್ರು ನಮ್ ಪಕ್ಕದ ಮನೆಯವರು. ನಾನ್ ಹೆಸರು ಹೇಳದೆ ಅಷ್ಟೇ. ಅವ್ರನ್ನ ನಮ್ ಶತ್ರುಗಳ ತರ ನಡ್ಸ್ಕೊಳಕ್ಕಾಗತ್ತಾ? ಶಾಬಾಷ್ ಗಾಯತ್ರಿ, ನಿನ್ ಮಗಳು ಮಾತ್ ಕಲ್ತ್ಬಿಟ್ಲು. ಪ್ರಶ್ನೆಗೆ ಪ್ರಶ್ನೆನೇ ಉತ್ತರ. ಅವನ ಜೊತೆ ನೀನ್ ಇನ್ನೇನ್ ಮಾತಾಡ್ದೆ? ಇನ್ ಏನಿಲ್ಲ, ಅಲ್ಲಿಂದ ಓಡ್ ಹೋದೆ. ಯಾಕೆ ಓಡೋದೆ? ನಡ್ಕೊಂಡ್ ಬರ್ಬೋದಾಗಿತ್ತಲ್ಲ. ಅಯ್ಯೋ ಚಿಕ್ಕಪ್ಪ, ಈಗ ಅದ ಮುಖ್ಯ. ಅದು ತುಂಬಾ ಮುಖ್ಯ ಗಾಯತ್ರಿ. ಪ್ರೇಮದ ಮೊದಲನೇ ಸಂಕೇತಾನೆ ಓಡೋದು. ಎಲ್ಲಾ ಪ್ರೇಮಿಗಳು ಜೀವನದಲ್ಲಿ 2 ಸರಿ ಓಡ್ತಾರೆ. ಪ್ರೀತಿಯಲ್ಲಿ ಬೀಳೋವಾಗ ಬುದ್ಧಿ ಬಿಟ್ಟು ಓಡ್ತಾರೆ, ಪ್ರೀತಿಯಲ್ಲಿ ಬಿದ್ದ ಮೇಲೆ ಮನೆ ಬಿಟ್ಟು ಓಡ್ತಾರೆ. ಅದೇ ತಾನೇ ನೀನ್ ಮಾಡಿದ್ದು. ಹೌದು, ಆಗ ಓಡೋಗಿದ್ದಕ್ಕೆ ಈಗ ನಾನು ಒದ್ದಾಡ್ತಾ ಇರೋದು. ನನ್ ಮಾತನ್ ಕಿವಿದಾಗ ಸರಿಯಾಗಿ ಕೇಳಿಸ್ಕೊ. ಪ್ರೀತಿಲಿ ಬೀಳೋದಲ್ಲ ದೂರದ ಮಾತು. ಇನ್ ಮುಂದೆ ಅವನ ನೋಡಿ ಹಲ್ಕಿರಿಯೋದು, ಮಾತಾಡೋದು ಏನು ಇರೋಲ್ಲ. ಗೊತ್ತಾಯ್ತಾ? ಅವನೇ ಮಾತಾಡ್ಸಿದ್ರೆ ನಾನೇನ್ ಮಾಡ್ಬೇಕು? ಬಂತು ನನ್ನ ಹತ್ರ ಮಾತಾಡಕ್ ಹೇಳು. ಹೇಳಪ್ಪ. ಅವನ್ ಬಂದ್ ಇವಳಿಗೆ ಐ ಲವ್ ಯು ಅಂತ ಹೇಳಿದ್ರೆ ಅದನ್ನ ನೀನ್ ನನ್ಗೆ ಹೇಳ್ಬೇಡ, ನಮ್ಮ ಅಮ್ಮನಿಗೆ ಬಂದ್ ಹೇಳು ಅಂತ ಹೇಳಕ್ಕಾಗುತ್ತಾ? ಚಿಕ್ಕಪ್ಪ, ನೀನು ಅವನ ಬಗ್ಗೆ ಯಾವ ಯೋಚನೆ ಮಾಡೋದು ನನ್ಗೆ ಬೇಕಾಗಿಲ್ಲ. ಅವನ್ ನಿನಗೆ ಸೆಟ್ ಆಗಲ್ಲ. ಅಮ್ಮ, ಅವ್ನ್ ಬರೀ ನನ್ ಹೆಸರು ಕೇಳ್ದ ಅಷ್ಟೇ. ಅವ್ನ್ ಬಗ್ಗೆ ನಾನ್ ಬೇರೆ ಏನಾದ್ರೂ ಯೋಚನೆ ಮಾಡ್ತೀನಿ ಅಂತ ನೀನ್ ಯಾಕೆ ಅನ್ಕೊಂತ್ಯಾ? ಅವ್ನ್ ಬಗ್ಗೆ ನಂಗೇನು ಗೊತ್ತೇ ಇಲ್ಲ. ಆದ್ರೆ ನನ್ ಗೊತ್ತು. ಚಿಕ್ಕಪ್ಪ, ಅವ್ ನನ್ನ ಹತ್ರ ಏನಂದ ಗೊತ್ತಾ? ನನ್ ಮಗಳು ತುಂಬಾ ಸುಂದರವಾಗಿದ್ದಾಳಂತೆ, ನಾನು ಅವಳಿಗೆ ತಕ್ಕ ಹೆಸರಿಟ್ಟಿದ್ದೀನಂತೆ. ಅವ್ನ್ ಹಾಗೆ ಹೇಳಿದ್ನಾ? ಹೇಳಪ್ಪ, ನೀನೇ ಅವಳಿಗೆ ಐಡಿಯಾ ಕೊಡ್ತಾ ಇದೀಯ. ಅವಳು ನೋಡಿ ಎಷ್ಟು ಖುಷಿಯಾಗಿದ್ದಾಳೆ. ಆ ತರ ಏನು ನಡೆಯಲ್ಲ ಶ್ರುತಿ, ಅರ್ಥ ಆಯ್ತಾ? ನೀನು ನೋಡಿದ ಮೇಲೆ ನಿಗಾ ಇಡು. ನಾನ್ ನಿನ್ನ ಹೇಳ್ತೀನಿ, ಯಾವಾಗ ಪ್ರೀತಿ ಮಾಡ್ಬೇಕು, ಯಾವಾಗ ಮದುವೆ ಆಗ್ಬೇಕು ಅಂತ. ಗೊತ್ತಾ? ನಾಲಾಯ್ಕ ನನ್ನ ಮಕ್ಕಳು. ನನ್ನ ಮಾತ ಒಟ್ಟ ಕೇಳಕ್ ತಯಾರಿಲ್ಲ ಅವರು. ಆಕಿ ಮಾತು, ಆಕಿ ನಗು ಬಹಳ ಚಲೋ ಅನಿಸ್ಬಿಟ್ಟೈತೆ ಅವ್ರಿಗೆ. ಅಕ್ಕರ, ನಾ ಬಂದೀನ್ರಿ. ಓ, ಗುಡ್ ಮಾರ್ನಿಂಗ್ ಕಿಟ. ಚಂದ್ರಪ್ಪ, ನಿನ್ನೆ ಯಾವ ಪೊಲೀಸ್ ಸ್ಟೇಷನ್? ಆದ್ರೆ ಲಕ್ಷ್ಮೀಪುರಂ ಪೊಲೀಸ್ ಸ್ಟೇಷನ್ ಆಗಿದ್ದನ್ರಿ. ಬಹಳ ಚಲೋ ವ್ಯವಸ್ಥೆ ಮಾಡಿದ್ರಿ. ನೆನೆ ನೀನು ಬರ್ದೇ ಇರೋದು ನೋಡೆ ಅನ್ಕೊಂಡೆ. ಈ ಸರ್ತಿ ಏನಾಯ್ತು? ಆದ್ರೆ ನಿನ್ನೆ ನಾನು ಬಸ್ ಸ್ಟ್ಯಾಂಡ್ನಾಗ ನಿಂತಿದ್ದೇನ್ರಿ. ದೊಡ್ಡ ಕತಿನ ನಡೆದು ಹೋತ. ಚಿಮ್ಮಣಾಚಾರಿ ಜ್ಯೋತಿಷ್ ಹೇಳಿದ ಮಾತ ಖರೆ ಆತು. ಹೆಣ್ಣು ಮಕ್ಕಳು ನನ್ನ ಜೀವನದಾಗ ಯಾವಾಗ ಭೇಟಿ ಆಕ್ಕಾರ, ಅವಾಗ ದೊಡ್ಡ ದೊಡ್ಡ ಅನಾಹುತವನ್ನ ಆಕ್ಕವಂತ. ಏಯ್, ಅದೆಲ್ಲ ಹೇಳ್ಬೇಡ. ನೀನು 10 ವರ್ಷದಿಂದ ನನ್ನ ಹತ್ರ ಕೆಲಸ ಮಾಡ್ತಿದೀಯಾ. ನನ್ನಂತ ಏನಾದ್ರು ಸಮಸ್ಯೆ ಆಗಿದ್ಯಾ? ಅಕ್ಕರ, ಸಮಸ್ಯೆಗಳೇನಾದ್ರೂ ಟೆಲಿಗ್ರಾಮ್ ಕೊಟ್ಟು ಹೇಳಿ ಕೇಳಿ ಬರ್ತಾವ? ಬರುದ ತಗೋರಿ, ಮರ್ತಿದ್ದೆ. ಇದು ಕಬ್ಬಿಂದು ಮತ್ ಭತ್ತದ ರೊಕ್ಕ. ಇದು ಅಡತಿ ಅಂಗಡಿ ಚೀಟಿರಿ. ಮತ್ತ ಶ್ರುತಿ ಅದಾರನ್ರಿ, ಸಟಕ್ನ ಕಾಲೇಜ್ ಹೋಗಿ ಬಿಟ್ಟು ಬಂದ್ಬಿಡ್ತಿದ್ದೆ. ಕಿಟ್ಟ, ಒಂದು ಮುಖ್ಯವಾದ ವಿಷಯ. ಪಕ್ಕದ ಮನೆಗೆ ಹೊಸದಾಗಿ ಒಂದು ಕುಟುಂಬ ಬಂದಿದೆ. ಅಲ್ಲೊಂದು ಹುಡುಗ ಇದ್ದಾನೆ. ಅವನು ಶ್ರುತಿ ನೋಡಿದ್ದಾನೆ, ಶ್ರುತಿ ಅವನನ್ನು ನೋಡಿದ್ದಾಳೆ. ಆತಲ್ರಿ, ಬರಬ್ಬರಿ ಆತ. ನನಗೆ ಅದೇ ಒಂದು ಯೋಚನೆ ಆಗಿದೆ. ಅವಳ ಮೇಲೆ ಒಂದು ಕಣ್ಣಿಟ್ಟಿರು. ಅವಳ ಕಾಲೇಜ್ ಹತ್ರನೇ ಇರು. ಅವಳನ್ನೆಲ್ಲ ಬಿಟ್ಬಿಟ್ಟು ಕ್ಲಾಸ್ ಮುಗಿದ ತಕ್ಷಣ ಹಂಗೆ ಕರ್ಕೊಂಡು ಬಂದ್ಬಿಡು. ಆತಲ್ಲ, ನಾನು ಆ ಲೇಡೀಸ್ ಕಾಲೇಜ್ ಅಂತ ನಿಂತದ್ದು ಪೊಲೀಸರು ನೋಡಿಬಿಟ್ರೆ ಮತ್ ನನಗೆ ದ್ಯಾಮೋನ್ ಜಾತ್ರೆನ. ಏನು ಕಾಲೇಜ್ ಹತ್ರ ಇರಬೇಡ, ದೂರ ಇರೋ ಮಂಗಿನ ಮಗನೇ. ಇದೊಂದು ನನ್ನ ಹಣೆ ಬರ್ಕ. ನೋಡು, ಅವನ ಹೆಸರು ಮನೋಜ್ ಬಾಪ. ಹಾಯ್ ಆಂಟಿ. ನಾನು ಹೇಳಿದ್ನಲ್ಲ, ಇವನೇ ಅವಿಲ್ಲನು. ಇಲ್ಲನ್ನ ನಿಮ್ಮ ಕಣ್ಣಿಗೆ ಏನಾರ ಕಂಬಳಿ ಹುಳ ಕಡ್ದೈತೇನ್ರಿ? ಒಳ್ಳೆ ಹೀರೋ ಇದ್ದಂಗದ ಹುಡುಗ. ನಮ್ಮ ಶ್ರುತಿಗೆ ತಕ್ಕ ಜೋಡಿ ಮದುವೆ ಮಾಡಿದ್ರಾತ. ಕಾವಲಿಗೆ ಇರೋ ಅಂದ್ರೆ ಮದುವೆ ಅಂತೀಯ? ಸಾಯಿಸ್ಬಿಡ್ತೀನಿ ಅಷ್ಟೇ. ಹುಷಾರಾಗಿ ಹೋಗ್ಬಾರು. ಬಾಯ್ ಮಾ.
ಅಯ್ಯೋ ಆಯ್ತು ಚಿಚ್ಚಿ ನಾಚಿಗೆ ಇಲ್ದೆ ಪಬ್ಲಿಕ್ ಆಗಿ ಇಷ್ಟಲ್ಲ ನನಗೆ. ನಾಚಿಗೆ ಇಡ್ತಾನೆ ಎಂತದ್ ಮಂತ್ರಿ ಮುತ್ತು ಕೊಡದ್ರಾಗ. ನಾ ಸಣ್ಣವಿದ್ದಾಗ ನಮ್ಮವ್ವ ನಂಗೆ ದಿನಾ ಮುತ್ತು ಕೊಡ್ತಿದ್ರಿ. ಸಾಯುದ್ 2 ನಿಮಿಷ ಇದ್ದಿದ್ದಂಗ ಮುತ್ತು ಕೊಟ್ಟಲ್ರಿ. ಅದಕ್ಕೆ ಸತ್ತೋದ್ಲು. ಇವ ಒಬ್ಬ ನಮ್ಮ ಕಾಯಂ ಗಂಟ ಬಿದ್ದಾನ. ಗುಡ್ ಮಾರ್ನಿಂಗ್ ಕಿಟನ, ಹೊರಡೋಣ. ಆಯ್ತವ. ಗುಡ್ ಮಾರ್ನಿಂಗ್ ಶ್ರುತಿ, ಬರ್ತೀನಿ ಆಂಟಿ. ಬಾಯ್ ಮಾ. ಬಾಯ್ ಅಮ್ಮ. ಬಾಯ್ ಬಾಯ್ ಬಾಯ್. ಫ್ರೆಂಡ್ಸ್ನೆಲ್ಲ ಕೇಳ್ದೆ ಅಂತ ಹೇಳ್ಬಿಡು. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಏನ್ ತಿಂಡಿ ಮಾಡಿದೀರಾ? ಬಿಸಿಬೇಳೆ ಬಾತ್. ಬರ್ತೀರಾ? ತುಂಬಾ ಬಿಸಿ ಇರ್ತಾ ಚಿಕ್ಕಪ್ಪ. ಸ್ವಲ್ಪ ಕೆಲಸ ಇದೆ, ನಾಳೆ ಬರ್ತೀನಿ. ಓಕೆ. ಸರಿ ಕಿಟಣ, ನಾನೇನ್ ಹೊರಡ್ತೀನಿ. ಅಂದಂಗ ಆತ ಬಿಡುವ. ಆ ಹುಡುಗನ ಹೆಸರೇನ? ಮನೋಜ್. ಎಲ್ಲ ಇವನ ಆಪ್ನ ಯಾವ ಹುಡುಗನ್ ಸಹಿತ ಹೇಳಿಲ್ಲಲ್ವಾ? ಸ್ಟುಪಿಡ್ ಕಿಟಣ. ಯಾಕಂದ್ರೆ ನನಗಿಷ್ಟ ಆಗಿದ್ದವನ್ ಮಾತ್ರ ಕಿಟಣ. ಸರಿ, ನಾನೇನ್ ಹೊರಡ್ಲಾ? ಇಷ್ಟ ಆದ್ನ ಲೇ ಕಿಟ್ಟ, ಇನ್ನು ಕಂಪ್ನಿ ನಾಟಕ ಚಾಲು ಆಗತ್ತ. ಈಕಿನ್ ನೋಡಾಕ ಅವ ಬರ್ತಾನ. ಬರ್ಲಿ ಆಮೇಲೆ ನೋಡ್ಕೊಂಡ್ರ ಆತ ಒಂದು ಕೈ. ಜ್ಯೋತಿಷ್ ಹೇಳ್ದಂಗೆ ಬರೀ ಇಲ್ಲಿ ಹೆಣ್ಮಕ್ಳು ತುಂಬ್ಯಾರ. ಅಯ್ಯಪ್ಪ ನೋಡಿದಾಗ ನಡೆ. ಹಬ್ಬ ಆರಾಮಾಗೈತಪ್ಪ. ಹೊಂಗಿ ಗಿಡ ಇಲ್ಲೇ ಕುಂತು ಅಂತ ರೆಸ್ಟ್ ಮಾಡಿದ್ರಾತ. ಆ ಹುಡುಗ ಏನಾರ ಇವತ್ತು ಬಂದಿಲ್ಲ ನನ್ನ ಕೈಯಾಗ ಸಿಗ್ಬೇಕು. ಅವನಿಗೈತಿ ಇವತ್ತು ಕತ್ತಲ್ ರಾತ್ರಿ. ಮಂಜು ಬರ್ಲಾ? ಆಯ್ತು. ಯಾಕಿಲ್ ಬಂತು? ಕಚ್ಚಿ ಎಸಿಯೋದಕ್ಕೆ ನನ್ ಕಾಂಪೌಂಡೇ ಆಗ್ಬೇಕಾ? ಅಯ್ಯೋ ಅಯ್ಯೋ ಛೀ 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 ಛೀ. ಅಯ್ಯೋ ಅಲ್ಲಿ ಏನದು? ಏನ್ ಮಾಡ್ತಿದ್ರಿ ನೀವು? ಏನು ಚಾವಿ ಇಲ್ಲಿಗೆ ಹೇಗ್ ಬಂತು? ಅದು ಇದು ಬಿಸಾಕೋದೆ ಅಕಸ್ಮಾತ್ ಅದು ಬಿದ್ದು ಹೋಯ್ತು. ಅಯ್ಯೋ, ಸಾರಿ. ಥ್ಯಾಂಕ್ ಯು. ಇಲ್ಲಿ ಬನ್ನಿ. ಸಾರಿ ರೀ. ನಾನು ಇಂಥ ತಪ್ಪು ಮಾಡ್ತಾನೆ ಇದ್ದೀನ್ರಿ. ಇತ್ತೀಚೆಗೆ ನನಗೆ ಏನೋ ಒಂದು ಆಗ್ತಾನೆ ಇದ್ದೀರಿ. ಒಂಥರ ಏನಾಯ್ತು ಗೊತ್ತಾ? ಏನು? ನಮ್ಮ ಮನು ಹುಟ್ಟಿದ್ನಲ್ಲ, ಅವಾಗ ಆಸ್ಪತ್ರೆಯಿಂದ ಇನ್ನೊಬ್ಬರ ಮನೆ ತಗೊಂಡೋಗಿ ಕೊಟ್ಬಿಟ್ಟಿದ್ದೆ. ತಗೊಳ್ಳಿ ನಿಮ್ ಮಗು ಅಂತ. ಅಲ್ಲಿ ನೋಡಿದ್ರೆ ಅವ್ರು ಹೊಸದಾಗಿ ಮದುವೆ ಆದ ದಂಪತಿಗಳು. ಮಗು ಎಲ್ಲಿಂದ ಬಂತು ಅಂತ ಜಗಳ ಶುರು ಆಗ್ಬಿಡದ. ಪ್ರಾಬ್ಲಮ್ ಆಯ್ತು. ಶಿವ ಶಂಕರ, ಈ ಜನ್ಮದಲ್ಲಿ ನೀನ್ ಚೇಂಜ್ ಆಗೋದಿಲ್ಲ. ನೋಡಿ, ನಾನು ಈಗಲೇ ಹೇಳಿದಂತ ನೀವೇನು ಬೇಜಾರು ರಾಕ್ಷಸಿ ನಮ್ಮ ಬಾಸ್ ಹೆಂಡತಿ ಬರ್ತ್ಡೇಗೆ ಪ್ರೆಸೆಂಟ್ ಕೊಟ್ಟಿದ್ದಕ್ಕೆ ನನಗೂ ಅವಳಿಗೂ ಅಫೇರ್ ಇದೆ ಅಂತ ರಂಪ ಮಾಡಿದ್ಲು. ಈಗ ಇವಳು ಮಾಡ್ತಿರೋದೇನು? ತಗೊಳ್ಳಿ. ನಮಸ್ಕಾರ. ಹುಷಾರ್, ನೋಡ್ಕೊಂಡು ಹಿಡ್ಕೊಳ್ಳಿ. ಅಯ್ಯೋ, ಯಾರ್ಲಿ ನೀನೆ? ಏನಾತ್ಲೇ? ಆಮೇಲೆ ಹೇಳ್ತೀನಿ. ಮೊದ್ಲು ಬಾರ್ಗೋಗಿ 90 ಕುಡಿದು ಬರ್ತೀನಿ. ಮಠ ಮಧ್ಯಾಹ್ನದಾಗ ಕೆಂಟ ಬಿಸಿಲಾಗ 90 ಕುಡಿತಾನಂತ. ಏನಪ್ಪ, ಹೆಣ್ಮಕ್ಳು ಬಗಲ್ ಬಾಸ್ಕಿಟ್ ರಾಕ್ ಇಟ್ಟಾರ ಮತ್ತಿದ್ರಾಗ. ಸರ್, ಇವನ್ ಫ್ರೆಂಡು ನನ್ ಬ್ಯಾಗ್ ಕಿತ್ಕೊಂಡು ಓಡ್ ಹೋದ ಸರ್. ನನ್ನ ಫ್ರೆಂಡ ನಾನು ನೋಡಿದೆ ಸರ್. ಕಳ್ಳನ ಮಗ ಇವನಿಗೆ ಬ್ಯಾಗ್ ಕೊಟ್ಟಿದ್ದ. ಆ ಕಳ್ಳ ಇವನಿಗೆ ಬೇರೆ ಕಡೆ ಸಿಗ್ತೀನಿ ಅಂತ ಹೇಳಿರ್ಬೇಕು ಸರ್. ನೋಡ್ಕೊಳ್ಳಿ ಮೇಡಮ್, ಕರೆಕ್ಟ್ ಆಗಿದ್ಯಾ? ಸರ್, ಎಲ್ಲ ಇದೆ ಸರ್. ಎಲ್ಲ ನಿನ್ ಪಾರ್ಟ್ನರ್? ಯಾರು ನನ್ನ ಪಾರ್ಟ್ನರು? ನನ್ನ ಮಗನ ಫಸ್ಟ್ ಇವತ್ತ ನಾನು ನೋಡ್ತಾ ಇರೋದ. ನಾನು ನೋಡಿದೆ ಸರ್, ಕಳ್ಳನ ಜೊತೆ ಮಾತಾಡ್ತಾ ಇದ್ದ. ಬಗಳು ನಿಜ ಹೇಳೋ. ಅವ ಏನಂದ ಅಂದ್ರೆ,
ಹೇಳೋ ಸಾಹೇಬ್ರ ವಿಷಯ ಆಮೇಲೆ ಹೇಳ್ತೀನಿ, ಮೊದಲು ಬಾರಿಗೆ ಹೋಗಿ 90 ಕುಡಿದು ಬರ್ತೀನಿ. ವಿಷಯ ಆಮೇಲೆ ಹೇಳ್ತೀನಿ, ಮೊದಲು ಬಾರಿಗೆ ಹೋಗಿ 90 ಕುಡಿದು ಬರ್ತೀನಿ. ಬಾರಿಗೆ ಹೋಗಿ 90 ಕುಡ್ಕೊಂಬರ್ತೀಯ? ಬಾ, ನನ್ನ ಮಗನ ಕುಡಿಸ್ತೀನಿ ಬರಲೇ. ಇನ್ನ ಎಷ್ಟೊತ್ತೆ ಕಾಯೋದು? ನಮ್ಗೆಲ್ರಿಗೂ ಲೇಟ್ ಆಗ್ತಿದೆ. ಬರ್ತೀವಿ ಕಣೆ. ಸರಿ, ನೀವು ಬಾಯ್ ಬಾಯ್. ಹಾಯ್ ಹಾಯ್. ಕಾರ್ ಕಾಯ್ತಾ ಇದ್ಯಾ? ಹಾ, ಕಿಟ್ಟಣ್ಣ ಇಲ್ಲೇ ಇರ್ತೀನಿ ಅಂತ ಹೇಳಿದ್ರು. ಅರ್ಧ ಗಂಟೆಯಿಂದ ವೇಟ್ ಮಾಡ್ತಾ ಇದ್ದೀನಿ. ಎಲ್ಲಾದ್ರೂ ಹೋಗಿ ಕಚ್ಕೊಂಡಿರ್ಬೇಕು. ನಾನು ಮನೆಗೆ ಹೋಗ್ತಾ ಇದೀನಿ, ಬಾ ಡ್ರಾಪ್ ಮಾಡ್ತೀನಿ. ನೋ ಥ್ಯಾಂಕ್ಸ್, ಅವ್ರು ಇನ್ನೇನ್ ಬಂದ್ಬಿಡ್ತಾರೆ. ಅರ್ಧ ಗಂಟೆಯಿಂದ ಕಾಯ್ತಾ ಇದೀನಿ ಅಂತ್ಯ. ಕಾರ್ ಎಲ್ಲೋ ಮಧ್ಯದಲ್ಲಿ ಕೈ ಕೊಟ್ಟಿರ್ಬೇಕು. ಮನೆಗೆ ಹೋಗ್ತಾ ಇದೀನಿ, ಬಾ ನಾನೇ ಬಿಡ್ತೀನಿ. ನನ್ ಬೈಕಲ್ಲಿ ಕುತ್ಕೊಳ್ಳಕ್ಕೆ ಲಾಸ್ಟ್ ಟೈಮ್ ಆಫರ್ ಮಾಡ್ತಾ ಇದೀನಿ. ಕುತ್ಕೊಳ್ಳೋ ಹಾಗಿದ್ರೆ ಕುತ್ಕೋಬಹುದು. ಸಾಹೇಬ್ರ, ಇದ್ರಾಗ ನಿಮ್ ತಿಳುವಳಿಕೆನೂ ತಪ್ಪಾಗೈತ್ರಿ. ಆ ಕಳ್ಳ ಓಡ್ ಹೋಗೋ ಹೊತ್ನ್ಯಾಗ ನನ್ನ ಮುಂದೆ ಏನ್ ಹೇಳ್ದ ಅದನ್ನ ನಾನ್ ನಿಮ್ ಮುಂದೆ ಹೇಳಕತ್ತೀನ್ರಿ. ಏನ್ ಹೇಳದ್ನೋ? ಅವ್ನ್ ಏನ್ ಹೇಳದ್ನೋ ಅದನ್ನ ಸಾಹೇಬ್ರಿಗೆ ಹೇಳ. ಅಡ್ಡಿಲ್ಲ ಸಾಹೇಬ್ರ. ಅಡ್ಡಿನಿಲ್ಲ, ರಾಮಕ್ಕನ್ ಚಡ್ಡಿನಿಲ್ಲ, ಹೇಳೋ ಪರವಾಗಿಲ್ಲ. ಆಮೇಲೆ ಬೇಕಾದ್ರೆ ಹೇಳ್ತೀನಿ ಸಾಹೇಬ್ರ, ಮೊದ್ಲು ಬಾರಿಗೆ ಹೋಗಿ 90 ಕುಡಿದು ಬರ್ತೀನಿ. ಐಮ್ ಸಾರಿ. ಪರವಾಗಿಲ್ಲ ಬಿಡು, ಇಟ್ಸ್ ಓಕೆ. ಬರೀ ತರ್ಚ್ಕಾಯಿ ಅಷ್ಟೇ, ನಿನ್ಗೇನಾಗಿಲ್ಲ ತಾನೆ? ನನಗೇನು ಆಗಿಲ್ಲ, ನಮ್ಗಿದೆಲ್ಲ ಮಾಮೂಲು. ಬಾ ಹಾಸ್ಪಿಟಲ್ ಹೋಗೋಣ. ಪರವಾಗಿಲ್ಲ ಕಣೋ, ಇಟ್ಸ್ ಓಕೆ. ಓಕೆ ಗೀಕೆ ಎಲ್ಲ ಏನಿಲ್ಲ. ಮೊದ್ಲು ಟೆಟನಸ್ ಇಂಜೆಕ್ಷನ್ ಹಾಕಿಸ್ಬೇಕು. ಸೆಪ್ಟಿಕ್ ಆಗತ್ತಿಲ್ಲ ಅಂದ್ರೆ ಬಾ. ಅಯ್ಯೋ, ಯಾಕೆ ತಡ ಮಾಡ್ತಿದ್ದಾರೆ? ಇಷ್ಟೊತ್ತಿಗಾಗ್ಲೂ ಬರಬೇಕಿತ್ತಲ್ಲ. ಆ ಕಿಟ್ಟ ಏನನ್ನ ಕಿತಾಪತಿ ಮಾಡಿ ಪೊಲೀಸ್ನವ್ರ ಕೈಲಿ ಸಿಕ್ಕಾಕೊಂಡಿದ್ದಾನೇನು ಅಂತ. ಅಯ್ಯೋ ಚಿಕ್ಕಪ್ಪ, ಎಷ್ಟು ಸತಿ ಹೇಳಿದ್ದೀನಿ ಅಪಶಕನ ನುಡಿಬೇಡಿ ಅಂತ. ನುಡಿತಿರೋದ್ ನಾನಲ್ಲ, ಅವನ್ ಜಾತಕ ಫಲ. ನಂಗೆ ತುಂಬಾ ಚಿಂತೆ ಆಗ್ತಿದೆ. ಥ್ಯಾಂಕ್ಸ್. ಬಾಯ್. ಕಿಟ್ಟ ಇಲ್ಲಿ? ಕಿಟ್ಟಣ್ಣ ಅಲ್ಲಿರ್ಲಿಲ್ಲ. ನೀನ್ ಯಾಕೆ ಅವನ ಜೊತೆ ಬೈಕಲ್ಲಿ ಬಂದೆ? ಮನೋಜ್ ಹಾಗೆ ಹೋಗ್ತಿದ್ದವನು ನನ್ನ ನೋಡ್ದ. ಅವನ ಜೊತೆ ಬರ್ಬೇಕಾದ್ರೆ ಒಂದ್ ಸಣ್ಣ ಆಕ್ಸಿಡೆಂಟ್ ಆಯ್ತು. ಅವನೇ ನನ್ನನ್ನು ಹಾಸ್ಪಿಟಲ್ಗೂ ಕರ್ಕೊಂಡು ಹೋದ. ಅವನೇ ಕರ್ಕೊಂಡು ಹೋದ್ನಾ? ಗಾಯತ್ರಿ, ಇವ್ರು ಹೋಗ್ತಾ ಇರೋದ್ ನೋಡಿದ್ರೆ ಈ ಚಿಕ್ಕ ಆಕ್ಸಿಡೆಂಟ್ ನಾಳೆ ದೊಡ್ಡ ಆಕ್ಸಿಡೆಂಟ್ ಆಗುತ್ತೆ. ಆವಾಗ್ಲೂ ಅವನೇ ಇವಳನ್ನ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾನೆ. ನೀವು ಸ್ವಲ್ಪ ಸುಮ್ಮನೆ ಇರಿ ಚಿಕ್ಕಪ್ಪ. ನನ್ ಪ್ರಶ್ನೆಗೆ ಉತ್ತರ ಕೊಡೆ. ನೀನ್ ಯಾಕೆ ಅವನ ಜೊತೆ ಬೈಕಲ್ಲಿ ಬಂದೆ? ಏನ್ ಜನ ನೀವು? ಇದು ನೋಡಿದ್ರಿ ತಾನೆ? ಇದ್ರ ಬಗ್ಗೆ ಒಂದ್ ಮಾತು ಕೇಳಿದ್ರ? ಮನು ನಂಗೆ ಹೆಲ್ಪ್ ಮಾಡಿದ್ರೆ ಒಂದ್ ದೊಡ್ಡ ವಿಷಯ ಮಾಡ್ತಿದ್ದೀರಲ್ಲ. ಎಂತ ಮಾತಾಡ್ತೀಯ? ಮತ್ತೆ ಇಂದ ಕೆಲಸ ಮಾಡಿದ್ರೆ ಸಿಗದ ತೋರ್ನ ಕಟ್ತೀನಿ. ನಡಿಯೊಳಗೆ. ಲವ್ವರ್ಸ್ ತರ ಬೈಕಲ್ಲಿ ಬರೋದು. ಇನ್ನೂ ಒಂದ್ ಬಿಡ್ಬೇಕಾಗಿತ್ತು. ಯಾರಿಗೆ? ಹಲೋ. ಅಯ್ಯೋ, ಓಕೆ. ಚಿಕ್ಕಪ್ಪ, ನಿಮ್ ದರಿದ್ರ ಬಾಯಿಂದ ಏನ್ ಹೇಳಿದ್ರು ಹಾಗೆ ಆಯ್ತು. ಏನು? ಕಿಟ್ಟ ಸ್ಟೇಷನ್ ಅಲ್ಲಿ ಇದ್ದಾನೆ. ನೋಡ್ದ ನಾನ್ ಹೇಳಿಲ್ವಾ? ನನ್ ಹೇಳಿಲ್ವಾ? ಬನ್ನಿ ಇಲ್ಲಿ ಹೋಗೋಣ. ಶ್ರುತಿ, ಏನು? ನಾವು ಹೊರಗೆ ಹೋಗ್ತಾ ಇದ್ದೀವಿ, ನೀನು ಬಾ. ಈಗ ಅವಳನ್ನೊಬ್ಬಳನ್ನೇ ಬಿಟ್ಟು ಹೋಗೋದು ಚೆನ್ನಾಗಿರಲ್ಲ. ಕರೆಕ್ಟ್. ಆ ಸಣ್ಣ ಆಕ್ಸಿಡೆಂಟ್ ಆದ್ಮೇಲೆ ಅಂಡಳಮ್ಮ ಬಾ. ಬನ್ನಿ ಒಳಕೋಗೋಣ. ನೀನಿಲ್ಲೇ ಶ್ರುತಿ, ನಾವಿಬ್ರು ಹೋಗಿ ಬರ್ತೀವಿ. ಸ್ವಲ್ಪ ಹಿಂದೆ ಬಾ. ತೋಲ್ ಮುಡ್ಚೋದ್ ಸಾಕು ಚಿಕ್ಕಪ್ಪ, ನಡೀರಿ. ನಡಿ. ಏನ್ ಗಾಯತ್ರಿ ಅವ್ರೆ, ಪೊಲೀಸ್ ಸ್ಟೇಷನ್ಗೆ ಯಾಕೆ ಬಂದ್ರಿ? ಹಾಗೆ ಸುಮ್ಮನೆ. ಏನ್ ಹಾಗೆ ಸುಮ್ಮನೆ ಅಂದ್ರೆ ಅರ್ಥ? ಒಳ್ಳೆ ಎಕ್ಸಿಬಿಷನ್ ಬಂದ ತರ ಮಾತಾಡ್ತಿರಲ್ಲ.
ಅಲ್ಲ ಏನ್ ಸಮಸ್ಯೆ ಹೇಳಿ, ನನಗೆ ಇನ್ಸ್ಪೆಕ್ಟರ್ ಚೆನ್ನಾಗಿ ಗೊತ್ತಿದ್ದಾರೆ, ನಾನು ಹೆಲ್ಪ್ ಮಾಡ್ತೀನಿ. ಅಲ್ಲ ಸರ್, ನಮ್ ಡ್ರೈವರ್ ಇದಾನಲ್ಲ ಕಿಟ್ಟ, ಅವನು. ಹೌದಾ? ಬನ್ನಿ, ನಾನಿದ್ದೀನಿ, ಬನ್ನಿ. ಗಾಯತ್ರಿ, ಪ್ರೊಫೆಸರ್ ಹುಚ್ಚುರಾಯ ಮರುಗಳು ಇವನೇನಿದ್ರು ಹೋಟ್ಲ್ ಅನ್ಕೊಂಡ್ಬಿಟ್ಟಿದ್ದಾನೇನೋ. ಇದು ಪೊಲೀಸ್ ಸ್ಟೇಷನ್ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ನಾನು ಮರು ಕೆಲಸ ಮಾಡೋದು ಮನೆ ಹತ್ರ ಮಾತ್ರ, ಹೆದರ್ಕೋಬೇಡಿ, ಬನ್ನಿ. ಗಾಯತ್ರಿ ಇವನ್ ಬಗ್ಗೆ ಸ್ವಲ್ಪ ಹುಷಾರಾಗಿರೋ, ಒಳಗಡೆ ಹೋಗಿ ನಿನ್ನೂ ಕಿಟ್ಟಿನ ಜೊತೆ ಕೂರ್ಸ್ಬಿಡ್ತಾನೆ. ಸುಮ್ಮನೆ ಇರಿ ಚಿಕ್ಕಪ್ಪ, ನೀವು ಇಲ್ಲೇ ಇರ್ರಿ. ನಿಮ್ಮ ಅಮ್ಮ ಇವ್ರಿಗೆ ಗ್ಯಾರಂಟಿ ಜೈಲೆ. ಸುಮ್ನೆ ಇರಿ ತಾತ. ತಾತ ಗಿಟ್ಟ ಅನ್ಬೇಡ, ಎಲ್ಲರೂ ನೋಡ್ತಾ ಇದ್ದಾರೆ. ಓ ಬನ್ನಿ ಪ್ರೊಫೆಸರ್, ನೀವೇನಿಲ್ಲಿ? ಬನ್ನಿ ಬನ್ನಿ ಕೂತ್ಕೊಳ್ಳಿ. ಚೆನ್ನಾಗಿದ್ದೀರಾ? ಹಾ ಚೆನ್ನಾಗಿದ್ದೀನಿ. ಇವರು ಗಾಯತ್ರಿ ನಮಸ್ಕಾರ. ನಮ್ಮ ಪಕ್ಕದ ಮನೆಯವರು, ಅವರು ಡ್ರೈವರು. ಅರೆಸ್ಟ್ ಮಾಡ್ಬಿಟ್ಟಿದ್ದೀರಂತೆ, ಏನು ಅಂತ ಕೇಳೋಣ ಅಂತ ಬಂದೆ. ಹುಚ್ಚಾಪಟ ಮಾತಾಡ್ತಿದ್ದ ಅಂತ ನಮ್ ಕಾನ್ಸ್ಟೇಬಲ್ ತುಂಬಾ ಬೇಜಾರ್ ಮಾಡ್ಕೊಂಡಿದ್ದಾನೆ. ನಡೆದಿದ್ದನ್ನ ಸರಿಯಾದ ರೀತಿಲಿ ಹೇಳ್ಬೋದಿತ್ತು. ಅಕ್ಕರ ನಾ ಏನೂ ತಪ್ಪ ಮಾಡಿಲ್ರಿ. ಇಲ್ಲದಾನಲ್ರಿ ಹಂಸ ಪರ್ವತ ಕುಸುಬಿ ಬಡದಾನ್ರಿ ನೋಡ್ರಿ, ಮತ್ತೆ ಇಕ್ಕಾರ ಗೊತ್ತಾ ನೋಡ್ರಿ. ಮೇಡಮ್, ಆ ಕಳ್ಳ ಏನ್ ಹೇಳ್ದ ಅಂತ ಸುಮ್ನೆ ಕೇಳ್ ನೋಡಿ. ಸರ್ ಏನ್ ಕೇಳ್ ನೋಡಿ. ಏನ್ ಕಿಟ ಹೇಳಿದ್ರೆ ನೀವು ಬಡಿತೀರಿ ಅಕ್ಕಾರ. ನಾನು ಹೇಳ್ತೀನಿ, ಅವ್ರು ಹೊಡಿತಾರೆ, ಹೇಳ್ಬಿಡು. ಆಮೇಲೆ ಬೇಕಾದ್ರೆ ಹೇಳ್ತೀನಿ. ಮೊದ್ಲ ಬಾರಿಗೆ ಹೋಗಿ 90 ಕುಡಿದು ಬರ್ತೀನಿ ಅಷ್ಟೇ. ಗೊತ್ತಾಯ್ತಲ್ಲ ಏನು ಗೊತ್ತೈತಿದ್ದ ಅಂತ. ಅಯ್ಯೋ ಪಾಪಿ. ಕತ್ತಿ ಈ ದಾರಿ ಹಿಡಿದು ಹೊಂಟೈತನಪ್ಪ. ಬಿಡಬಾರ್ದು ಇವ್ರನ್ನ ಹಿಂಗ ಸಡ್ಲ. ಇವ್ರು ಏನೇನು ಮಾಡ್ತಾರ ಎಲ್ಲಾ ನೋಡಾಕ ಬೇಕ. ಏನಾಯ್ತು? ಬೇಡ, ನಾನು ಸುಮಾರು ದಿನದಿಂದ ಗಮನಿಸ್ತಾ ಇದ್ದೀನಿ, ನನ್ನ ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳ್ತೀಯಾ, ಆದ್ರೆ ನಾನ್ ಮುಟ್ಟೋದೇ ಕರೆಂಟ್ ಹೊಡೆದಂಗ ಆಡ್ತೀಯಾ. ಹಾಗಲ್ಲ ಮನು, ನಂಗೆ ಇಂಥದ್ದೆಲ್ಲ ಹೊಸ್ತು, ಹೊಂದ್ಕೊಳ್ಳೋದಕ್ಕೆ ಟೈಮ್ ಬೇಕು. ಆದ್ರೆ ಒಂದಲ್ಲ ಒಂದಿನ ಇದೆಲ್ಲ ಶುರು ಆಗ್ಲೇಬೇಕಲ್ವಾ? ಪ್ರೀತಿಯ ಪಾರಿವಾಳ ಹಾರಿ ಹೊತ್ತ ಗೆಳೆಯ, ಮನಸ್ಸಿಗೆ ತಳಮಳ ಮಾಡಿ ಹೊತ್ತ ಗೆಳೆಯ. ಬೇಡ ಅಂತ ಹೇಳಿದ್ನಲ್ಲ. ಶ್ರುತಿ, ನಮ್ಮಮ್ಮ ಹೇಳ್ತಾ ಇರ್ತಾರೆ, ಪ್ರೀತಿಸೋದು 2 ಜೀವಗಳ ಮಿಲನ ಅಂತ. ಅಲ್ಲಿ ಹಿಂಜರಿಕೆಗಳಿರಲ್ಲ. ಪ್ರೀತಿಸೋರು ತಮ್ಮ ಲಿಮಿಟ್ ಅಲ್ಲಿ ಇದ್ರೆ ಸಾಕು ಅಂತ. ನಮ್ ತಾಯಿ ದೃಷ್ಟಿನೇ ಬೇರೆ. ಅವ್ರ ಪ್ರಕಾರ ಎಲ್ಲದಕ್ಕೂ ತಮ್ಮದೇ ಆದಂತಹ ಸಮಯ ಸಂದರ್ಭ ಇರುತ್ತೆ, ಮತ್ತದನ್ನ ದೇವ್ರೆ ನಿರ್ಧಾರ ಮಾಡ್ತಾನೆ. ಯಪ್ಪ ದೇವ್ರೆ, ಎಂತ ಔಟ್ಡೇಟೆಡ್ ಅಮ್ಮ. ಎಲ್ಲದೋ ಜೋಡಿ ಪರವಾಳ. ನನ್ಗೆ ಯಾಕೋ ನಮ್ಮಿಬ್ರು ಸಂಬಂಧ ವರ್ಕೌಟ್ ಆಗಲ್ಲ ಅನ್ಸುತ್ತೆ. ನಿಮ್ಮಮ್ಮ ತುಂಬಾ ಸ್ಟ್ರಿಕ್ಟ್, ನೀನು ಹಂಗೆ ಆಡ್ತೀಯ. ನಿಮ್ಮಮ್ಮ ತುಂಬಾ ಫ್ರೀ, ಅದಕ್ಕೆ ನೀನು ಹಿಂಗೆ ಆಡ್ತೀಯ. ಗಾಯತ್ರಿ ಅಮ್ಮವ್ರಿಗೆ ಹೋಗಿ ವಿಷಯ ತಿಳಿಸಿ ಇವ್ರಿಬ್ರಿಗೂ ಬರೋಬ್ಬರಿ ವ್ಯವಸ್ಥೆ ಮಾಡ್ಲಿಲ್ಲ, ನನ್ನ ಹೆಸರು ಕೆಟ್ಟನಲ್ಲ. ಯಾಕಿದು ಯಾಕೆ ಓಪನ್ ಆಗೋಲ್ದು? ನಿಮ್ ಕಾರ್, ಅಯ್ಯೋ ನನ್ ಕಾರು, ಈ ಕಾರು ಇದು ನಂದಲ್ಲ, ನಂದಲ್ಲೈತಿ. ನನ್ ಕಾರ್ ಹತ್ರ ಏನ್ ಕೆಲ್ಸ ನಿಂಗೆ? ಇದು ನಿನ್ನ ಕಾರನ್ನ ವಾಚಿಗುವ. ನಾನ್ ನನ್ನ ಕಾರ್ ಅಂತ ತಿಳ್ಕೊಂಡಿದ್ದೆ. ಎರಡೂ ಬೆಳ್ಳಗದವಲ್ಲ, ಗೊತ್ತಾಗ್ಲಿಲ್ಲ. ನನ್ನ ಕಾರಲ್ಲಿ ಐತಡಿ. ಏ ಶ್ರುತಿ, ಹಾ ಯಾಕಿಷ್ಟು ಲೇಟು? ಕಿಟ್ಟಣ್ಣ ಬರ್ಲಿಲ್ಲ. ಮತ್ತೆ ಹೇಗ್ ಬಂದ ನೀನು? ಬಸ್ಸಲ್ಲಿ. ಕಿಟ್ಟ ಎಲ್ಲಿ? ಪೊಲೀಸ್ ಸ್ಟೇಷನ್ ಅಲ್ಲಿ. ಅವನ್ಗೆ ಇಷ್ಟೊತ್ತಿಗೆ ಸಿಟಿನಲ್ಲಿರೋ ಪೊಲೀಸ್ ಸ್ಟೇಷನ್ ಎಲ್ಲ ನೆಂಟ್ರ ಮನೆ ಆಗೋಗಿರುತ್ತೆ. ಹಾ ಬಂತು, ಹೋಗು. ಹಲೋ, ಹೇಳಿ. ಹೌದು ಸರ್, 10 ವರ್ಷದಿಂದ ನಮ್ಮ ಹತ್ರನೇ ಡ್ರೈವರ್ ಆಗಿ ಕೆಲಸ ಮಾಡ್ತಿದ್ದಾನೆ. ಹಂಗೇನಿಲ್ಲ ಸರ್, ನೋಡೋ ಕಳ್ಳಂತರ ಇದ್ರು ಒಳ್ಳೆ ಮನಸ್ಸು ಸರ್. ಎಲ್ಲೋ ಏನೋ ತಪ್ಪಾಗಿರ್ಬೇಕು. ಥ್ಯಾಂಕ್ ಯು ಸರ್. ಸ್ವಲ್ಪ ಅವನಿಗೆ ಫೋನ್ ಕೊಡಿ ಸರ್. ಅಕ್ಕರ ಏನು? ಪೊಲೀಸರು ನನ್ನ ಎಳೆದು ತಂದು ಒಬ್ರು ಆದ್ಮೇಲೆ ಒಬ್ರು ಪಾಳೆ ಹಚ್ಚಿ ಗುಮ್ಮಾಕತ್ತಾರೆ. ನಾನು ನಮ್ಮೂರಿಗೆ ಹೊಳ್ಳಿ ಹೋಗಿಬಿಡ್ತೀನಿ ರೀ. ಐ, ಹೋದ್ಸಲ ನಿಮ್ಮೂರ್ನವರೇ ಮುಖಾಮುಖಿ ಕಿತ್ತೋಗೋ ತರ ಬಾರಿಸಿ ಜೈಲೊಳಗೆ ಹಾಕಿದಾರಲ್ಲ? ಹೌದ್ರಿ, ನನ್ನ ಟೈಮ ಸುಮಾರು ಐತಿ. ಆ ಚಿಮಣಾಚಾರಿ ಕೈ ಕರಿ ಯಾವ ಕಡಿಲಿ ಯಾವ ಮುಹೂರ್ತನ್ಯಾಗ ಹೇಳಿದ್ನು ಏನೋ ಅವನ ಮನೆ ಬೆಂಕಿ ಎತ್ಕೊಂಡು ಹೋಗ್ಲಿ. ಸರಿ ಸರಿ,
ಅದೆಲ್ಲ ಗೊತ್ತಿರೋದೆ ಕಿಟ, ನೀನು ಸೀದಾ ಮನೆಗೆ ಬಾ. ಅಕ್ಕಾರ ಅಗ್ದಿ ಅರ್ಜೆಂಟ್ ಮುಖ್ಯವಾದ ವಿಷಯ ತಿಳಿಸ್ಬೇಕ್ರಿ ನಾನು. ಅದೆಲ್ಲ ಮನೆಗೆ ಬಂದು ಹೇಳಕ್ಕಾಗತ್ತಲ್ಲ. ಆಗದಿಲ್ರಿ, ಇದು ಮುಖ್ಯವಾದ ವಿಷಯ, ನಮ್ಮ ಶ್ರುತಿ ವಿಷಯ ರೀ. ಶ್ರುತಿ ವಿಷಯನ? ಏನು ಅಕ್ಕರ, ನೀವು ಅವ್ರ ಮ್ಯಾಲ ಒಂದು ಕಣ್ಣಿಡ ಅಂತ ಹೇಳಿದಿಲ್ರಿ, ಅದಕ್ಕೆ ಕಣ್ಣಿಡಾಕಂತ ಹೋಗಿದ್ದೆ. ನಮ್ಮ ಪಕ್ಕದ ಮನ್ಯಾಗ ಬಂದು ಬಾಡಿಗೆ ಅದನ್ನಲ್ಲ ಕೋತಿ ಮಾರಿ ಸಾಧು. ಅವ ನಮ್ಮ ಶ್ರುತಿ ಜೋಡಿ ಪಾರ್ಕ್ನ್ಯಾಗ ಕುತ್ಕೊಂಡು ಶೇಂಗಾ ಕಾಳು ತಿನ್ನಾಕತ್ತಿದ್ದ. ಒಬ್ರಿಗೊಬ್ರು ಅಂಟ್ಕೊಂಡು ಕಿಸಿ ಕಿಸಿ ಹಲ್ ಕಿಸಾಕತ್ತಿದ್ರೆ, ಅದಕ್ಕೆ ಅವ್ರನ್ನ ಮಾಲ್ ಸಮೇತ ಹಿಡಿಬೇಕು ಅಂತ ಹೋಗಿದ್ದೀನ್ರಿ. ಪೊಲೀಸರು ನನ್ನ ಮಾಲ್ ಸಮೇತ ಹಿಡಿದು ತಂದು ಹಾಕಿ ಕುಮ್ಮಾಕತ್ಬಿಟ್ಟಾರ್ರಿ. ಸರಿ ಸರಿ, ಆಯ್ತಾಯ್ತು, ಬೇಗ ಮನೆಗೆ ಬಾ. ಶ್ರುತಿ, ಶ್ರುತಿ ಪುಟ್ಟ. ಪುಟ್ಟನ ಏನೋ ಕಾದಿದೆ, ಕುರಿಗ್ ಹಾರಾನ? ಏನಮ್ಮ? ಅಲ್ಲ, ಹೇಗಾಯ್ತು ಕ್ಲಾಸಸ್? ಚೆನ್ನಾಗೇ ಆಯ್ತು. ಯಾಕಮ್ಮ? ಸುಮ್ಮನೆ ಕೇಳಿದೆ ಅಷ್ಟೇ. ಎಲ್ಲಿತ್ತು ಕ್ಲಾಸು? ಕಾಲೇಜ್ ಒಳಗೇನಾ ಹೊರಗ? ಅಫ್ಕೋರ್ಸ್ ಒಳಗೆ. ಯಾಕಮ್ಮ ಹೀಗೆ ಕೇಳ್ತಿದ್ಯಾ? ಅಲ್ಲ, ನನಗೆ ಯಾರೋ ಹೇಳಿದ್ರು ಇವತ್ತು ನಿನ್ ಕ್ಲಾಸು ಪಾರ್ಕಲ್ಲಿತ್ತು ಅಂತ. ಹೌದಾ? ಪಾರ್ಕಾ? ಏನ್ ಪಾರ್ಕು? ಯಾವ ಪಾರ್ಕು? ಅಯ್ಯೋ, ಪಾರ್ಕ್ ಹೆಸರೇ ಗೊತ್ತಿಲ್ಲ ಅಲ್ಲ, ಹೋಗ್ಲಿ ಬಿಡು. ಆದ್ರೆ ನಿನ್ ಜೊತೆಯಲ್ಲಿದ್ದವನ ಹೆಸರಾದ್ರೂ ಗೊತ್ತಿರ್ಬೇಕಲ್ಲ. ಅದು ಮನೋಜ್ ತಾನೆ? ಆರಾನೆ ಹೇಳು ನನ್ ಬಂಗಾರು, ಮನೋಜೇ ತಾನೆ? ದುರಂಕಾರಿ, ನನ್ ಮಾತ್ ಮೀರಷ್ಟು ಬಳದ್ಬಿಟ್ಯಾ ನೀನು? ಅಮ್ಮ, ಅದು ಮಾತಾಡ್ಬಾರ್ದು. ಬಳ್ಳಿ ಫಸ್ಟ್ ಹಾಫ್ ಇಲ್ಲಿಗೆ ಮುಗೀತು, ಸೆಕೆಂಡ್ ಹಾಫ್ ಪಕ್ಕದ ಮೈದಾನದಲ್ಲಿ. ಬೇಗ ಹೋಗ್ತಿದ್ರೆ ಟಿಕೆಟ್ ಸಿಕ್ಕಲ್ಲ. ಪ್ಲೀಸ್ ಬೇಡಮ್ಮ. ಯಾಕೆ ಟೆನ್ಷನ್ ಅಲ್ಲಿದ್ದೀರಾ? ಏನಾದ್ರು ತೊಂದರೆ ಆಯ್ತಾ? ಬನ್ನಿ ಒಳಗೆ. ಪರವಾಗಿಲ್ಲ, ನಾನಿಲ್ಲೇ ನಿಂತು ಮಾತಾಡ್ತೀನಿ. ದಯವಿಟ್ಟು ನಿಮ್ ಮಗನ್ನ ನಮ್ಮ ಮಗಳ ತಂದೆಗೆ ಬರಬೇಡ ಅಂತ ಹೇಳಿ. ಅವಳಿಗೇನಾದ್ರು ತೊಂದರೆ ಕೊಟ್ನಾ? ನೀವೇ ಕೇಳಿ ನೋಡಿ ಅವನ್ನ. ಯಾಕೋ ಅವಳಿಗೇನಾದ್ರು ತೊಂದರೆ ಕೊಟ್ಯಾ? ಇಲ್ಲಮ್ಮ, ನಾವಿಬ್ರು ಒಬ್ರನ್ನೊಬ್ರು ಪ್ರೀತಿಸ್ತಾ ಇದ್ದೀವಿ. ಅದ್ ತೊಂದ್ರೆ ಅಂತ ನಂಗೆ ಯಾವತ್ತೂ ಅನ್ಸಿಲ್ಲ. ಅಯ್ಯೋ, ಅವ್ರು ಪ್ರೀತಿಸ್ತಿದಾರಂತೆ. ಪ್ರೀತಿಯಿಂದ ತೊಂದರೆ ಹೇಗಾಗತ್ತೆ? ಓಹ್, ನಾನು ಕಾಲೇಜ್ನಲ್ಲಿ ಇದ್ದಾಗ ಪ್ರೀತಿಸ್ತಾ ಇದ್ದೆ. ಯಾಕೆ ನೀವ್ಯಾರು ಪ್ರೀತಿಸಿಲ್ವಾ? ಅಯ್ಯೋ, ಗೋಲ್ ಒನ್. ನೋಡಿ, ನಾವು ಸಂಪ್ರದಾಯಸ್ಥರು. ನಮಗೆ ಅಂತ ಕೆಲವು ಆಚಾರ ವಿಚಾರಗಳು, ನೇಮ ನಿಷ್ಠೆಗಳು ಇವೆ. ನಿಮಗೆ ಅವು ಇದೆಯೋ ಅಲ್ವೋ ಅಂತ ನನ್ಗೆ ಗೊತ್ತಿಲ್ಲ, ಅದು ನನ್ಗೆ ಬೇಕಾಗೋ ಇಲ್ಲ. ಆದ್ರೆ ನನ್ನ ಮಗಳ ಸುದ್ದಿ ಮಾತ್ರ ಬರಬೇಡಿ. ದಯವಿಟ್ಟು ನಿಮ್ ಮಗನ್ನ ನನ್ನ ಮಗಳ ಹತ್ರ ಮಾತಾಡ್ಬೇಡ ಅಂತ ಹೇಳಿ. ನಿಮ್ಗೆ ನಿಮ್ ಮಗಳ ಬಗ್ಗೆ ಇರೋ ಕಾಳಜಿ, ಭಾವನೆಗಳು ನನಗೆ ಅರ್ಥ ಆಗತ್ತೆ. ನನಗೂ ನನ್ನ ಮಗನ ಬಗ್ಗೆ ಅಷ್ಟೇ ಇದೆ. ಆದ್ರೆ ಇವ್ರಿನ್ನು ಚಿಕ್ಕ ಮಕ್ಕಳಲ್ಲ, ಅರ್ಥ ಆಗತ್ತೆ ಇವ್ರಿಗೆಲ್ಲಾನು. ನಾನು ಇತ್ರಗೆ ಬೆಳೆದ್ ನಿಂತಿರೋ ಮಗನ ಹತ್ರ ಇವ್ರ ಹತ್ರ ಮಾತಾಡು, ಇವ್ರ ಹತ್ರ ಮಾತಾಡ್ಬೇಡ, ಇವನ್ನ ಲವ್ ಮಾಡು, ಇವನ್ನ ಲವ್ ಮಾಡ್ಬೇಡ ಅಂತ ಹೇಳಕ್ಕಾಗತ್ತಾ? ಗೋಲ್ ಟು ನೋಡಿ, ನಿಮ್ ಮಗನ್ನ ಹೇಗ್ ಬೆಳೆಸ್ಬೇಕು ಅನ್ನೋದು ನಿಮ್ ಇಷ್ಟ. ನನ್ನ ಯೋಚನೆ ನನ್ನ ಮಗಳು ಅಷ್ಟೇ. ಇವನವಳನ್ನ ನೋಡೋದಾಗ್ಲಿ ಮಾತಾಡೋದಾಗ್ಲಿ ನನಗಿಷ್ಟಾನೇ ಇಲ್ಲ. ಆದ್ರೆ ಅವರಿಬ್ರು ಪ್ರೀತಿಸ್ತಿದ್ದೀನಿ ಅಂತ ಹೇಳ್ತಿದಾರಲ್ಲ ರೀ, ಅದನ್ನ ಹೇಳ್ತಿರೋದು ನಿಮ್ ಮಗ, ನನ್ ಮಗಳಲ್ಲ ಅಲ್ವಾ? ಅದನ್ನ ಅವಳು ಹೇಳಿ. ಇದು ಪೆನಾಲ್ಟಿ ಕಿಕ್ಕು. ಒಂದ್ ವೇಳೆ ನಿಮ್ ಮಗಳು ಇವನ್ನ ಪ್ರೀತಿಸ್ತಿಲ್ಲ ಅಂತ ಹೇಳಿದ್ರೆ ಇವನ್ ಕೂಡ ಅವಳು ಹಿಂದೆ ಬಿದ್ದು ಟೈಮ್ ವೇಸ್ಟ್ ಮಾಡ್ಕೊಳ್ಳಲ್ಲ. ಹೇಳಿ, ನೀನು ಅವನ್ ಪ್ರೀತಿಸ್ತಾ ಇಲ್ಲ ಅಂತ ಹೇಳು. ಕೇಳ್ತಾ ಇದ್ದಾರಲ್ಲ, ಸಾಯಿಸ್ಬಿಡ್ತೀನಿ. ಹೇಳು. ನಾನು ಅವನ್ನ ಪ್ರೀತಿಸ್ತಾ ಇಲ್ಲ. ಸಾಕಾ? ಸಾಕು. ಪೆನಾಲ್ಟಿ ಗೋಲ್. ಸ್ಕೋರು 2-1. ಇನ್ಮೇಲಿಂದ ನನ್ನ ಮಗ ನಿಮ್ಮ ಮಗಳನ್ನ ಮಾತಾಡ್ಸೋದಿಲ್ಲ, ಅವಳನ್ನ ತಿರುಗೂ ಕೂಡ ನೋಡೋದಿಲ್ಲ. ಹಾಗಂತ ನಾನ್ ಮಾತ್ಕೊಡ್ತೀನಿ. ನಮಸ್ಕಾರ. ನಡಿಯೇ ಬಾ. ಗಾಯತ್ರಿ, ನೀನಲ್ಲೋಗಿ ಮಾತನಾಡ್ಬಿಟ್ಟು ಬಂದೆ ಅಂದ ಮಾತ್ರಕ್ಕೆ ಪ್ರಾಬ್ಲಮ್ ಸಾಲ್ವ್ ಆಯ್ತು ಅಂತಲ್ಲ. ನೋಡು, ಶ್ರುತಿ ಮನಸ್ಸು ತುಂಬಾ ಹುಡುಗನೇ ತುಂಬಿಕೊಂಡಿದ್ದಾನೆ. ಅದನ್ನ ಎಳೆದು ಹೊರಗಾಕ್ಬೇಕು. ಅದಕ್ಕಿರೋದು ಒಂದೇ ದಾರಿ, ಅವಳಿಗೆ ಮದುವೆ ಮಾಡಬೇಕು. ನೆನ್ಪಿಸ್ಕೊ, ಒಂದ್ಸರಿ ನಮ್ ಕಿಟ್ಟ ಒಂದೊಳ್ಳೆ ಸಂಬಂಧ ತಂದಿದ್ದ. ಒಬ್ಬನೇ ಮಗ, ಅಮೆರಿಕನಲ್ಲಿರೋದು, ಗ್ರೀನ್ ಕಾರ್ಡ್ ಹೋಲ್ಡ್ರು. ಹೌದು, ಅವರಪ್ಪನೂ ಅಲ್ಲೇ ಇದ್ದಾರಲ್ಲ. ಅದಕ್ಕೆ ಅವನ್ನ ಕರೆಸಿ
ಆ ವಿಷಯ ಏನು ಅಂತ ಕರೆಕ್ಟಾಗಿ ಕೇಳೋಣ. ಬಾಪ ಕಿಟ್ಟ, ಒಳ್ಳೆ ಸಮಯಕ್ಕೆ ಬಂದೆ. ನಿನಗೊಂದು ಕೆಲಸ ಇದೆ. ದಯವಿಟ್ಟು ಈ ಹೆಣ್ಮಕ್ಳ ಕಾಲೇಜ್ಗೆ ಹೋಗಿ ಕಾಯಿ ಕೆಲಸ ನನ್ನಿಂದ ಕ್ಷಮಾ ಮಾಡ್ರಿ, ನಾ ಮಾಡೋದೇ ಇಲ್ಲ. ನಮ್ಮ ಊರಿಗೆ ಹೋಗಂದ್ರೆ ಹೋಗಿಬಿಡ್ತೀನಿ. ಬಾಯ್ ಮುಚ್ಚೋ. ಅದ್ಯಾರು ಅಮೆರಿಕಾನಲ್ಲಿ ಇದ್ದಾರೆ ಅಂದಲ್ಲ, ಅವ್ರ ಹೆಸರೇನು? ಒಬಾಮಾ ಅಧ್ಯಕ್ಷ. ಅವರಲ್ಲೋ? ಓ ಬೆಳ್ಳನವ, ಮೈಕಲ್ ಜಾಕ್ಸನ್ ಸತ್ತಲ್ರಿ ಅವ. ಅವನಲ್ವೋ? ನಮ್ ಶ್ರುತಿಗೊಬ್ಬ ಹುಡುಗನ್ ನೋಡಿದ್ದೀನಿ, ಒಬ್ಬನೇ ಮಗ, ಅಮೆರಿಕಾನಲ್ಲಿ ಇದ್ದಾನೆ ಅಂದಲ್ಲ, ಅವನ ಹೆಸರೇನಂದ್ರೆ? ಶ್ರೀನಿವಾಸ. ಬ್ರೋಕರ್ ನಾರಾಯಣ ನಿನ್ನಷ್ಟ ಭೇಟಿಯಾಗಿ ಕೇಳಿದಿನ್ರಿ, ಆದ್ರೆ ನಿಮಗ ಮನಸ್ಸಿಲ್ಲ ಅಂತ ನಾ ಹೇಳ್ಬಿಟ್ಟೆ. ಈಗ ಮನಸ್ಸಿದೆ ಅಂತ ಹೇಳು. ಇದಕ್ಕ ಶ್ರುತಿಯವ್ರದ್ದು ಕಬಲ್ ಐತೇನ್ರಿ? ಅವಳು ಒಪ್ಕೋತಾಳೆ. ನೀ ನಾರಾಯಣಕ್ಕೆ ಫೋನ್ ಮಾಡು. ಮತ್ ಬಾಜು ಮನಿ ಮಂಗ್ಯ ಬಾಯ್ ಮುಚ್ಚ. ಅರ್ಥ ಆತ್ ಬಿಡ್ರಿ, ಅರ್ಥ ಆತ್. ನಾಳೆ ಮುಂಜಾನೆ ಎತ್ತು ಕೂಡ್ಲಿ ಮೊದ್ಲು ಮಾಡು ಕೆಲಸನ ಅದ ನಂದು. ನಾಳೆ ಮುಂಜಾನೆ ಅಲ್ಲ, ಈಗಲೇ ಮಾಡು. ಈಗಲೇ ಅಂತೀರ? ನೋಡ್ತೀರ ನನ್ನ ವ್ಯವಸ್ಥೆ. ಒಂದಿಷ್ಟು ಸ್ನಾನಾಗಿ ನಾ ಮಾಡಿ ರೆಸ್ಟ್ ತಗೋತಿದ್ದೆ. ಯಾಕೆ ಅವ್ರು ಸ್ನಾನ ಮಾಡ್ಸಿಲ್ವಾ? ಯಪ್ಪ ಹುಡುಗಾಟಿಗೆ ಮಾಡಬೇಡ್ರಿ. ಅವ್ರು ನನಗೆ ಮಾಡಿರೋ ಮೊಹರಂ ಹಬ್ಬನ ನಿನಗೇನಾರ ಮಾಡಿದ್ರ ನೀ ಸೀದಾ ಉಳಿವಿ ಜಾತ್ರೆಗೆ ಹೋಗಿ ಪಾದನ ಹಿಡಿತಿದ್ದೆ ಬಸವಣ್ಣಂದು. ಸಾಕ್ ನಿಲ್ಸಿ ಕಿಟ್ಟ. ಮೊದ್ಲು ನೀನ್ ನಾರಾಯಣ್ಗೆ ಫೋನ್ ಮಾಡು, ಆಮೇಲೆ ಸ್ನಾನ ಮಾಡು. ವಾಸನೆ ಬಂದ್ರು ಚಿಂತೆ ಇಲ್ಲ. ಆ ಮಗ ಚಿಮಣಾಚಾರಿ ನನ್ನ ಕೈಗೆ ಸಿಗ್ಬೇಕು. ಅವನಿಗೈತಿ, ನನಗೈತಿ, ಅವನಿಗೈತಿ. ಅಮ್ಮ, ನಾನು ಈಗಲೇ ಮದ್ವೆಗೆ ರೆಡಿ ಇಲ್ಲ. ನಿನ್ನ ಯಾರು ಕೇಳಿದ್ರು? ಅದನ್ನೆಲ್ಲ ನಾನ್ ನಿರ್ಧಾರ ಮಾಡ್ತೀನಿ. ಒಳಕ್ ಹೋಗು. ಗಾಯತ್ರಿ, ಶ್ರುತಿನ್ ಹುಷಾರಾಗಿ ನೋಡ್ಕೋಬೇಕು. ಹೊಡೋಗ್ಬಿಟ್ರೆ ಅವಳ ಧೈರ್ಯ ಮಾಡಲ್ಲ. ನೀನ್ ಮಾಡ್ದೆ ಅಲ್ವಾ? ನಿನ್ ಮಗಳು ತಾಯಿ ಅಂತೆ, ಮಗಳು ನೂಲಿನಂತೆ. ಸರಿ ಆಯ್ತು ಆಯ್ತು. ಅಕ್ಕರ 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 ಇವತ್ತ ನಮ್ಮ ನಸೀಬ್ ಬಾಳ ಚಲೋ ಐತ್ ನೋಡ್ರಿ. ಹೌದು, ನಮ್ ನಸೀಬು ತುಂಬಾ ಚೆನ್ನಾಗಿದೆ. ಯಾವುದೇ ಪೊಲೀಸ್ ಸ್ಟೇಷನ್ಗೆ ಹೋಗ್ದಿರಾ ಸೀದಾ ಮನೆಗೆ ಬಂದಿದ್ದಾನಲ್ಲ. ಯಪ್ಪ ಒಂದ್ ಜರ ಸುಮ್ಮಿರಾಕಿ ಏನ್ ತಗೋತಿ ಅಂತೀನಿ ನಾನು. ಅಕ್ಕೋರ ನಾಳೆ ಅವ್ರು ನಮ್ಮ ಮನಿಗೆ ಬರ್ತಾರಂತ್ರಿ. ಯಾರು? ಅದ ಅಮೆರಿಕಾದವರು ಶ್ರೀನಿವಾಸ. ಹೌದೇನು? ಹೂನ್ರಿ. ಅವ ತನ್ನ ಮಗನಿಗೆ ಬ್ಯಾರೆ ಕಣ್ಣೆ ನೋಡಕ್ ಬರ್ತಾರಂತ್ರಿ. ನಮ್ಮ ನಾರಾಯಣ ಶ್ರುತಿ ವಿಷಯನೆಲ್ಲ ತಿಳಿಸಿ ಹೇಳಿಬಿಟ್ಟನಂತ್ರಿ. ಬಾಳ ಸಂತೋಷವಾಗಿ ಒಪ್ಕೊಂಡ್ಬಿಟ್ಟನ್ರಿ. ಈಗಾಗಲೇ ನಮ್ಮ ಫ್ಯಾಮಿಲಿ ಸುದ್ದಿನೆಲ್ಲ ತಿಳ್ಕೊಂಡ್ಬಿಟ್ಟನಂತ ನೋಡ್ರಿ. ಡೈವರ್ಸ್ ವಿಷಯನೂ ಗೊತ್ತಾಗಿರುತ್ತೆ, ನಾವೇನ್ ಹೇಳ್ಬೇಕಾಗೇ ಇಲ್ಲ. ಅವ ಇನ್ನೊಂದು ವಿಷಯ ಹೇಳ್ಯಾನ್ರಿ. ಶ್ರೀನಿವಾಸ ಬಾಳ ಸ್ಟ್ರಿಕ್ಟು ಮತ್ತು ಶಿಸ್ತಿನ ಮನುಷ್ಯ ಅಂತ್ರಿ. ಏನಾರ ಮಾಡಿ ನಾವು ಅವನು ಒಪ್ಸಾಕಬೇಕು ನೋಡ್ರಿ. ನಾನ್ ಇದೀನಲ್ಲ, ಯಾಕೆ ತಲೆ ಕೆಡ್ಸ್ಕೊಂತೀಯ? ಅಕ್ಕರ ಅವ ಇನ್ನೂ ಒಂದು ವಿಷಯ ಹೇಳ್ಯಾನ್ರಿ. ಈ ನಿಮ್ ಚಿಕ್ಕಪ್ಪಗ ನುಚ್ಚಿನ ಗಡಿಗೆ ನಾಯಿ ಬಾಯಿ ಹಾಕದಂಗ ನಡಬರ್ಕ್ ಬಾಯಿ ಹಾಕ್ಬೇಡ ಅಂತ ಹೇಳ ನೋಡ್ರಿ. ಹಂಗನ್ನ ಅವನು ಎಷ್ಟ ಧೈರ್ಯ ಅವನ್ಗೆ ನೋಡ್ರಿ. ಅಕ್ಕರ ಇನ್ನೊಂದು ವಿಷಯನು ಹೇಳನವ. ಈ ನಿಮ್ ಚಿಕ್ಕಪ್ಪ ಹಿಂಗ ವಟ ವಟ ಅನ್ಕೋತ್ ನಿಂತಿದ್ನಪ್ಪ ಅಂತಂದ್ರ ಮುಲಾಜಿಲ್ದಂಗ ಕಪಾಳಿಗೆ ಬಿಗಿದು ಮಲಗಿಸಿ ತಿಥಿ ಮಾಡಿ ತಿಥಿ ಒಡೆ ತಿಂದ ಹೋಗ್ತಾನ. ಇದು ನಾರಾಯಣನ್ ಮಾತಲ್ಲ ಗಾಯತ್ರಿ, ಈ ನಾರನ್ ನನ್ ಮಗಂದು. ಚಿಕ್ಕಪ್ಪ, ಮಾತು ಯಾರ್ದಾದ್ರೂ ಆಗಿರ್ಲಿ, ನಿಜಾನೇ ತಾನೆ? ನೀವು ತುಂಬಾ ಒಟ್ಟುಗುಡ್ತೀರಾ. ನಾನ್ ಕೇಳ್ಕೊಳ್ಳೋದು ಇಷ್ಟೇ, ನೀವ್ ಆ ಮನುಷ್ಯನ್ ಮುಂದೆ ಈ ನಿಮ್ ಚಟನ ಸ್ವಲ್ಪ ಕಂಟ್ರೋಲ್ ಮಾಡಿ. ಆಯ್ತು, ಅದೇನ್ ಮಾಡ್ತೀರೋ ಮಾಡಿ. ಬಾ 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 ಸಫಾರಿ ಭಾರಿ ಚಲೋ ಐತ್ ನೋಡ್ರಿ. ಯಾರ್ದ್ರಿ ಇದು? ನಿಮ್ ತಾತಂದು. ನಮ್ಮ ತಾತ ಇಂತ ಅಡ್ರೆಸ್ ಹಾಕಿದ್ ನಾವ್ ಒಮ್ಮೆ ನೋಡಿಲ್ ಬಿಡ್ರಿ. ಚಿಕ್ಕಪ್ಪ, ಯಾಕಿಷ್ಟು ಬೇಗ ಹೊರಟ್ರಿ? ಫ್ಲೈಟ್ 10 ಗಂಟೆಗಲ್ವಾ? ಬೀಗ ತಪ್ಪಿಸ್ಕೊಂಡ್ಬಿಟ್ರೆ ನೀನೊಂದು ಹಾಕಿದ್ನಪ್ಪ ಅಡಬಾಯಿ. ಅವರಿಗೆ ಕನ್ನಡ ಒಂದು ಗೊತ್ತಿದ್ರೆ ಸಾಕು. ಅಮೇರಿಕಾದಿಂದ ಬರೋ ಮಂದಿಗೆ ತಮ್ಮ ಭಾಷೆನೇ ಮರ್ತು ಹೋಗಿರ್ತೈತಿ. ಅಯ್ಯೋ, ತುಂಬಾ ಸುಸ್ತಾದಂಗ್ ಕಾಣಿಸ್ತಿದ್ಯಾ ಶ್ರುತಿ. ಹೋಗಿ ಒಳ್ಳೆ ಬಟ್ಟೆ ಹಾಕೊಂಡ್ ಬಾಮ್ಮ. ಅದೆಲ್ಲಮ್ಮ. ಹೆದರ್ಬೇಡ ಬಂಗಾರಿ, ಇವತ್ತೇ ಏನ್ ಮದುವೆ ಆಗ್ಬಿಡಲ್ಲ. ಹುಡುಗನಪ್ಪ ನಿನ್ನ ನೋಡಕ್ ಬರ್ತಿದ್ದಾರಷ್ಟೇ. ಇನ್ನು ನಮ್ಗೆ ಅವ್ರ ಫ್ಯಾಮಿಲಿ ಹಿಡಿಸ್ಬೇಕು, ಅವ್ರಿಗೆ ನೀನು ನಮ್ ಫ್ಯಾಮಿಲಿ ಎಲ್ಲ ಹಿಡಿಸ್ಬೇಕು. ಆ ಹುಡುಗನಿಗೂ ನೀನು ಇಷ್ಟ ಆಗ್ಬೇಕು. ಇಷ್ಟೆಲ್ಲ ಆದ್ಮೇಲೆನೆ ಮುಂದಿನ ವಿಷಯ. ನೋಡು ಶ್ರುತಿ, ಆ ಹುಡುಗ ನಿನ್ಗೆ ಇಷ್ಟ ಆಗ್ಲಿಲ್ಲ ಅಂದ್ರೆ ಮದುವೆ ಆಗ್ಲೇಬೇಕು ಅಂತ ಏನೂ ಇಲ್ಲ. ಹೌದು ಬಂಗಾರಿ, ಅಮ್ಮ ನನ್ ಬಲವಂತ ಮಾಡಲ್ಲ. ಹೋಗು, ಸ್ನಾನ ಮಾಡಿ ರೆಡಿ ಆಗು. ಸರಿ ಗಾಯತ್ರಿ, ಇಲ್ವಾ? ಏನಕ್ಕೆ ಹಂಗೆ ಹೇಳ್ದೆ? ನೀವೇ ನೋಡಿದ್ರಲ್ಲ ಹೇಗಿದ್ಲು ಅಂತ. ಮನೇಲಿ ನೀವು ಸತ್ತೋಗಿರೋ. ಅಲ್ಲ ಚಿಕ್ಕಪ್ಪ, ಇವ್ಳು ಈ ತರ ಮುಖ 3 ಕಡೆ ಮಾಡ್ಕೊಂಡಿದ್ರೆ ಆ ಮನುಷ್ಯ ಏನ್ ಅನ್ಕೊಳಲ್ಲ? ಓಹೋ, ಆವತ್ ನಿನ್ ಕಣ್ಣಲ್ಲಿ ನೀರೇ ಬರ್ದಿರ ಅಳ್ತಾ ಇದ್ದಲ್ಲ, ಆ ತರದ್ದು. ಕೊಡಿ.
ಬಂದೆ ಬಂದೆ. ಶ್ರೀನಿವಾಸ್ ಅವರು. ನಮಸ್ಕಾರ. ನಮಸ್ಕಾರ. ಬನ್ನಿ. ನಾನು ಗಾಯತ್ರಿ. ಗಾಯತ್ರಿ ದೇವರ ಹೆಸರು. ಹಿರಿಯರು ಮಕ್ಕಳಿಗೆ ದೇವರ ಹೆಸರನ್ನು ಯಾಕೆ ಇಡ್ತಾರೆ ಅಂದ್ರೆ ಮಕ್ಕಳ ಹೆಸರು ಹಿಡಿದು ಕರೆದ್ರೆ ಅಥವಾ ಕೂಗಿದ್ರೆ ದೇವರನ್ನು ಸ್ಮರಿಸಿದಾಗ ಆಗ್ಲಿ ಅಂತ ಅಲ್ಲ? ಹೌದೌದು. ಒಳಗ್ ಬನ್ನಿ, ಕೂತ್ಕೊಳ್ಳಿ. ಒಂದು ನಿಮಿಷ. ನೀವು ತುಂಬಾ ಶಿಸ್ತು ಮತ್ತೆ ಕಂಡಿಟ್ಟು ಅಂತ ಗೊತ್ತಿದೆ ನನಗೆ. ಯಾರು ಹೇಳಿದ್ರು? ಬ್ರೋಕರ್ ನಾರಾಯಣ ಹೇಳಿದ್ರು. ನಾರಾಯಣ ಮತ್ತೆ ದೇವರ ಹೆಸರೇ? ಹೌದು. ಎಲ್ಲಿ ಅವರಿಬ್ರು? ಅವರ ಜೊತೆ ತಾನೇ ನೀವು ಬಂದಿದ್ದು? ಅವರು ಆ ಕಡೆ ಹೋದ್ರು. ಓಹೋ, ಲೇಟ್ ಆಗಿ ಬರಬಹುದು. ಹೌದಾ? ಟೀ ತರ್ಲಾ? ಥ್ಯಾಂಕ್ ಯು. ಇರ್ಲಿ. ಶ್ರುತಿ, ಬೇಗ ಬಾ. ಅಯ್ಯೋ, ಏನ್ ಮನುಷ್ಯ ಇವರು, ಸಡನ್ನಾಗಿ ತಪ್ಕೊಂಡ್ಬಿಟ್ರಲ್ಲ. ಸದ್ಯ ಯಾರು ನೋಡ್ಲಿಲ್ಲ. ಏನ್ ಹೇಳಕ್ಕಾಗುತ್ತೆ, ಅಮೆರಿಕಾ ಕಲ್ಚರು. ಅಲ್ಲ, ಇಷ್ಟು ಮಂದಿ ಎಲ್ಲಾರು ಆದ್ರೂ ಇವ ಬಾಳ ಮಾಡಿ ಬ್ಯಾರೆ ವಿಮಾನ ತಪ್ಪಿಸ್ಕೊಂಡಿರ್ಬೇಕಂತ ನಾನು. ಅದೇ ಸಾಧ್ಯ. ನಮ್ ಬೀಗರು ತುಂಬಾ ಸ್ಟ್ರಿಕ್ಟ್ ಕಟ್ನಿಟ್ಟು ಅಂತೆಲ್ಲ ನೀನೇ ಹೇಳ್ದೆ. ವಿಮಾನ ಹೆಂಗ್ ತಪ್ಪಿಸ್ಕೊಂತಾರೆ? ಮತ್ತೆ ಎಲ್ಲಿ ಆದ್ರಿ ಇವ್ರು? ಫ್ಲೈಟ್ ಮಿಸ್ ಆಗಿರ್ಬೇಕು. ಮತ್ ನೀನ್ ಬೇರೆ ಹೇಳೋದು? ಹಾಯ್ ಮಿಸಸ್ ಗಾಯತ್ರಿ ಕಡೆಯವರು. ನೀವು ಶ್ರೀನಿವಾಸ್? ನಾವೆಲ್ಲಿ ನೀವು ವಿಮಾನನ ತಪ್ಪಿಸ್ಕೊಂಡ್ರೆ ಅಂತ ಮಾಡಿದ್ವಿ. ನಾನ್ ಸೆನ್ಸ್. ವಿಮಾನ ತಪ್ಪಿಸ್ಕೊಳ್ಳೋರು ಮೂರ್ಖರು, ನಾನಲ್ಲ. ಬನ್ನಿ ಬನ್ನಿ. ಇವನೊಬ್ಬ ನಮಗೆ ಅಮರಪಾಮನ ಬನ್ನ ಕೊಡಿ. ಅವ್ನ ಕೇಳಿ ಸುಟ್ಕೆ ಇದು ಒಂದೈತೇನ್ರಿ ಬ್ಯಾಗ? 100 ಇವೆ. ಯಾಕೆ ನಿನ್ಗೊಂದು ಬೇಕಾಗಿತ್ತೇನ? 2 ದಿವಸಕ್ಕೆ ಎಷ್ಟು ಬೇಕು ಅಷ್ಟೇ ಕಾಣೆ ತಂದಿರೋದು. ಕಾರ್ ಡೋರ್ನ ಹ್ಯಾಕ್ ತೆಗಿಬೇಕು ಅನ್ನೋದು ಚೆನ್ನಾಗಿ ಗೊತ್ತಿದೆ. ಅಮೆರಿಕದಲ್ಲಿ ನಾನು 100 ಕಾರ್ಗಳು ನೋಡಿದ್ದೀನಿ. ಅಂಡರ್ಸ್ಟ್ಯಾಂಡ್? ನಮ್ಮ ಊರಾಗ 4 ಸಿದ್ದು ಹಿಂಗ ಉರಿತಿದ್ದ. ಅವನು ಮೂಲಿ ಗುಂಪ ಮಾಡಿದ. ಇವನು ಬಾಳ ಹೋದ, ಇವನು ಮೂಲಿ ಗುಂಪ. ಎಕ್ಸ್ಕ್ಯೂಸ್ ಮಿ ಸರ್. ನನ್ನ ಡ್ರೈವರ್ ಫೋನ್ ಮಾಡಿ ಕಾರ್ ಕೆಟ್ಟೋಗಿದೆ ಅಂತ ಹೇಳ್ದ. ಸ್ವಲ್ಪ ಸಿಟಿವರೆಗೂ ಡ್ರಾಪ್ ಮಾಡ್ತೀನಿ. ಈಗ ಈ ಹೆಣ್ಮಗ ಬೇಕಾ? ನನಗೆ ಬೇಡ, ನಿನಗೆ ಬೇಕಾ? ಬಸವೇಶ್ವರ, ಹೆಣ್ಣು ಯಾವಾಗ ಬಂದು ಕಾರ್ನ್ಯಾಗ ಕಾಲಿಡ್ತು ನಮಗೆ ಎಡವಟ್ಟು ಕಾದು ಕುಂತದಂತ. A02 MB 8577 ಸರ್. ಶ್ರುತಿ ನನ್ ಮಗಳು. ಹಲೋ, ನಮಸ್ತೆ. ತುಂಬಾ ಸುಂದರವಾಗಿದ್ದಾಳೆ ನಿಮ್ ಮಗಳು. ಬಾ ಮಗಳೇ, ನನ್ನ ಪಕ್ಕದಲ್ಲಿ ಕೂತ್ಕೋ. ಕೂತ್ಕೋ. ಶ್ರುತಿ ಸಂಗೀತಮಯ ಹೆಸರು. ಸಂಗೀತ ಕಲ್ತಿದ್ಯಾ? ಅವಳು 6ನೇ ವಯಸ್ಸಿನಿಂದಲೇ ಕರ್ನಾಟಕ ಸಂಗೀತ ಕಲಿತಿದ್ದಾಳೆ. ಅದು ನಮ್ಮ ಕುಟುಂಬದ ಸಂಪ್ರದಾಯ. ಸಂಪ್ರದಾಯ? ಸಂಪ್ರದಾಯ ಅಂದ್ರೆ ಬಲವಂತ ಕಲ್ತಿದ್ಯಾ? ನೋಡು, ಯಾವ ಕೆಲ್ಸಾನು ಬಲವಂತಕ್ ಮಾಡಬಾರ್ದು, ಅಂತರ್ಯದಿಂದ ಮಾಡಬೇಕು. ಆಗ್ಲೇ ಅದರ ಆತ್ಮ ತಲುಪೋದಕ್ ಸಾಧ್ಯ. ನಿಮ್ಮ ತಂದೆಯಲ್ಲಿ ಬಿಸ್ನೆಸ್ ಹೋಗಿದ್ದಾರೆ, ಇವತ್ ಬಂದ್ಬಿಡ್ತಾರೆ. ಓ, ಅವರನ್ನು ನಾನು ಭೇಟಿ ಮಾಡ್ಬೇಕು. ಓ ಖಂಡಿತ. ಯಾಕೆ? ಓ, ಫೋನ್ ಬರ್ತಿದೆ, 1 ನಿಮಿಷ. ಹಲೋ ಅಕ್ಕ, ನಾನು ಬ್ರೋಕರ್ ನಾರಾಯಣ. ಹೇಳಪ್ಪ ನಾರಾಯಣ. ಅವ್ರು ಬಂದ್ರಾ? ಇಲ್ಲೇ ಇದ್ದಾರೆ. ಒಳ್ಳೇದಾಯ್ತು. ಕಿಟ್ಟ ನೋಡಿ ಫೋನೇ ಮಾಡಿಲ್ಲ. ನೀವು ಅವ್ರ ಜೊತೆ ಮಾತಾಡ್ಬೇಕಾದ್ರೆ ತುಂಬಾ ಹುಷಾರಾಗಿರಿ. ನೋಡಕಂಗ್ ಕಾಣಿಸ್ತಾರಷ್ಟೇ, ತುಂಬಾ ಚುರುಕು, ಮೂಗಿನ ತುದಿಲೇ ಕೋಪ. ಆದಷ್ಟು ಅವ್ರಿಗೆ ಎಲ್ಲೂ ಕಿರಿಕಿರಿ ಆಗ್ದಾಗ ನೋಡ್ಕೊಳ್ಳಿ. ಆದ್ರೆ ಸಿಕ್ತವರ್ನೆಲ್ಲ ತಪ್ಕೊಳ್ಳೋ ಅಭ್ಯಾಸ ಇದೆ ಅಲ್ವಾ? ನೀವೇನ್ ಯೋಚನೆ ಮಾಡ್ಬೇಡಿ, ಅಮೇರಿಕದವ್ರಲ್ವಾ? ನಾನು ಹಾಗೆ ಅನ್ಕೊಂಡೆ. ಸರಿ ಸರಿ, ಆಮೇಲೆ ಫೋನ್ ಮಾಡ್ತೀನಿ. ನಿಮ್ಗೆ ಬೇಜಾರಿಲ್ಲ ಅಂದ್ರೆ ಆ ರಿಸೀವರ್ ಸ್ವಲ್ಪ ತೆಗ್ದಿಡ್ತೀರಾ? ನಾನು ಮಾತಾಡುವಾಗ ಡಿಸ್ಟರ್ಬ್ ಆದ್ರೆ ನಂಗೆ ಇಷ್ಟ ಆಗಲ್ಲ. ಅಯ್ಯೋ, ಸರಿ ಸರಿ. ಕಾಲೇಜಲ್ಲಿ ಏನ್ ಸಬ್ಜೆಕ್ಟ್ ತಗೊಂಡಿದ್ಯಮ್ಮ? ಕನ್ನಡ ಲಿಟ್ರೇಚರ್. ಓ,
ಮಾತಿಗೊಂದು ಅರ್ಥವೇಕೆ, ಅರ್ಥವಿದ್ದರೆ ಅರ್ಥ ಸಾಕೆ, ಮೋಡಗಳನ್ನು ನೋಡಿ ಕಲಿ, ಅರ್ಥ ಅಲ್ಪ ಎಂದು ತಿಳಿ. ಇದನ್ನು ಯಾರು ಬರ್ದದ್ದು ಹೇಳು? ಯಾರು? ಕುವೆಂಪು. ಸರ್ ನೀವು ಮಾತಾಡ್ತಾರೆ, ನಾನು ಅಡುಗೆ ಮಾಡ್ತೀನಿ. ವೆಜ್ಜಾ ನಾನ್ ವೆಜ್ಜಾ? ಆ ನಾರಾಯಣ ಇದು ನನಗೆ ಹೇಳಲೇ ಇಲ್ಲ. ಈಗ ನಾನು ವೆಜ್ ಅಂತ ಅವ್ರು ನಾನ್ ವೆಜ್ ಅಂತಂದ್ರೆ ಗಂಡನ ಕಡೆ ಅವ್ರಿಗೆ ಇದೊಂದು ದೆಪ್ಪ ಸಾಕಲ್ಲ, ಈ ಸಬ್ಬತ್ತ ಬೇಡ ಅನ್ನೋದಕ್ಕೆ. ನೀವು ಹೇಗೆ ಹೇಳ್ತೀರೋ ಹಾಗೆ. ನಾನು ಪಕ್ಕ ಸಸ್ಯಾಹಾರಿ, ವೆಜಿಟೇರಿಯನ್. ಓಹ್, ನಾವು ಅಷ್ಟೇ ಸಸ್ಯಹಾರಿ. ಸಸ್ಯಾಹಾರಿ 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 ಸಸ್ಯಾಹಾರಿ. ಏನಾಯ್ತು? ವಾಟ್ ಹ್ಯಾಪನ್? ಇಷ್ಟು ದಿವಸ ಒಬ್ಬೊಬ್ಬರ ರೊಕ್ಕ ಕೇಳಕ್ ಬಂದು ನಿಂದಿರ್ತಿದ್ರೆ, ಈಗ ಹಿಂಡ್ಗಟ್ಲೆ ಡಿಪಾರ್ಟ್ಮೆಂಟ್ನವ್ರ ಪೂರ ಎಲ್ಲಾರು ಕೂಡಿ ಬಂದಾರ ನೋಡ್ರಿ ರೊಕ್ಕ ಕೇಳಕ. ಆದ್ರೆ ಇದ ಮೊದಲೇ ಸಲ ಗನ್ ಹಿಡ್ಕೊಂಡ್ ಬಂದ್ ನಿಂತಿದ್ದು. ನೀವೇನ್ ಹೆದಕ್ ಹೋಗ್ಬೇಡ್ರಿ, ಅವ್ರು ನಮ್ ಬೀಗ್ರ. ನಿಮ್ ಕೈಗಳನ್ನೆಲ್ಲ ನಾನು ಕಾಣಿಸೋ ತರ ಇಟ್ಕೋಬೇಕು. ಯಾಕಪ್ಪ ಚಿಮಣಾಚಾರಿಗತ್ಲೆ ಜ್ಯೋತಿಷ್ ಹೇಳ್ತೇನ? ವಾಟ್ ನಾನ್ಸೆನ್ಸ್ ಇಸ್ ಗೋಯಿಂಗ್ ಆನ್? ಏನ್ ನಡೀತಾ ಇದೆ ಇಲ್ಲಿ? ನಾನು ಯಾರು ಗೊತ್ತಾ? ಪಟ್ಟಿ ಲಕ್ಕಮ್ಮ ಟ್ರೇಡಿಂಗ್ ಕಂಪನಿ ಸಿಇಒ ಶ್ರೀನಿವಾಸ್ ಫ್ರಮ್ USA. ಶಟ್ ಅಪ್. ಏನ್ ವಿಷಯ ಅಂತ ತಿಳ್ಕೊಬೋದಾ ಇನ್ಸ್ಪೆಕ್ಟರ್? ದೇವಲೋಕದಿಂದ ಇಳಿದು ಬಂದ ರಂಬಾಯಿಕಿ ಈಕಿ ಕೇಳಿದ್ಕೊಳ್ಳಿ ಹೇಳ್ಬಿಡ್ತಾರೆ ಇವರು. ಯು ಆರ್ ಅಂಡರ್ ಅರೆಸ್ಟ್ ಮಿಸ್ ನ್ಯಾನ್ಸಿ ಡಿಕೋಸ್ಟಾ. ನೀನ್ ಈ ಫ್ಲೈಟ್ ಅಲ್ಲಿ ಬರ್ತೀಯಾ ಅಂತ ನಂಗೆ ಚೆನ್ನಾಗಿ ಗೊತ್ತಿತ್ತು. ಬಾ ನನ್ ಜೊತೆ. ಪ್ಲೀಸ್ ಕಮ್ ಔಟ್. ನೀವು ಎಲ್ಲ ಬನ್ನಿ. ನಾವ್ಯಾಕೆ? ವೈ ಶುಡ್ ಬಿ? ನೋಡಿ ಸರ್, ಇಲ್ಲೇನೋ ಮಿಸ್ಟೇಕ್ ಆಗಿದೆ. ಇವಳು ಯಾರೋ ನಮ್ಗೆ ಗೊತ್ತಿಲ್ಲ. ಲಿಫ್ಟ್ ಕೇಳಿದ್ರು, ಹಚ್ಕೊಂಡ್ಬಂದ್ವಿ. ದಟ್ಸ್ ಆಲ್. ನಿಮ್ ಕತೆನೆಲ್ಲ ಸ್ಟೇಷನ್ ಅಲ್ಲಿ ಬಂದು ಹೇಳಿ. ಬನ್ನಿ ಅಜಯ ಎಲ್ಲ. ಸರ್, ಇವ್ರಿಗೂ ನನಗೂ ಯಾವುದೇ ಸಂಬಂಧ ಇಲ್ಲ. ಹೌದು ಸರ್, ಹೌದು ಸರ್. ನಾನು ಬರೀ ಲಿಫ್ಟ್ ಕೇಳಿದೆ ಅಷ್ಟೇ. ಹೌದು. ಥ್ಯಾಂಕ್ ಯು ಸರ್. ದಾರಿ ಬಿಡಮ್ಮ. ಎಲ್ಲ ತಲೆನೋವು. ಸತ್ಯ ಬಚಾವಾದೇವಪ್ಪ. ಆ ಚಿಮಣಾಚಾರಿ ಹೇಳ್ದಂಗ ಹೆಣ್ಮಕ್ಳು ಇದ್ದಲ್ಲಿ ಗಂಡಾತ್ರ ಕಾದಿರ್ತೈತಂತ. ಆದ್ರೆ ಇವತ್ತೇನು ಆಗ್ಲಿಲ್ಲಲ್ಲ. ಗಂಡಾಂತರ ಕಾಯ್ಬೇಕಾಗಿತ್ತೇನೋ? ನಡಿಯೋ. ಸರ್ ಸರ್ ಸರ್, ಆ ಡ್ರೈವರ್ ಇದನ್ನಲ್ಲ ಸರ್, ಅವನ ಹೆಸರು ಕಿಟ್ಟಪ್ಪ ಅಂತ ಸರ್. ಸಿಟಿಲಿರೋ ಎಲ್ಲ ಸ್ಟೇಷನ್ ಅವ್ನ ಮೇಲೆ ಕೇಸ್ಗಳಿದೆ ಸರ್. ಹೌದಾ? ಹಾ ಸರ್. ಚೈನ್ ಸ್ನ್ಯಾಚಿಂಗು, ಕಾರ್ ಕಳ್ತನ, ಡಕಾಯ್ತಿ, ಫ್ರಾಡು ಸರ್. ಕೈಗೆ ಸಿಗ್ತಾ ಇಲ್ಲ ಸರ್ ಅವನು. ಹಾಗಾದ್ರೆ ಅವ್ರೆಲ್ಲರನ್ನು ಕರ್ಕೊಂಬನ್ರಿ ಸರ್. ಪೊಲೀಸ್ ಒಳ್ಳೆ ಬಂದ್ರೆ ನಾ ಹೇಳಿಲ್ಲ ಪ್ರಾಬ್ಲಮ್ ಶುರು ಆತಂತ. ಸುಮ್ಮನೆ ಇರ್ತೀಯನೇ ಸಿಲ್ಲಿ ಫೆಲೋ. ಇಳಿ ಕೆಳಗಡೆ. ಬಂದ್ರಿ ರೀ, ಬನ್ನಿ. ಈಗ ಸಮಾಧಾನ ಆಯ್ತೇನೋ ನಿನ್ಗೆ? ತರ್ಲೆ ನನ್ ಮಗನೇ. ದಿಸ್ ಈಸ್ ಅಟ್ರಾಷಿಯಸ್. ನಮ್ಮನ್ನ ಯಾಕೆ ಅರೆಸ್ಟ್ ಮಾಡ್ತಾ ಇದ್ದೀರಾ? ನಮ್ಮೇನ್ ಕ್ರಿಮಿನಲ್ಸ್ ಅನ್ಕೊಂಡ್ರ? ನನಗೆ ಗೊತ್ತಿತ್ತು ಬಂದು ಕಾರ್ನ್ಯಾಗ ಕಾಲಿ ತೋರ್ಲಿನ ಕೆಟ್ಟಗಳಿಗೆ ಚಾಲು ಆತು ಅಂತ. ನಾನು ಕುಂಡ್ಲಿ ಬರ್ದ ಗುಜರಿ ನನ್ನ ಮಗ ಸಿಗ್ಬೇಕು. ಅವನು ಮೆಟ್ಟ ಹೆಂಗ್ ಹೊಡಿತೀನಿ. ಶಿಕ್ಷಣ ಮತ್ತು ಜ್ಞಾನ ಮನುಷ್ಯ ಸಂಕುಲಕ್ಕೆ ಬಹಳ ಮುಖ್ಯ. ಆದರೆ ಅದಕ್ಕಿಂತ ಮುಖ್ಯವಾದದ್ದು ಮಾನವೀಯತೆ. ಸ್ವಲ್ಪ ಬಾಯ್ ಬಡುಕ. ಅದನ್ನ ಯಾವ ಪುಸ್ತಕಗಳು, ಕೋಶಗಳು, ವಿಜ್ಞಾನಗಳು ಹೇಳ್ಕೊಡೋಕ್ಕಾಗೋದಿಲ್ಲ. ಅಂಡಳಮ್ಮ, ಅದನ್ನು ನಮ್ಮೊಳಗೆ ನಾವು ಬೆಳೆಸಿ ಅಭಿವೃದ್ಧಿ ಪಡಿಸ್ಕೋಬೇಕು. ತುಂಬಾ ಕೋರಿತಾರೆ. ಸಮರಸವೇ ಜೀವನದ ಸತ್ವ. ಅದನ್ನು ನಾವು ಪ್ರಕೃತಿಯಲ್ಲಿ, ಕಾಡುಗಳಲ್ಲಿ, ಗುಡ್ಡ ಬೆಟ್ಟಗಳಲ್ಲಿ, ಸಮುದ್ರದಲ್ಲಿ ಕಾಣ್ತೀವಿ. ಬುದ್ಧಿಜೀವಿ ಅನ್ನೋದು ಬಿಟ್ರೆ ಮಿಕ್ಕಿದೆಲ್ಲ ಓಕೆ. ಸಮರಸದ ಕೊರತೆ ಇದ್ದಾಗಲೇ ಈ ತಲೆ ಬುಡ ಮೇಲಾಗೋದು. ಉದಾಹರಣೆಗೆ ವಿಚ್ಛೇದನಗಳು, ಈ ಡೈವರ್ಸಸ್ ಯಾಕೆ ಆಗ್ತವೆ? ಸಮರಸದ ಕೊರತೆ ಇದ್ದಾಗ. ಸಮರಸ ಅಂತೆ ಕಟ್ಕೊಂಡ ಯಾವಳ ಜೊತೆನೋ ಸುತ್ತಿದ್ರೆ ಹಾಗೆ ಗೊತ್ತಾಗುತ್ತೆ ಸಮರಸ. ನಮ್ಮ ಸಂಸ್ಕೃತಿಯಲ್ಲಿ ಮದುವೆಗೆ ಒಂದು ವಿಶಿಷ್ಟವಾದ ಸ್ಥಾನ ಇದೆ. ಸಂಪ್ರದಾಯಗಳ ಸಂಗಮ ಅದು. ಅದಕ್ಕೆ ಮದುವೆಗೆ ಬರೋರೆಲ್ಲ ಆ ಬೆಸುಗೆಯ ಒಂದು ಅಂಗವಾಗಿ ಸಂತೋಷ ಪಡ್ತಾರೆ. ಅಂಥ ಮದುವೆ ವಿಚ್ಛೇದನದಲ್ಲಿ ಯಾಕೆ ಪರ್ಯವಸಾನ ಆಗಬೇಕು? ತರ್ಕಬದ್ಧವಾಗಿ ಕೂತು ಮಾತಾಡಿ ಬಗೆಹರಿಸೋಕಾಗದೇ ಇರೋ ಸಮಸ್ಯೆ ಈ ಪ್ರಪಂಚದಲ್ಲಿ ಯಾವುದಿದೆ? ಆಫ್ಟರ್ ಆಲ್, ಈ ಡಿವೋರ್ಸ್ ಅಂದ್ರೇನು? ಒಂದು ಸರ್ಕಾರಿ ಕಡತದ ವಿಲೇವಾರಿ ಅಷ್ಟೇ. ಅದಕ್ಕೆ ಡಿವೋರ್ಸ್ ತಗೊಳ್ಳೋರನ್ನು ಕಂಡ್ರೆ ನನಗಾಗೋದಿಲ್ಲ. ಅಯ್ಯೋ, ಆ ಕ್ರೂರ ಹೆಜ್ಜೆ ಇಡೋಕ್ ಮುಂಚೆ ಗಂಡ ಹೆಂಡತಿ ಒಂದ್ ಕಡೆ ಕೂತು ಪರಸ್ಪರವಾಗಿ ಚರ್ಚಿಸಿ ಸಮಸ್ಯೆ ಬಗೆಹರಿಸೋಕಾಗಲ್ವಾ? ಅಂತ ಬುದ್ಧಿ ಭಗವಂತ ಕೊಟ್ಟಿಲ್ವಾ? ಅಯ್ಯೋ ಅಡ್ಡಳಮ್ಮ, ತುಂಬಾ ಓವರ್ ಆಗಿ ಮಾತಾಡ್ತಿದ್ದಾರೆ. ಈ ಮೂದೇವಿ ಬೇರೆ ಮೈಯೆಲ್ಲಾ ಕಿವಿಯಾಗಿ ಅಂತ ಕೇಳ್ತಿದ್ದಾಳೆ. ನಮ್ಮಮ್ಮಿಗೂ ಡ್ಯಾಡಿಗೂ ಡೈವರ್ಸ್ ಆಗ್ಬಿಟ್ಟಿದೆ ಅಂತ ಹೇಳ್ತಿದ್ದಾಳೋ ಏನೋ. ನಮ್ಮ ವಿಷಯ ಏನಾದ್ರೂ ಗೊತ್ತಾದ್ರೆ
ಈ ಸಂಬಂಧನೇ ಬೇಡ ಅಂದ್ಬಿಡ್ತಾರೆ. ಅಯ್ಯೋ ಏನು ಮಾಡೋದೀಗ? ರಾಮನಾಥನಿಗೆ ಫೋನ್ ಮಾಡಿ ಬರಕ್ಕೆ ಹೇಳಬೇಕು. ಇವ್ರ ಮುಂದೆ ಸ್ವಲ್ಪ ನಾಟಕ ಆಡಿದ್ರೆ ಎಲ್ಲ ಸರಿ ಹೋಗುತ್ತೆ. ಆದರೆ ಮನುಷ್ಯರಿಗೆ ಹೇಳೋದು ಹೇಗೆ? ಫೋನ್ ಬೇರೆ ಇವ್ರ ಪಕ್ಕದಲ್ಲೇ ಇದೆಯಲ್ಲ, ಇವ್ರ ಮುಂದೆ ಇದೆಲ್ಲ ಹೇಗೆ ಮಾತಾಡೋದು? ಅಂಡಳಮ್ಮ, ನೀನೇ ಒಂದು ಒಳ್ಳೆ ದಾರಿ ತೋರಿಸ್ಬಿಟ್ಲು. ಅಂಡಳಮ್ಮ ಅಂದರೆ ಅಂಡಳಮ್ಮನೇ. ನಾನು ಸಾಯಂಕಾಲ ಅಡ್ಡಲ್ಲಿ ಸಿಗ್ತೀನಿ. ಬಾಬಾ. ಏನಂಟಿ? ಅದು ಹೇಳಿ ಆಂಟಿ. ಅಲ್ಲ, ಅರ್ಜೆಂಟಾಗಿ ಒಂದು ಫೋನ್ ಮಾಡಬೇಕಾಗಿತ್ತು. ನಮ್ಮನೆ ಫೋನ್ ಡೆಡ್ಡು, ಅದಕ್ಕೆ ಸ್ವಲ್ಪ ಫೋನ್ ಕೊಡ್ತೀಯಾ? ತಗೊಳ್ಳಿ ಆಂಟಿ, ಪರವಾಗಿಲ್ಲ. ಥ್ಯಾಂಕ್ಸ್. ಹಲೋ ಹಲೋ ಹಲೋ, ನಾನು ಅಂದ್ರೆ ಯಾರು? ನಾನು ಗಾಯತ್ರಿ. ಓಹೋ ಶ್ರೀಮತಿ ಗಾಯತ್ರಿ ದೇವಿ. ಹೇಳಿ ಮೇಡಮ್, ನನ್ನಿಂದ ಏನಾಗಬೇಕಾಗಿತ್ತು? ನನ್ನ ಮಗಳಿಗೆ ಒಂದು ಒಳ್ಳೆ ಸಂಬಂಧ ಬಂದಿದೆ. ಹುಡುಗನ ತಂದೆ ಇಲ್ಲಿ ಮನೆಗೆ ಬಂದಿದ್ದಾರೆ. ಈಗ ನೀವಿಲ್ಲಿರೋದು ತುಂಬ ಮುಖ್ಯ. ನನ್ನ ಮಗಳ ಭವಿಷ್ಯಕ್ಕೋಸ್ಕರ ನೀವಿಲ್ಲಿ ಬರಬೇಕು. ನಾನು ಯಾಕೆ ಬರಬೇಕು? ನಿಮ್ ಪಕ್ಕದ ಮನೆ ಪ್ರೊಫೆಸರ್ ಇದ್ದಾನಲ್ಲ, ಅವನ್ನ ಹೋಗಿ ಕರಿ. ಕಣ್ಣು ಬರ್ತಾನೆ. ಏನ್ ಹೇಳ್ತಿದ್ದೀರಾ ನೀವು? ನನಗೆಲ್ಲ ಗೊತ್ತು ಕಣೆ. ಏನು? ನಾನು ನನ್ನ ಕಣ್ಣಾರೆ ನೋಡಿದ್ದೀನಿ. ಏನು? ಇಬ್ರು ಡಾಕ್ಟರ್ ಹತ್ರ ಹೋಗ್ತೀರಾ? ಡಾಕ್ಟ್ರಾ? ಯಾಕೋ ಏನೋ ಆ ದೇವ್ರಿಗೆ ಗೊತ್ತು. ಡಾಕ್ಟರ್ ಅಲ್ಲ, ಕಾಂಪೌಂಡ್ ಅಲ್ಲಿ ನಿಂತ್ಕೊಂಡು ಗಿಫ್ಟ್ ಎಕ್ಸ್ಚೇಂಜ್ ಮಾಡ್ಕೋತೀರಾ. ಅಯ್ಯೋ ರೀ, ಅದು ಇಷ್ಟು ಸಾಲದು ಅಂತ ನನ್ನ ಮೇಲೆ ಕಂಪ್ಲೇಂಟ್ ಕೊಡಕ್ಕೆ ಪೊಲೀಸ್ ಸ್ಟೇಷನ್ ಹೋಗ್ತೀರಾ? ಅಯ್ಯೋ ನನಗೆಲ್ಲ ಗೊತ್ತು ಕಣೆ. ನೋಡು, ನಾನೇನೇನ್ ಬೇಕೂಫ್ ಅಂತ ಅನ್ಕೊಂಡಿದ್ಯಾ? ಬೇಕಾದ್ರೆ ಆ ಪಕ್ಕದ ಮನೆಯನ್ನೇ ಕರ್ಕೊಂಡು ಹೋಗಿ ನಿನ್ನ ಮಗಳ ತಂದೆ ಅಂತ ಇಂಟ್ರೊಡ್ಯೂಸ್ ಮಾಡ್ಸೋಗೋ. ಇಡೇ ಫೋನ್ ನ. ಈ ಮನುಷ್ಯ, ಅಯ್ಯೋ ದೇವ್ರೆ. ಅಂಡಳಮ್ಮ, ಮನಜ ತಗಪ್ಪ. ಏನಾಯ್ತಂಟಿ? ಯಾಕೋ ಅಪ್ಸೆಟ್ ಆಗಿದ್ದೀರಾ? ಅಪ್ಸೆಟಾ? ಯಾರು ನಾನ? ಯಾಕೆ ಅಪ್ಸೆಟ್ ಆಗ್ಬೇಕು? ಏನೂ ಅಪ್ಸೆಟ್ ಇಲ್ಲ, ಚೆನ್ನಾಗಿದ್ದೀನಿ, ಎಲ್ಲ ಸರಿಯಾಗಿದೆ. ಫೋನ್ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಪರವಾಗಿಲ್ಲ. ನಿಮ್ಮಪ್ಪ ಇಲ್ಲಿದ್ದಾರೆ? ಕಾಲೇಜ್ಗೆ ಹೋಗಿದ್ದಾರೆ. ಅಲ್ಲೇ ಇರ್ಲಿ, ಬರೋದೇ ಬೇಡ. ಇವ್ರಿಗೇನ್ ತಲೆಗಿಲೆ ಕೆಟ್ಟಿದ್ಯಾ ಅಂತೀನಿ. ಅಮೆರಿಕಾದಲ್ಲಿ ಸೆಟ್ಲ್ ಆಗಿರೋ ದೊಡ್ಡ ಬಿಸ್ನೆಸ್ ಮ್ಯಾನ್ ನಾನು. ಕಾನೂನಿಗೆ ತುಂಬಾ ಮರ್ಯಾದೆ ಕೊಡುವಂತ ಕುಟುಂಬದಿಂದ ಬಂದವನು. ನಾನಿಲ್ಲಿಗೆ ಬಂದಿದ್ದು ನನ್ನ ಮಗನಿಗೆ ಹೆಣ್ಣು ನೋಡೋಕೋಸ್ಕರ. ಅಂಥದ್ರಲ್ಲಿ ಇವರು ಸಾಕು. ನಮ್ ACP ಸಾಹೇಬ್ರು ಬರ್ತಾರೆ. ನಿಮ್ ಕಂತೆ ಪುರಾಣ ಏನಿದ್ರು ಅವ್ರ ಹತ್ರ ಓದ್ಕೊಳ್ಳಿ. ಅಣ್ಣಾರ, ನನಗೆ ಗುರುತು ಸಿಗ್ಲಿಲ್ಲನ್ರಿ? ನಾನ್ರಿ ಅದ ಲೇಡೀಸ್ ಪರ್ಸ್ ಕೇಸ್. ಓ, ಹಾಗಾದ್ರೆ ನೀನು ಡಿಪಾರ್ಟ್ಮೆಂಟ್ ನಲ್ಲಿ ತುಂಬಾ ಹೆಸರುವಾಸಿ ಆಗ್ಬಿಟ್ಟಿದ್ಯಾ ಏನ್ರಿ? ಇಂಥವನ್ನ ನೀವು ಡ್ರೈವರ್ ಆಗಿ ಇಟ್ಕೊಂಡಿದ್ದೀರಲ್ಲ. ಅಯ್ಯೋ, ಹೋಗಿ ನಾನು ನಿಮ್ಮನೆ ಬಂದಿದ್ದೇನಲ್ಲ, ನನ್ನ ಮಗನ ಹೆಣ್ಣು ತಗೊಂಡು ಹೋಗಕ್ಕೆ. ರಾಯ್ರೆ, ನಿಮ್ಮ ಮಗನಿಗೆ ಮಾಡ್ಕೊಂತಿರೋದು ನಮ್ಮ ಮನೆ ಹುಡುಗಿನ. ಇವನು ಆಗಾಗ ತಾನು ಮಾಡದೇ ಇರೋ ತಪ್ಪಿಗೆ ಸೆಲ್ಲಲ್ಲಿ ಇರ್ತಾನೆ. ಇವನು ಒಂಥರ ಮೇಕೆ ಇದ್ದಂಗೆ. ಮೊಸರನ್ನ ತಿನ್ನೋದು ಕೋತಿ ಆದ್ರೂ ಒರ್ಸೋದು ಇವನ್ ಬಾಯಿಗೆ. ಅಣ್ಣಾರ, ಈ ಕೋತಿ ಮೇಕೆ ತಗೊಂಡು ಏನ್ ಮಾಡೋರು? ನನ್ನ ಕುಂಡ್ಲಿ ಬಗ್ಗೆ ಒಂದ್ ಜನ ಹೇಳಲ್ಲ. ಯಾಕಪ್ಪ? ಆ ಕುಂಡ್ಲಿಲಿ ನೀನು ದೊಡ್ಡ ಕಳ್ಳ ಆಗ್ತೀಯ ಅಂತ ಬರ್ದಿದ್ಯಾ? ಇಲ್ಲಿ ಶ್ರೀನಿವಾಸ್ ಯಾರು? ನಾನೇ ಸರ್. ನೋಡಿ, ನಿಮ್ಮವರು ಯಾರನ್ನೂ ಹಿಡ್ಕೊಳಕ್ ಹೋಗಿ ನಮ್ಮನ್ನು ಹಿಡ್ಕೊಂಡ್ ಬಂದು ಇಲ್ಲಿ ಹಾಕಿದ್ದಾರೆ ಸರ್. ಬೇಸಿಕಲಿ ನಾನು ಚಿಕಾಗೋದಿಂದ ಬಂದೆ. ನಿಮಗೂ ನ್ಯಾನ್ಸಿ ಡಿಕೋಸ್ಟಾಗೂ ಯಾವಾಗಿಂದ ಪರಿಚಯ? ನ್ಯಾನ್ಸಿ ಡಿಕೋಸ್ಟಾ? ಯಾರದು? ಏನ್ ಮಾತಾಡ್ತಾ ಇದ್ದೀರಾ? ಅಂದ್ರೆ ಅವಳು ಯಾರು ಅಂತ ಗೊತ್ತಿಲ್ದೇನೆ ನೀವು ಅವಳನ್ನ ಕಾರ್ ಹತ್ತಿಸ್ಕೊಂಡ್ರ? ಒಳ್ಳೆ ಕತೆ ಆಯ್ತಲ್ಲ ಸರ್. ಅವಳು ಕಾರ್ ಕೆಟ್ಟು ಹೋಗಿದೆ, ಡ್ರಾಪ್ ಕೊಡಿ ಅಂತ ಕೇಳಿದ್ಲು, ಕರ್ಕೊಂಬಂದೆ. ನಿಜ ಹೇಳ್ಬೇಕು ಅಂದ್ರೆ ಅವಳ ಹೆಸರು ನೀವು ಹೇಳಿದ್ಮೇಲೆ ನನಗೆ ಗೊತ್ತಾಗಿದ್ದು. ಹಾಗಾದ್ರೆ ನಿಮ್ ಹೆಸರು ಅವಳಿಗೆ ಹೇಗೆ ಗೊತ್ತು? ಏನ? ನೋಡಿ, ಮಿಸ್ ನ್ಯಾನ್ಸಿ ಡಿಕೋಸ್ಟಾ ಬಾಂಬೆಯಿಂದ ಬಂದಿರೋದೇ ಶ್ರೀನಿವಾಸ್ನ ಭೇಟಿ ಮಾಡೋದಕ್ಕೆ. ಯಾವ ಶ್ರೀನಿವಾಸನ ಭೇಟಿ ಮಾಡಕ್ ಬಂದಿದ್ದಾಳು ಯಾರು ಸರ್ ಗೊತ್ತು? ನಾನಂತೂ ಅಲ್ಲ. ಅಲ್ದೆ ಶ್ರೀನಿವಾಸ ಅನ್ನೋ ಹೆಸರು ಮಾಮೂಲಿ ಅಲ್ವಾ? ಹಾಗಾದ್ರೆ ನಿಮಗೆ ಅವಳು ಯಾರು ಅಂತ ಗೊತ್ತೇ ಇಲ್ಲ? ಗೊತ್ತಿಲ್ಲ ಸರ್. ನಾನು ಇವತ್ತೇ ಅವಳು ನೋಡ್ತಾ ಇರೋದು. ಶ್ರೀನಿವಾಸ್ ಅವರು ಯಾಕೋ ತುಂಬಾ ಟೆನ್ಷನ್ ಮಾಡ್ತಾರೆ. ಅವ್ರು ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಈಗ ನೀವು ಮಾತಾಡ್ರಪ್ಪ, ಏನ್ ನಿಮ್ ಕಥೆ? ನಿಮಗೂ ಶ್ರೀನಿವಾಸ್ ಅವ್ರಿಗೂ ಏನ್ ಕನೆಕ್ಷನ್? ಸಾಹೇಬ್ರ,
ನನಗೂ ಇವ್ರಿಗೂ ಯಾವ ಕಲೆಕ್ಷನ್ ಇಲ್ರಿ. ನಾನು ಇವ್ರ ಮನ್ಯಾಗ ಡ್ರೈವರ್ ಅದೇನ್ರಿ. ಇವ್ರಿಗೂ ಕನೆಕ್ಷನ್ ಐತ್ರಿ ಸಾಹೇಬ್ರ. ಎಲ್ಲ ಅನ್ಕೊಂಡಂಗ ಆದ್ರ ಕನೆಕ್ಷನ್ ಪಕ್ಕ ಆಕತ್ ನೋಡ್ರಿ. ಬಾಯಿ ಮುಚ್ಚ ಮುಟ್ಟಾಳ, ಏನ್ ಮಾತಾಡ್ತಾ ಇದೀಯ? ಎಲ್ಲ ಅನ್ಕೊಂಡ್ ಹಾಗೆ ಆದ್ರೆ ಅಂದ್ರೆ ಏನರ್ಥ? ಸರ್ ನೀವು ಅಂದ್ಕೊಂಡಂಗಲ್ಲ ಸರ್, ನಾವು ಮದುವೆ ಸಂಬಂಧ ಹುಡುಕ್ತಾ ಇದೀವಿ ಸರ್. ನಮ್ಮ ಅಣ್ಣನ ಮಗಳಿಗೆ ಮೊಮ್ಮಗಳಿಗೆ ಅನ್ನೋ ಯಪ್ಪ ಕೊಂಕಣ ಸುತ್ತ ಮೈಲಾರ್ ಬರ್ತೀಯಲ್ಲ. ಈಗ ನೀನ್ ಸ್ವಲ್ಪ ಬಾಯಿ ಮುಚ್ಕೊಂಡಿರ್ತೀಯ. ಈ ಸಂಬಂಧ ಮೊದಲು ತಂದವ್ರು ಯಾರು? ಸರ್ ಇವನೇ ಸರ್. ನಾ ಅಲ್ರಿ ಸಾಹೇಬ್ರ, ನನ್ನ ದೋಸ್ತ ಬ್ರೋಕರ್ ನಾರಾಯಣ ಅಂತದಾನ್ರಿ. ಅವ ಹೆಣ್ಣು ಗಂಡಿಗೆ ಗಂಡು ಹೆಣ್ಣಿಗೆ ಸಂಬಂಧ ಮಾಡ್ತಾನ್ರಿ. ರೊಕ್ಕನೂ ಕಂಡಾಪಟ್ಟಿ ಮಾಡ್ಯಾನ್ರಿ. ಇದರ ಅರ್ಥ ನ್ಯಾನ್ಸಿ ನಿಮ್ಗೆ ಮೊದಲು ಪರಿಚಯ ಇಲ್ಲ ಅಂತ? ಇಲ್ಲ ಸರ್. ಉಳ್ವಿ ಬಸವೇಶ್ವರನ ಆಣಿ ಮಾಡಿ ಹೇಳ್ತೀನಿ, ನಾವು ಕಣ್ಣಾರೆ ಕಂಡಿದ್ದ ಇವತ್ತ ಆಕಿ ನಮ್ಮ ಕಣ್ಣಿಗೆ ಬಿದ್ದಾಳ. ನಾವು ಸೀದಾ ಪೊಲೀಸ್ ಸ್ಟೇಷನ್ಗೆ ಬಂದು ಬಿದ್ದೀವಿ ನೋಡ್ರಿ. ಆ ಚಿಮಣಾಚಾರಿ ಹೇಳಿದ ಮಾತು ಕರೆ ಆತ. ಇವರು ತುಂಬಾ ಸುಸ್ತಾಗಿದ್ದಾರೆ ಅಂತ ಕಾಣಿಸುತ್ತೆ. ನಿಮಗೆ ತಿನ್ನೋದಕ್ಕೆ ಏನಾದ್ರು ಬೇಕಾ? ಸರ್ ಏನು ಬೇಡ ಸರ್, ನಮ್ಮನ್ನ ಮನೆ ಕಳ್ಸಿಕೊಟ್ರೆ ಸಾಕು ಸರ್. ನೀ ಸುಮ್ಮನಿರು ಮಾರಾಯ, ಪೊಲೀಸರು ತರಿಸೋದ ಅಪರೂಪ. ಪಟ್ಟ್ಯಾಗ ಇಲ್ಲಿ ಓಡಾಡಕತ್ತಾವ. ಸಾಹೇಬ್ರ, ಇಲ್ಲಿ ದಮ್ ಬಿರಿಯಾನಿ ಸಿಗ್ತೈತೇನ್ರಿ? ಸಿಗ್ತೈತಿ. ಶಾಲಿಮಾರ್ ಹೋಟೆಲ್ ಅಷ್ಟೇ ರುಚಿಯಾಗಿರ್ತೈತಿ. ಸಾಹೇಬ್ರ, ಒಂದು ಗಂಗಾಳ ಮೆಣಸಿನಕಾಯಿ ಕರೆದು ಕಳಿಸ್ರಿ. ವಾ, ತುಂಬಾ ರುಚಿಯಾಗಿದೆ. ಎಷ್ಟೋ ಕಾಲದ ನಂತರ ಇಂಥ ಊಟ ಮಾಡ್ತಿದ್ದೀನಿ. ನೀನ್ ತಿನ್ನು. ತಿನ್ನಮ್ಮ, ನಿಮ್ ತಂದೆ ತರ. ನೀವು ತಗೊಳ್ಳಿ. ಅಯ್ಯೋ ಬೇಡ, ನಾನು ಆಮೇಲೆ ತಿಂತೀನಿ. ಪರವಾಗಿಲ್ಲ, ತಗೊಳ್ಳಿ. ಕೊಡಿ. ನಮ್ಮ ಅಮ್ಮ ನನಗೆ ಹೀಗೆ ತಿನ್ನಿಸ್ತಿದ್ರು. ಆಮೇಲೆ ನಾನು ನನ್ನ ಮಕ್ಕಳಿಗೆ ತಿನ್ನಿಸ್ತಿದ್ದೆ, ನನ್ನ ಹೆಂಡತಿಗೂ ತಿನ್ನಿಸ್ತಿದ್ದೆ. ಅವಳು ನಿಮ್ ತರಾನೇ ನಾಚ್ಕೋತಿದ್ಲು. ಅಮೆರಿಕದಲ್ಲಿ ಊಟ ಎಲ್ಲ ಹೇಗಿರುತ್ತೆ? ಅಮೆರಿಕಾದಲ್ಲ? ನೀವಿದ್ದೀರಲ್ಲ ಅಲ್ಲಿ. ಓ, ನಾನಿರೋ ಜಾಗದಲ್ಲ? ಏನೋ ಸುಮಾರಾಗಿರುತ್ತೆ. ನೀವು ತುಂಬಾ ಚೆನ್ನಾಗಿ ಬೆಳೆಸಿದ್ದೀರಾ. ಒಂದು ಹೆಣ್ಣಲ್ಲಿ ಇರ್ಬೇಕಾದ ಎಲ್ಲಾ ಗುಣಗಳು ಅವಳಲ್ಲಿವೆ. ಚೆಲುವು, ಬುದ್ಧಿವಂತಿಕೆ, ಸಹನೆ. ನಾನು ನಿಮ್ಗೆ ಒಂದು ವೈಯಕ್ತಿಕ ಪ್ರಶ್ನೆ ಕೇಳ್ತೇನೆ. ನೀವು ಉತ್ತರ ಹೇಳಲೇಬೇಕಂತೇನಿಲ್ಲ, ಯಾಕೆಂದ್ರೆ ನಾನು ಹೊರಗಿನವನು. ಅಯ್ಯೋ, ಯಾಕೆ ಹೊರಗಿನವರು ಅಂತ ಹೇಳ್ತಿದ್ದೀರಾ? ಕೇಳಿ, ಪರವಾಗಿಲ್ಲ. ನಿಮ್ಮ ಮತ್ತು ನಿಮ್ಮ ಗಂಡನ ಮಧ್ಯೆ ಎಲ್ಲ ಸರಿಯಾಗೇ ಇದೆಯಲ್ಲ? ಅಯ್ಯೋ ಅಂಡಳಮ್ಮ, ಹಾಗೆ ಕೇಳ್ತಿದ್ದೀರಾ? ಎಲ್ಲ ಸರಿಯಾಗೇ ಇದೆ. ಯಾಕಂದ್ರೆ ಶ್ರುತಿ ಹತ್ರ ಮಾತಾಡುವಾಗ ಅವಳಲ್ಲಿ ತಾಯಿ ಕಾಣ್ತಾಳೆ, ತಂದೆ ಕಾಣಲ್ಲ. ತಂದೆ ಬಗ್ಗೆ ಹೆಚ್ಚು ಗೊತ್ತಿಲ್ಲ ಅನ್ನಿಸ್ತು, ಅದಕ್ಕೆ ಹಾಗೆ ಹೇಳಿದೆ. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಬೀಜಗಣಿತದಲ್ಲಿ ಅಲ್ಜಿಬ್ರಾ ಒಂದು ಇಕ್ವೇಶನ್ ಇದೆ. a+b² is equal to a² plus 2ab plus b². a b ಅಂದ್ರೆ ಅಪ್ಪ ಅಮ್ಮ. ಅಪ್ಪ ಅಮ್ಮ ಪಾಸಿಟಿವ್ ಆಗಿದ್ರೆ ಮಕ್ಕಳು ಪಾಸಿಟಿವ್ ಆಗ್ತಾರೆ. ಆದ್ರೆ ಇನ್ನೊಂದು ಇಕ್ವೇಶನ್ ಇದೆ. a−b² is equal to a² minus 2ab plus b². ಅಪ್ಪ ಅಮ್ಮ ನೆಗೆಟಿವ್ ಆಗಿದ್ರೆ ಮಕ್ಕಳು ನೆಗೆಟಿವ್ ಆಗ್ತಾರೆ. ನಾನ್ ಹೇಳಿದ್ದು ಅರ್ಥ ಆಯ್ತಲ್ಲ? ಖಂಡಿತ ಅರ್ಥ ಆಯ್ತು. ಸ್ವಲ್ಪ ಹಾಕ್ತೀನಿ. ಸೊಪ್ಪು ಹಾಕ್ತೀರಾ? ಹೋಗ್ಲಿ ಬಿಡಿ, ನಿಮ್ಗೆ ಆಲ್ಜಿಬ್ರಾ ಅಂದ್ರೆ ಇಷ್ಟ ಇಲ್ಲ ಅಂತ ಕಾಣಿಸುತ್ತೆ. ಅವ್ರು ಎಷ್ಟೊತ್ತಿಗೆ ಬರ್ತಾರೆ? ಯಾಕಂದ್ರೆ ವಿಷಯ ಮುಂದುವರ್ಸೋಕೆ ಮೊದಲು ಅವ್ರ ಹತ್ರ ಮಾತಾಡ್ಬೇಕು. ಇನ್ನೊಂದು ಗಂಟೆಯಲ್ಲಿ ಬಂದ್ಬಿಡ್ಬೋದು. ಗುಡ್. ಅಷ್ಟರಲ್ಲಿ ನಾನೊಂದು ಸಣ್ಣ ನಿದ್ರೆ ಮಾಡ್ತೀನಿ. ಊಟ ಆದ್ಮೇಲೆ ನನಗದು ಅಭ್ಯಾಸ. ಅದಕ್ಕೇನ್ ಪರವಾಗಿಲ್ಲ. ಶ್ರುತಿ, ಊಟ ಆದ್ಮೇಲೆ ಗೆಸ್ಟ್ ರೂಮ್ ರೆಡಿ ಮಾಡಿಕೊಡು. ಸರಿಮ್ಮ. ಸರಿ. ಅಂಡಳಮ್ಮ, ಈಗೇನ್ ಮಾಡ್ಲಿ ನಾನು? ಗಾಯತ್ರಿ, ಯಾಕೆ ಟೆನ್ಷನ್ ಆಗಿದ್ದೀರಾ? ಬನ್ನಿ. ಹಾ, ಈಗ ಹೇಳಿ, ಏನಾಯ್ತು? ನನ್ ಮಗ ಏನಾದ್ರು? ಚಿಚಿ, ಹಾಗೇನಿಲ್ಲ. ನಾನು ಹೋದ್ ಸತಿ ನಿಮ್ ಹತ್ರ ನಡ್ಕೊಂಡ ರೀತಿಗೆ ಮೊದಲು ಕ್ಷಮೆ ಕೇಳ್ಬೇಕು. ಅಯ್ಯೋ, ಅದನ್ ಬಿಡಿ. ಒಬ್ಬ ತಾಯಿಯಾಗಿ ನಿಮ್ಮ ಆತಂಕ ಏನು ಅಂತ ನನ್ಗೆ ಅರ್ಥ ಆಗತ್ತೆ. ಈಗಂತದೇನಾಯ್ತು? ಅದು ನಮ್ ಕುಟುಂಬ. ನಮ್ ಡೈವರ್ಸ್ ಆಗಿ 1 ವರ್ಷ ಆಯ್ತು. ಶ್ರುತಿ ನೋಡಕ್ ಅವಳ ತಂದೆ ತಿಂಗಳಿಗೊಂದ್ಸಲ ಬಂದು ಹೋಗ್ತಾರೆ.
ಈಗಿನ ಮಗಳಿಗೆ ಒಳ್ಳೆ ಸಂಬಂಧ ಬಂದಿದೆ. ಹುಡುಗ ಫಾರ್ಮ್ ನಲ್ಲಿ ಇದ್ದಾನೆ, ಒಬ್ಬನೇ ಮಗ, ಒಳ್ಳೆ ಮನೆತನ. ಹುಡುಗನ್ ತಂದೆ ಶ್ರುತಿ ನೋಡೋದಕ್ಕೆ ನಮ್ಮ ಮನೆಗೆ ಬಂದಿದ್ದಾರೆ. ತುಂಬಾ ಶಿಸ್ತಿನ ಮನುಷ್ಯ. ಅವ್ರಿಗೆ ಡೈವೋರ್ಸ್ ಅಂದ್ರೇನೆ ಆಗೋಲ್ಲ. ಡೈವೋರ್ಸ್ ಮಾಡಿದವ್ರನ್ನ ಕಂಡ್ರಂದು ಮುರಿದು ಬೀಳ್ತಾರೆ. ಈಗ ನಮ್ ಬಗ್ಗೆ ಅವ್ರಿಗೆ ಗೊತ್ತಾದ್ರೆ ಎಲ್ಲಿ ಸಂಬಂಧ ಬೇಡ ಅಂದ್ಬಿಡ್ತಾರೋ ಅಂತ ಭಯ ಆಗ್ತಿದೆ. ಅದಕ್ಕೆ ರಾಮನಾಥ್ಗೆ ಫೋನ್ ಮಾಡಿದೆ. ಮಗಳ ಭವಿಷ್ಯಕ್ಕೋಸ್ಕರ ನಾವಿಬ್ರು ಚೆನ್ನಾಗಿರೋ ತರ ಕೆಲವು ದಿನ ಒಂದು ನಾಟಕ ಆಡೋಣ ಅಂತ ಅಷ್ಟೇ ಕೇಳಿದೆ. ಆದ್ರೆ ಅವ್ರು ಒಪ್ತಾ ಇಲ್ಲ. ಯಾಕೆ? ಶ್ರುತಿ ಅವ್ರಿಗೂ ಮಗಳ ತಾನೆ, ಅವಳಿಗೋಸ್ಕರ ತಾನೆ ನೀವು ಇದನ್ನೆಲ್ಲ ಮಾಡ್ತಿದ್ದೀರಾ? ನಾನು ಇದೆಲ್ಲ ಅವ್ರ ಹತ್ರ ಹೇಳಿದೆ. ಆದ್ರೆ ಅವರು ಒಂದು ತರ ಮಾತಾಡ್ತಾರೆ. ಏನು ಒಂಥರ ಕೆಟ್ಟ ಬೈದ್ರಾ? ಹಾಗೇನಿಲ್ಲ. ಅದಕ್ಕೆ ಅವರು ಅಯ್ಯೋ ಇದನ್ನೆಲ್ಲ ಹ್ಯಾಕ್ ಹೇಳೋದು ಅಂತ ಅರ್ಥ ಆಗ್ತಾ ಇಲ್ಲ ನನಗೆ. ಪರವಾಗಿಲ್ಲ, ಹೇಳಿ ಗಾಯತ್ರಿ. ನಾವಿಬ್ರು ಅಕ್ಕಪಕ್ಕದವ್ರು. ಇವತ್ತು ನಿಮ್ ಕಷ್ಟಕ್ಕೆ ನಾನ್ ಬಂದ್ರೆ ನಾಳೆ ನನ್ ಕಷ್ಟಕ್ಕೆ ನೀವು ಬರೋದಿಲ್ವಾ? ಹೇಳಿ, ಪರವಾಗಿಲ್ಲ. ಅದು ಆ ಮನುಷ್ಯನಿಗೆ ನನ್ನ ಮತ್ತೆ ಯಜಮಾನರ ಮಧ್ಯೆ ಏನು ನಡೀತಾ ಇದೆ. ಇಷ್ಟು ದಿನ ಪ್ರಪಂಚದಲ್ಲಿ ನನ್ ಗಂಡ ಒಬ್ನೇ ಪೆದ್ದು ಅನ್ಕೊಂಡಿದ್ದೆ. ಪರವಾಗಿಲ್ಲ ರೀ, ನಿಮ್ ಗಂಡ ಏನು ಕಡಿಮೆ ಇಲ್ಲ ಅಷ್ಟೇ. ಅದೇನು ನನ್ ಗಂಡಗೂ ನಿಮ್ಗೂ ಇದೆ ಅಂತ ಯಾಕೆ ಅನ್ಕೊಂಡ? ಒಂದ ಎರಡರಿ ಎಷ್ಟೋ ಇದೆ. ಓಹೋ, ತುಂಬಾ ಇದೆಯಾ? ಮೂರು ಎಲ್ಲ ಬರೀ ಅಪಾರ್ಥಗಳೇ. ಫಸ್ಟ್ ಅವತ್ತು ರಾಮನಾಥ್ ಶ್ರುತಿ ನೋಡೋಕ್ ಬಂದಿದ್ದಾಗ ನಿಮ್ಮ ಯಜಮಾನರು ಮರ್ತು ನಮ್ಮನೆಗ್ ಬಂದ್ಬಿಟ್ರಲ್ಲ. ಹೌದು. ಎರಡು, ಅವ್ರ ಕಾರ್ ಕೀ ನಮ್ ಕಾಂಪೌಂಡ್ ಅಲ್ಲಿ ತಿಳಿಸಿದ್ರು. ನಾನ್ ಅದನ್ನ ತೆಗೆದುಕೊಡೋದನ್ನ ಇವ್ರು ನೋಡಿದ್ರು, ನಾನು ನೋಡಿದ್ನಲ್ಲ. ಮೂರು, ಲಾಸ್ಟ್ ಬಿಡಿಸೋಕೆ ನಿಮ್ ಯಜಮಾನರು ಪೊಲೀಸ್ ಸ್ಟೇಷನ್ ಅಲ್ಲಿ ನನಗೆ ಹೆಲ್ಪ್ ಮಾಡಿದ್ದನ್ನು ಅವ್ರು ನೋಡಿದ್ರು. ಅದು ನನ್ ಗೊತ್ತಿದೆಯಲ್ಲ. ಹೌದಾ? ಎಲ್ಲ ಗೊತ್ತಿದೆಯಲ್ಲ, ಮತ್ತೆ ಕೇಳ್ತಿದ್ದೀರಾ? ಹಾ, ನನಗೆ ಈಗ ಕರೆಕ್ಟ್ ಆಗಿ ಅರ್ಥ ಆಯ್ತು. ನಿಮಗೂ ನಮ್ಮ ಯಜಮಾನರಿಗೂ ಸಂಬಂಧ ಇದೆ, ಅದಕ್ಕೆ ನಿಮ್ ಯಜಮಾನ ನಿಮ್ ಮನೆಗೆ ಬರ್ತಿಲ್ಲ. ಅಯ್ಯೋ ಅಂಡಾಳಮ್ಮ, ಅಯ್ಯೋ ನೀವು ತಪ್ಪು ತಿಳ್ಕೊತಿದ್ದೀರಾ. ನನ್ ಮನಸ್ಸಲ್ಲಿ ಅಂತದ ಏನೂ ಇಲ್ಲ. ಅಯ್ಯೋ ಗಾಯತ್ರಿ, ಇದ್ ನನಗೆ ಗೊತ್ತು. ಅದಕ್ಕಿಂತ ಹೆಚ್ಚಾಗಿ ನಮ್ಮ ಯಜಮಾನ ಇರೋದು ನಂಗೆ ಚೆನ್ನಾಗಿ ಗೊತ್ತಲ್ಲ. ಈಗೇನು ರಾಮನಾಥ್ ಹತ್ರ ನಾನ್ ಮಾತಾಡ್ಬೇಕು ಅಷ್ಟೇ ತಾನೇ? ಅದು ನಿಮ್ಗೇನು ಅಭ್ಯಂತರ ಇಲ್ಲ ಅಂದ್ರೆ? ನನ್ಗೇನು ಅಭ್ಯಂತರ ಇಲ್ಲ. ನಮ್ಗೂ ನಿಮ್ಗೂ ಏನನ್ಸುತ್ತೆ ಅನ್ನೋದಕ್ಕಿಂತ ಶ್ರುತಿ ಭವಿಷ್ಯ ಮುಖ್ಯ. ಅವ್ರ ಫೋನ್ ನಂಬರ್ ಕೊಡಿ, ನಾನ್ ಮಾತಾಡ್ತೀನಿ. ಹಲೋ, ಯಾರು? ನಾನ್ ಮಂಜುಳಾ ಅಂತ, ನಿಮ್ ಮಾಜಿ ಹೆಂಡತಿ ಪ್ರಿಯಕರನ ಹಾಲಿ ಹೆಂಡತಿ. ಏನೋ ನೀವಾ? ವಿಷಯ ನಿಮ್ವರೆಗೂ ಬಂದ್ಬಿಡ್ತಾ? ಮತ್ತೆ ನಿಮ್ ಮಾಜಿ ಹೆಂಡತಿ ಹೇಳ್ತಾ ಇದ್ದೆ, ನನ್ ಗಂಡನ್ ಪೆದ್ದು ತನಕ್ಕಿಂತ ನಿಮ್ದೊಂದ್ ಕೈ ಮೇಲೆ ಅಂತ. ನೋಡಿ ಮೇಡಮ್, ಆ ಮೂದೇವಿ ಹಿಂದೆ ಹೋಗೋದಕ್ಕೆ ನಿಮ್ ಗಂಡ ಪೆದ್ದ ಇರ್ಬೋದು, ಆದ್ರೆ ನಾನಲ್ಲ. ನಿಮ್ ಮಾತಿನ ಮೇಲೆ ನಿಗಾ ಇರ್ಲಿ. ಅಲ್ಲ ರೀ, ನಿಮ್ ಹೆಂಡತಿಗೂ ನಿಮ್ ಮಾಜಿ ಹೆಂಡತಿಗೂ ನನ್ ಗಂಡನ್ಗೂ ಸಂಬಂಧ ಇದೆ ಅನ್ಕೊಳ್ತಿದ್ದೀರಲ್ಲ, ಇದಕ್ಕಿಂತ ಪೆದ್ದತನ ಬೇಕೇನ್ರಿ? ನೀವ್ ಏನೇ ನೋಡಿ ತಪ್ಪು ನಿರ್ಣಯಕ್ಕೆ ಬರ್ತಾ ಇದ್ದೀರೋ ಆ ವಿಷಯ ಎಲ್ಲ ನನಗೂ ಗೊತ್ತಿದೆ. ನಿಮ್ಗೆ ನಿಜ ಏನು ಅಂತ ತಿಳ್ಕೊಳ್ಳೋ ಆಸೆ ತಾಳ್ಮೆ ಇದ್ರೆ ನನ್ ಗಂಡನೇ ನಿಮ್ ಜೊತೆ ಮಾತಾಡ್ತಾರೆ. ನೋಡಿ ರಾಮನಾಥ್, ನನ್ ಗಂಡನಿಗೆ ಸಂಬಂಧ ಇರೋದು ನನ್ ಜೊತೆ ಮಾತ್ರ. ನಿಮ್ಮ ಅನುಮಾನ ನಿಮ್ಮ ಮಗಳ ಭವಿಷ್ಯನ ಹಾಳು ಮಾಡುತ್ತೆ. ಇದನ್ ಹೇಳೋದಕ್ಕೆ ನಾನು ನಿಮಗೆ ಫೋನ್ ಮಾಡಿರೋದು. ನೀವೇನ್ ಹೇಳ್ಬೇಕು ಅಂತಿದ್ದೀರಾ? ಈಗಾಗ್ಲೇ ಗಾಯತ್ರಿ ಶ್ರುತಿ ಬಂದಿರೋ ಸಂಬಂಧದ ಬಗ್ಗೆ ನಿಮ್ಮ ಹತ್ರ ಹೇಳಿದ್ದಾರೆ. ಅವರಪ್ಪ ನಿಮ್ಮನ್ನ ಮೀಟ್ ಮಾಡ್ಬೇಕಂತೆ. ಅವ್ರಿಗೆ ಈ ಡೈವರ್ಸ್ ಎಲ್ಲ ಕಂಡ್ರೆ ಆಗಲ್ವಂತೆ. ಇನ್ನು ನಿಮ್ ಕತೆ ಗೊತ್ತಾದ್ರೆ ಮಾತುಕತೆನೆ ಮುಂದುವರಿಯೋದಿಲ್ವಂತೆ. ನಿಮ್ಮ ಮಗಳಿಗೋಸ್ಕರ ನೀವ್ ಇಲ್ಲಿಗೆ ಬರ್ಲೇಬೇಕು. ಅವಳೇನ್ರಿ ತಪ್ಪು ಮಾಡಿದಾಳೆ ನಿಮಗ್ ಪ್ರೀತಿ ಕೊಡೋದನ್ನ ಬಿಟ್ಟು? ಈಗ ನೀವ್ ಇಲ್ಲಿಗೆ ಬರಲ್ಲ ಅಂದ್ರೆ ಲೈಫ್ ಲಾಂಗ್ ನಿಮ್ಮನ್ನ ಕ್ಷಮಿಸ್ತಾಳ? ನೀವ್ ಹೀಗೆ ಮೌನವಾಗಿರೋದನ್ನ ನೋಡಿದ್ರೆ ನೀವ್ ಖಂಡಿತ ಇಲ್ಲಿ ಬರ್ತೀರಾ. ಎಷ್ಟೊತ್ತಿಗೆ ಬರ್ತೀರಾ? ಅರ್ಧ ಗಂಟೆ? ಸರಿ. ಓ, ಥ್ಯಾಂಕ್ ಯು ರಾಮನಾಥ್. ನಾನ್ ಮಾತು ಬೇಕು. ರಾಮನಾಥ್, ಸಾರಿ, ನಾನ್ ನಿಮ್ಮನ್ನ ಪೆದ್ದು ಒಂದಿದ್ದಕ್ಕೆ. ಥ್ಯಾಂಕ್ ಯು. ಇನ್ನು ಅರ್ಧ ಗಂಟೆಯಲ್ಲಿ ರಾಮನಾಥ್ ನಿಮ್ಮ ಮನೆಗೆ ಬರ್ತಾರೆ, ನೀವು ಹೋಗಿ. ಅದಲ್ಲ ರೀ, ಇದೆಲ್ಲ ಅವ್ರ ಹತ್ರ ಹೇಗೆ ಹೇಳೋಕಾಯ್ತು? ಈ ನಾಜುಕ್ ಸಂದರ್ಭದಲ್ಲಿ ಆ ನಾಜುಕ್ತನ ಸೈಡಲ್ಲಿ ಇಟ್ಟು ಇರೋದನ್ನ ನೇರವಾಗಿ ಹೇಳ್ಬಿಡ್ಬೇಕು ಅಷ್ಟೇ. ನೀವೇನು ತಲೆ ಕೆಡ್ಸ್ಕೋಬೇಡಿ, ನೀವು ಹೋಗಿ. ನಿಮ್ ಈ ಉಪಕಾರಕ್ಕೆ ಹೇಗೆ ಥ್ಯಾಂಕ್ಸ್ ಹೇಳೋದು ಅಂತ ಅರ್ಥ ಆಗ್ತಾ ಇಲ್ಲ. ಆವತ್ತು ನಿಮ್ ಜೊತೆ ನಾನು ನಡ್ಕೊಂಡ ರೀತಿಗೆ ಪಶ್ಚಾತ್ತಾಪ ಆಗ್ತಾ ಇದೆ ನನಗೆ. ಅದೆಲ್ಲ ಬಿಟ್ಬಿಡಿ. ಆವತ್ತು ಹುಟ್ಟಿದ ಸೂರ್ಯ ಇದ್ದಾನೆ.
ಪೊಲೀಸರಿಗೆ ಪುಣ್ಯ ಬರ್ಲಪ್ಪ. ಶೆಕಿ ಬಾಳಿತ್ತು, ನಾನಾ ಶರ್ಟ್ ಕಳಿಬೇಕಂತ ಮಾಡಿದ್ದೆ, ಅವರ ಶರ್ಟ್ ಕಳ್ಕೊಂಡ. ಅವಮಾನ ಒಂದು ರಿಲೀಸ್ ಆಗ್ಲಿ, ಆಮೇಲೆ ನಾನು ಯಾರು ಅಂತ ತೋರಿಸ್ತೀನಿ. ಸರ್ಕಾರದಲ್ಲಿ ದೊಡ್ಡ ಗಲಾಟೆ ಎಬ್ಬಿಸ್ಬಿಡ್ತೀನಿ. ಸರ್ ದಯವಿಟ್ಟು ಸುಮ್ಮನೆ ಇರಿ ಸರ್. ನೀವು ಮಾತಾಡೋದೇನ ಅವ್ರು ಕೇಳಿಸ್ಕೊಂಡ್ರೆ ಇನ್ನೊಂದು ರೌಂಡ್ ಬಂದ್ ಬಾರಿಸ್ತಾರೆ. ಒಂದ್ ರೌಂಡ್ ಏನ ಹಳ್ಳಿ ಏರೋಪ್ಲೇನ್ ಏರಿಸ್ಬಿಡ್ತಾರ್ರಿ. ಮಾಡ್ಲಿ, ಸೀದಾ ಅಮೆರಿಕ ಹೊರಟೋಗ್ತೀನಿ. ಈಗಿನ ಭಾರತಕ್ಕಿಂತ ಅಮೆರಿಕನ ವಾಸಿ. ನನ್ನ ಮಗನಿಗೆ ಹೇಳ್ಬಿಡ್ತೀನಿ, ಭಾರತೀಯ ಹುಡುಗಿ ಬೇಡ ಕಣೋ, ಬೇಕಾದ್ರೆ ನೋಡು ಮದುವೆ ಮಾಡ್ಬಿಡ್ತೀನಿ ಅಂತ ಹೇಳ್ತೀನಿ. ಆ ACP ಬರ್ಲಿ, ನೆಕ್ಸ್ಟ್ ಫ್ಲೈಟ್ ಗೆ ಟಿಕೆಟ್ ಹಾಕು ಅಂತ ಹೇಳಿ. ಓಹೋ, ಏರೋಪ್ಲೇನ್ ಅಂದ್ಕೊಳ್ಳಿ ಬ್ಯಾರೇನ ತಿಳ್ಕೊಂಡ್ಬಿಟ್ಟಾರ ಇವರು. ಸಾಹೇಬ್ರ ಪೊಲೀಸರು ಏರೋಪ್ಲೇನ್ ಬ್ಯಾರೆ ಇರ್ತೈತ್ರಿ. ಎರಡೂ ಕೈ ಕಾಲ್ ಕಟ್ಟಿ ಮಣಕಾಲ್ ಸಂಧ್ಯಾಗ ಒಣಕಿ ಸಿಕ್ಸಿ ಹೊಡ್ಯಾಕ್ ಶುರು ಮಾಡಿದ್ರು. ಏನ್ ಹೇಳ್ರಿ, ಮೊನ್ನೆ ಮುದ್ದಿವಾಳ ಪೊಲೀಸ್ ಸ್ಟೇಷನ್ ಒಬ್ಬರು ಹೊಡ್ಯಾಕತ್ತಿದ್ರು. ಅವಾಗ ನೋಡಿದಿನ್ರಿ ಸಾಹೇಬ್ರ, ಅವ ಆಕಾಶದಾಗ ತಿಳ್ತಿದ್ ನೋಡ್ರಿ. ಏನ್ ಡಿಸೈಡ್ ಮಾಡಿದ್ರಿ? ಆ ಹುಡುಗಿ ಯಾರು ಅಂತ ಹೇಳ್ತೀರಾ? ಸರ್ ಏನೋ ಮಿಸ್ಟೇಕ್ ಆಗ್ಬಿಟ್ಟಿದೆ ಸರ್, ನಿಜ ಹೇಳ್ತೀನಿ. ಅವಳಿಗೂ ನಮಗೂ ಯಾವುದೇ ಸಂಬಂಧ ಇಲ್ಲ ಸರ್. ಆ ಹುಡುಗಿ ದೊಡ್ಡ ಇಂಟರ್ನ್ಯಾಷನಲ್ ಟೆರರಿಸ್ಟ್ ಗ್ರೂಪ್ ಸೇರಿದವಳು ಅಂತ ನಂಗೆ ಚೆನ್ನಾಗಿ ಗೊತ್ತು. ಅವಳು ಬೆಂಗಳೂರಿನಲ್ಲಿ ಹಲವಾರು ಕಡೆ ಬಾಂಬ್ ಇಡಬೇಕು ಅಂತ ಪ್ಲಾನ್ ಮಾಡಿದಾಳೆ. ಎಲ್ಲೆಲ್ಲಿ ಬಾಂಬ್ ಇಡೋದಕ್ಕೆ ಪ್ಲಾನ್ ಮಾಡಿದಾಳೆ ಅಂತ ಹೇಳ್ತೀರಾ? ಸರ್ ನಾವ್ ಯಾಕೆ ಸರ್ ಬಾಂಬ್ ಇಡೋಕ್ ಹೋಗೋಣ? ಸರ್ ನಿಜ ಹೇಳ್ತೀನಿ, ನಾನು ಅಪ್ಪಟ ಭಾರತೀಯ ಸರ್. ಭಾರತನ ವಿಪರೀತ ಪ್ರೀತಿಸಿದ್ದೀನಿ ಸರ್ ನಾನು. ನಾವ್ ಯಾಕೆ ಸರ್ ಬಾಂಬ್ ಇಡೋಕ್ ಹೋಗೋಣ? ಹೊಗ್ಗೋ ಇವನಾಪನ ಇನ್ನ ಈಗರ ಹೇಳಿದ್ರಿ, ಭಾರತದಕ್ಕಿಂತ ಅಮೆರಿಕನ ಎಷ್ಟೋ ಪಾಲುವಾಸಿ ಅಂತ. ನನ್ನ ಮಗನಿಗೆ ಮದುವೆ ಮಾಡ್ಕೋತೀನಿ ಅಂತ ಹೇಳಿಲ್ಲ. ನಿನ್ನಿಂದಲೇ ಇವತ್ತು ನಾವ್ ಇಲ್ಲಿರೋ ಹಾಗಾಯ್ತು. ಸರ್ ನಾವ್ ಯಾವ ಗ್ರೂಪ್ಗೂ ಸೇರಿದವರಲ್ಲ ಸರ್. ಬೇಕಾದ್ರೆ ನಮ್ಮ ಮನೆಗೆ ಫೋನ್ ಮಾಡಿ ಕೇಳಿ ಸರ್. ನಂಬರ್ ಹೇಳಿ. 2216-600 ಸರ್. ಎಂಗೇಜ್ ಬರ್ತಿದೆ ಸರ್. ಹೊಳ್ಳಿ ನಮ್ಮ ಹೆಚ್ಚು ಮರ ಹತ್ತತಿ. ಟ್ರೈ ಮಾಡೋಣಂತೆ. ಅಲ್ಲಿವರೆಗೂ ನಿಮ್ಮ ಮುಂದಿನ ಪ್ಲಾನ್ ಬಗ್ಗೆ ನೀವು ಸ್ವಲ್ಪ ಹೇಳ್ತೀರಾ? ಮುಂದಿನ ಪ್ಲಾನ್ ಏನಿಲ್ರಿ ಸಾಹೇಬ್ರ, ಒಂದ್ ಮಕ್ಕಳ ಗಂಡ ಮುಕ್ಕಡ ಮುಗಿನ ಹುಡುಗಿನ ಮದುವೆ ಮಾಡ್ಕೊಂಡು ಒಂದ್ ಗಂಡ ಮಗನ ಹಡಿಬೇಕು ಅನ್ನೋ ವಿಚಾರ ಐತ್ರಿ. ಆದ್ರೆ ಈ ಚಿಮಣಾಚಾರಿ ನಿಲ್ಸಲೇ, ನಾನ್ ಕೇಳಿದ್ದು ನಿನ್ನ ಜೀವನದ ಪ್ಲಾನ್ ಬಗ್ಗೆ ಅಲ್ಲ. ಹಲೋ, ನಿದ್ದೆ ಚೆನ್ನಾಗಾಯ್ತಾ? ಹಾ. ಕಾಫಿ ಕೊಡ್ತೀನಿ. ಥ್ಯಾಂಕ್ ಯು. ನೀವು ತುಂಬಾ ಒಳ್ಳೆಯವರು. ನಿಮ್ ಗಂಡ ಬಂದಿಲ್ವಾ? ಇನ್ನೇನ್ ಬಂದ್ಬಿಡ್ತಾರೆ. ಆ, ಓ ಅವರೇ ಅನ್ಸುತ್ತೆ. ಒಂದ್ ನಿಮಿಷ. ನೀವೇ, ನಾನು ಸರ್ಪ್ರೈಸ್ ಕೊಡ್ತೀನಿ. ಓಕೆ. ಇನ್ನ ನಾನ್ ಮನೆಗ್ ಬಂದೆ. ಕಾಫಿ ಕೊಡ್ತೀಯಾ? ಹಲೋ, ನಾನು ಶ್ರೀನಿವಾಸ್. ನಾನು ಶಂಕರ್. ಮಂಜು 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 ಅಲ್ಲ, ನಾನು ಶ್ರೀನಿವಾಸ್. ಶ್ರೀನಿವಾಸ್ ಗಂಡ ಎಷ್ಟು ರೊಮ್ಯಾಂಟಿಕ್ ಆಗಿದ್ದಾರೆ. ನಾನು ಅವಳು ನೋಡಿದ್ದಿಂದಲೇ ರೊಮ್ಯಾಂಟಿಕ್ ಆಗ್ಬಿಟ್ಟಿದ್ದೀನಿ. ಅವ್ರು ಮರ್ತು ಬಂದ್ಬಿಟ್ರು. ಇವರು ನಮ್ಮ ಯಜಮಾನ್ರು. ಇವರಾ? ಮತ್ತೆ ಇಲ್ಲ ಸರ್, ಅವ್ರ ಪಕ್ಕದಲ್ಲಿ ಅವರು. ಇವರೇನು ಯಜಮಾನ್ರು, ರಾಮನಾಥ್ ಅಂತ. ಅರೆ ಏನಿದು, ನನ್ನ ಹೆಸರು ರಾಮನಾಥ್ ಅಂತ ಯಾವಾಗ ಬದಲಾಯಿಸ್ಬಿಟ್ಟಿ? ಅಯ್ಯೋ ಅಂಕಲ್, ಅವರು ಮಂಜುಳಾ ಆಂಟಿ ಅಲ್ಲ, ನೀವು ನಮ್ಮನೆಗ್ ಬಂದಿದ್ದೀರಾ. ಅಯ್ಯೋ ಸಾರಿ ಸಾರಿ ಸಾರಿ, ಐ ಆಮ್ ಸೋ ಸಾರಿ. ಅಯ್ಯೋ ಇತ್ತೀಚೆಗೆ ನನ್ಗೆ ಏನಾಗ್ತಿದೆ ಅಂತ ಗೊತ್ತಾಗ್ತಿಲ್ಲ. ಸಾರಿ ಸಾರಿ ಸಾರಿ, ದಯವಿಟ್ಟು ಸಾರಿ. ಚೆ ಒಂಥರ ಆಡ್ತಿದಾರಲ್ಲ. ಹೌದು ಸರ್, ತುಂಬಾ ಗೊಂದಲ ಆಯ್ತಲ್ಲ ನಿಮಗೆ. ಅವರು ಪಕ್ಕದ ಮನೆ ಅವರು, ಸ್ವಲ್ಪ ಮರು ಜಾಸ್ತಿ, ಆಗಾಗ ಮರ್ತು ಇಲ್ಲಿ ಬಂದ್ಬಿಡ್ತಾರೆ. ಇದರಿಂದ ನನ್ ಗಂಡನಿಗೂ ನನ್ನ ಮೇಲೆ ಬಂದಿತ್ತು ಸರ್. ಓ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಇವ್ರು ಯಾಕೋ ಸುಮ್ಮನಿದ್ದಾರೆ, ಇನ್ನು ಟೆನ್ಷನ್ ಇಲ್ಲಿದ್ದಾಗಿದೆ. ಅದು ನಾನು ಈ ಮನೆಗೆ ಬರೋದೇ ಅಪರೂಪ. ಸರ್ ದೂರದಿಂದ ಬಂದಿದ್ದಾರಲ್ಲ ಸರ್, ಅದಕ್ಕೆ ಸುಸ್ತಾಗಿ ಬಿಟ್ಟಿದ್ದಾರೆ ಸರ್. ಏನಂದ್ರೆ ಹೋಗಿ ಸ್ನಾನ ಮಾಡಿ ಫ್ರೆಶ್ ಆಗಿ ಬನ್ನಿ. ನಾನು ಬೆಳಗ್ಗೆನೇ ಸ್ನಾನ ಮಾಡಿದ್ನಲ್ಲ. ಓ, ಇವರು ನನ್ನ ಹಾಗೆ ತುಂಬಾ ಸೋಂಬೇರಿ. ತುಂಬಾ ಸೋಂಬೇರಿ. ಬನ್ನಿ ಸ್ನಾನ ಮಾಡಿ ಬನ್ನಿ ಬನ್ನಿ. ಅಯ್ಯೋ, ದಿವಸಕ್ಕೆ ಎಷ್ಟು ಸ್ನಾನ ಮಾಡೋದು? ಡೈವೋರ್ಸ್ ಅನ್ನೋ ಪದ ಕೇಳಿದರೆ ಉರಿದು ಬಿಡ್ತಾರೆ ಮನುಷ್ಯ. ಪ್ರಪಂಚದಲ್ಲಿ ಇರೋರೆಲ್ಲ ಉರಿದು ಬಿಡ್ತಾರೆ, ನೀನ್ ಒಬ್ಬಳು ಬಿಟ್ಟು. ನನ್ನ ಆಡ್ಕೊಳ್ಳೋದ್ ಬಿಟ್ಟು ಬಾಯಿ ಮುಚ್ಕೊಂಡು ನಾನು ಹೇಳೋದು ಕೇಳಿ. ಇಲ್ಲಿ ಜಗಳಕ್ಕಿಂತ ನಮ್ಮ ಮಗಳು ಭವಿಷ್ಯ ಮುಖ್ಯ. ಈಗ ಬಂದಿರೋದು ತುಂಬಾ ಒಳ್ಳೆ ಸಂಬಂಧ. ನಿಮ್ ದಡ್ಡತನದಿಂದ ಅದನ್ನ ಹಾಳು ಮಾಡ್ಕೊಳ್ಳೋಕೆ ನನಗೆ ಇಷ್ಟ ಇಲ್ಲ. ಅರೆ ವಾ, ಇದಪ್ಪ ವರ್ಷೆ ದಡ್ಡತನ ಬಗ್ಗೆ ನಿನ್ನನ್ನು ಸೇರ್ಸ್ಕೊಕ್ ಮರಿಬೇಡ. ಆಗ ನೋಡಿದ್ರೆ ದಡ್ರ ಸಂಘಕ್ಕೆ ನಿನ್ನೆ ಅಧ್ಯಕ್ಷ ಮಾಡ್ಬೋದು. ನಿಲ್ಸ್ರಿ, ನಾನ್ ಹೇಳೋಕ್ ಬಂದಿದ್ದು ಇಷ್ಟೇ. ನೀವ್ ಕೋತಿ ಚೇಷ್ಟೆನ ಅವ್ರ ಮುಂದೆ ತೋರಿಸ್ತೀವಿ. ಆ ಮನುಷ್ಯಂದು ತುಂಬಾ ಒಳ್ಳೆ ಮನೆತನ. ಅವ್ರ ಮಗ ನಮ್ ಶ್ರುತಿಗೆ ತಕ್ಕ ಜೋಡಿ ಅನ್ನೋ ನಂಬಿಕೆ ನನಗಿದೆ. ಈಗ ಅವರು ನಮ್ಮನ್ನ ಮೆಚ್ಕೋಬೇಕು ಅಷ್ಟೇ. ಸರಿ, ಈಗ ನಾನೇನ್ ಮಾಡ್ಬೇಕು? ನಮ್ಮಿಬ್ರಿಗೆ ಡೈವೋರ್ಸ್ ಆಗಿದೆ ಅನ್ನೋ ವಿಷಯ ಅವ್ರಿಗೆ ಗೊತ್ತಾಗ್ಬಾರ್ದು ಅಷ್ಟೇ ತಾನೇ? ಹೇಳ್ದೆ ಇದ್ರೆ ಆಯ್ತು.
ಈಗ 2 ನಿಮಿಷಕ್ಕೆ ಮುಂಚೆ ನೀ ವಿಷಯನ ಅವ್ರ ಮುಂದೆ ಓದ್ರ ಬಿಡ್ತಾ ಇದ್ರಿ. ಅವರು ತುಂಬಾ ಸೂಕ್ಷ್ಮ, ಇಂಥದನ್ನೆಲ್ಲ ಚಿಟಿಕೆಯಲ್ಲೇ ಕಂಡಿಡಿತಾರೆ. ಸಿಕ್ಕಿದವ್ರನ್ನೆಲ್ಲ ತಪ್ಕೋತಾರ ಅನ್ನೋದು ಬಿಟ್ರೆ ನನ್ನ ನನಗಂತೂ ತುಂಬಾ ಮುಜುಗರ ಆಯ್ತು. ಅಮೆರಿಕಾದಾರಲ್ವಾ, ಅವ್ರ ಕಲ್ಚರ್ ಅದೇ ಅಂತ ಸುಮ್ಮನಾದೆ. ಅಲ್ದೆ ಅವರು ಕೆಟ್ಟ ಉದ್ದೇಶದಿಂದ ತಪ್ಕೊಂಡ್ರು ಅಂತ ಅನ್ಸಲಿಲ್ಲ. ಹೌದು ಮೇಡಮ್, ಅಮೆರಿಕಾದವ್ರು ತಪ್ಕೊಂಡ್ರೆ ಅದು ನಿಮಗ್ ಪರವಾಗಿಲ್ಲ, ನಾವು ಇಲ್ಲಿ ತಪ್ಕೊಂಡ್ರೆ ಕೆಟ್ಟ ದೇಶ. ನೀವು ಯಾವ ವಿಷಯಕ್ಕೆ ಬರ್ತಾ ಇದ್ದೀರಾ ಅಂತ ನನಗೆ ಗೊತ್ತಿದೆ ರೀ. ತಪ್ಕೊಳ್ಳೋರು ಅಮೆರಿಕದವರ ಇಲ್ನವರ ಅಂತಲ್ಲ, ಅದರ ಹಿಂದೆ ಇರೋ ಉದ್ದೇಶನೇ ಮುಖ್ಯ. ನಿಮ್ ಬಾಸ್ ಹೆಂಡತಿ ನೀವು ತಪ್ಕೊಂಡ್ರಲ್ಲ, ಅದರ ಹಿಂದೆ ಇರೋ ಉದ್ದೇಶ ನನಗೆ ಗೊತ್ತಿದೆ ರೀ. ಪ್ಲೀಸ್ ಈಗ ಚರ್ಚೆ ಬೇಡ, ನೀವು ಬೇಗ ಸ್ನಾನ ಮಾಡ್ಕೊಂಡು ರೆಡಿಯಾಗಿ, ನಾವು ಅವ್ರ ಹತ್ರ ಮಾತಾಡ್ಬೇಕು. ನಾನಿಲ್ಲಿ ತನಕ ಅವ್ರ ಮಗನ ಬಗ್ಗೆ ಏನೂ ಕೇಳಿಲ್ಲ. ಇನ್ನೊಂದು ವಿಷಯ, ಅವ್ರ ಮುಂದೆ ನೀವು ನನ್ನನ್ನು ತುಂಬಾ ಪ್ರೀತಿಸ್ತೀರ ಅಂತ ನಟಿಸ್ಬೇಕು ಅಷ್ಟೇ. ನಾನು ಹಾಗೆ ಮಾಡ್ತೀನಿ. ತುಂಬಾ ಕಷ್ಟ ಆಗತ್ತೆ, ಟ್ರೈ ಮಾಡ್ತೀನಿ ನನ್ನ ಮಗಳಿಗೋಸ್ಕರ. ಆದ್ರೂ ಪಕ್ಕದ ಮನೆಯವನು ಮರ್ತಿ ಇಲ್ಲಿಗೆ ಬಂದ ಅಂದ್ರೆ ನನ್ ಕೈ ನಂಬಕ್ ಆಗ್ತಿಲ್ಲ. ನೀನ್ ನನಗೆ ಹೇಳ್ದಾಗೆ ಅವನು ನಡ್ಸು ಅಂತ ಹೇಳಿರ್ಬೇಕು. ಬನ್ರಿ ಬನ್ರಿ ಬನ್ರಿ. ಹೌದು ಹೇಳಿದೆ, ಏನೀಗ? ಅದನ್ನ ಕಟ್ಕೊಂಡು ನಿಮ್ಗೆ ಏನಾಗ್ಬೇಕು? ಈ ಮನೆಗೂ ನಿಮಗೂ ಇರೋ ಒಂದೇ ಸಂಬಂಧ ಶ್ರುತಿ ತಂದೆ ಅನ್ನೋದು ಮಾತ್ರ. ಈಗ ತಲೆ ತೊಳ್ಕೊಂಡು ಬನ್ನಿ, ನಿಮ್ ಕೆಟ್ಟ ಯೋಚನೆಗಳೆಲ್ಲ ಹೋಗುತ್ತೆ. ಪೂರ್ಣಮದಂ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮದುಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಅಯ್ಯೋ, ಈ ಮನುಷ್ಯನ ಮಗಳನ್ನ ಪೂರ್ಣ ಮಧು ಪೂರ್ಣ ಮಿದು ಅಂತ ಹೇಳಿ ಟಟ್ಟಲಾಗಿ ಸನ್ಯಾಸಿಯಾಗಿ ಮಾಡ್ಬಿಡ್ತಾರೋ ಏನೋ. ಮಗ ತಂದೆ ತರ ಹುಚ್ಚ ಆಗಲ್ದೇ ಇದ್ರೆ ಸಾಕು. ಓಂ ಶಾಂತಿ ಶಾಂತಿ ಶಾಂತಿ. ನಿಮ್ ಮಗಳಿಗೆ ಉಪನಿಷತ್ ಹೇಳ್ಕೊಡ್ತಾ ಇದ್ದೆ. ನೀವು ಈಶೋಪನಿಷತ್ ಓದಿದ್ದೀರಾ? ಇಲ್ಲ, ಇಂಥದ್ರಲ್ಲಿ ನನ್ನ ಹೆಂಡತಿ ಎತ್ತಿದ ಕೈ, ಬಾಯಿ ಬಿಟ್ರೆ ಬರೀ ಮಂತ್ರಗಳೇ. ಹೌದೌದು, ಇವ್ರಿಗೂ ಅದೆಲ್ಲ ಚೆನ್ನಾಗ್ ಗೊತ್ತು. ಆದ್ರೆ ಉಚ್ಚರಿಸೋದು ಮನೇಲಲ್ಲ, ಆಫೀಸಲ್ಲಿ ಮಾತ್ರ. ಅದರಲ್ಲೂ ಇವರ ಬಾಸ್ ಮುಂದೆ, ಅವರ ಕುಟುಂಬದವರ ಮುಂದೆ ಮಾತ್ರ. ಇಂಥ ಜ್ಞಾನ ನಮ್ಮ ಬುದ್ಧಿ ಮತ್ತು ಮನಸ್ಸನ್ನ ಶುದ್ಧೀಕರಿಸುತ್ತೆ. ಕೌಶಿಕಿ ಉಪನಿಷತ್ತಲ್ಲಿ ಯಾವ ಹೋಟೆಲ್ ಉಳ್ಕೊಂಡಿದ್ದೀರಾ? ಹೋಟ್ಲಾ? ಅರ್ಥವಾಯ್ತು ಬಿಡಿ. ನಿಮಗೆ ಈ ವಿಷಯದಲ್ಲಿ ಆಸಕ್ತಿ ಇಲ್ಲ ಅಂತ ಆಯ್ತು. ನಾನು ಯಾವ ಹೋಟೆಲಲ್ಲೂ ರೂಮ್ ಮಾಡಿಲ್ಲ. ನನಗೆ ಈ ಸಿಟಿನಲ್ಲಿ ಯಾರ ಪರಿಚಯನೂ ಇಲ್ಲ. ಅಯ್ಯೋ, ಅದೇನ್ ದೊಡ್ಡ ವಿಷಯ. ಇಲ್ಲಿ ಬೇಕಾದ ಸ್ಟಾರ್ ಹೋಟೆಲ್ಸ್ಗಳಿವೆ, ಮೆಟ್ರೋಪೋಲೋ, ಸದರ್ನ್ ಸ್ಟಾರ್. ಬೇಕಾದ್ರೆ ನಾನೇ ಬುಕ್ ಮಾಡ್ಕೊಡ್ತೀನಿ. ನಿಜ ಹೇಳ್ಬೇಕಂದ್ರೆ ನನಗೆ ಹೋಟ್ಲ್ ಅಂದ್ರೇನೆ ಇಷ್ಟ ಇಲ್ಲ. ಅಲ್ಲಿನ ಜನಗಳ ನಡವಳಿಕೆಯಲ್ಲಿ ಸತ್ಯತೆ ನನಗೆ ಕಾಣಲ್ಲ, ಬರೀ ಬೂಟಾಟಿಕೆ. ಗುಡ್ ಮಾರ್ನಿಂಗ್ ಸರ್, ವಾಟ್ ಕ್ಯಾನ್ ಐ ಡೂ ಫಾರ್ ಯು ಸರ್? ವುಡ್ ಯು ಲೈಕ್ ಟು ಪ್ಲೇಸ್ ಯುವರ್ ಡಿನ್ನರ್ ಆರ್ಡರ್ ಸರ್? ಬರೀ ನಾಟ್. ನಿಮಗೆ ಅಭ್ಯಂತರ ಇಲ್ಲ ಅಂದ್ರೆ ನಾನು ಈ ಸೋಫಾ ನನಗೆ ಸಾಕು. ನಿಮ್ ಮನೆ ಯಾವ ಸ್ಟಾರ್ ಹೋಟೆಲ್ಗಿಂತ ಕಮ್ಮಿ ಇಲ್ಲ. ಅಯ್ಯೋ, ನೀವಿಲ್ಲೇ ಉಳ್ಕೋತೀರಾ ಅಂದ್ರೆ ನಮಗೂ ತುಂಬಾ ಸಂತೋಷ. ಅದು ಅಲ್ದೇ ಇದು ನಿಮ್ಮ ಮನೆ ತಾನೆ ಅಲ್ವೇನ್ರಿ? ಥ್ಯಾಂಕ್ ಯು ಥ್ಯಾಂಕ್ ಯು. ಅಂದ್ಹಾಗೆ ನಿಮ್ ಲಗೇಜ್ ಎಲ್ಲಿ? ಲಗೇಜು ಕಾರಲ್ಲಿ ಇರ್ಬೇಕು. ಕಾರ್ ಅಂದ್ರೆ ನೆನಪಾಯ್ತು, ಅವರಿಬ್ರು ಎಲ್ಲಿ? 2 ಗಂಟೆ ಮೇಲೆ ಆಯ್ತು, ಇನ್ನೂ ಬಂದಿಲ್ಲ. ಬಂದಾಗ ಬರ್ಲಿ ಬಿಡಿ. ಹೌದು, ನಿಮ್ಮ ಪಕ್ಕದ ಮನೆಯಲ್ಲಿ ಇರ್ತಾರೆ? ಆಗ ಬಂದಿದ್ರಲ್ಲ ಮರ್ತು, ಅವರೊಬ್ರು, ಅವ್ರ ಹೆಂಡತಿ, ಬೇರೆ ಯಾರೆಲ್ಲ ನನಗೆ ಪರಿಚಯ ಇಲ್ಲ. ತಪ್ಪು ತಪ್ಪು. ನೆರೆಹೊರೆಯವರು ಅಂದ್ರೆ ಅಮೂಲ್ಯವಾದ ಆಸ್ತಿ, ಸಂಬಂಧಿಕರಿಗಿಂತ ಹೆಚ್ಚು. ಅಂಥವ್ರ ಜೊತೆ ಎಲ್ಲ ಸ್ನೇಹ ಸೌಹಾರ್ದತೆಯಿಂದ ಇರ್ಬೇಕು. ನಾನು ಅವ್ರನ್ನ ಮಾತಾಡ್ಸ್ಕೊಂಡ್ ಬರ್ತೀನಿ. ಅಯ್ಯೋ, ನೀವ್ ಯಾರು ಅಂತ ಗೊತ್ತಿಲ್ಲಲ್ಲ. ಅದರಲ್ಲಿ ಏನಂತೆ, ಪರಿಚಯ ಮಾಡ್ಕೊಂಡ್ರಾಯ್ತು. ಅಯ್ಯೋ ಅಯ್ಯೋ, ಹೋಗ್ತಾ ಇದಾರಲ್ಲ, ಅವ್ರಲ್ಲಿ ಹೋಗಿ ಏನೇನ್ ಕೇಳ್ತಾರೋ, ಏನ್ ರಾದಂದಾಗುತ್ತೋ. ಅಷ್ಟೇ, ನೀವು ನನ್ನ ಡೈವರ್ಸ್ ಮಾಡಿದ ವಿಷಯ ಅವ್ರು ಹೇಳ್ತಾರೆ ನೋಡಿ. ಡೈವರ್ಸ್ ಕೊಡು ಅಂತ ನೀನಂತ ಹಠ ಮಾಡಿದ್ದು ಏನು? ಬೇಡ, ಏನ್ ಬೇಡ, ಏನ್ ಬೇಡ. ನಮಸ್ಕಾರ. ನಮಸ್ಕಾರ. ನಾನು ಶ್ರೀನಿವಾಸ್. ನನಗೆ ಗೊತ್ತು, ಬನ್ನಿ. ಅವನು ನನ್ನ ಮಗ ಮನೋಜ್.
ಹಲೋ ಹಾಯ್. ಇವರು ನಮ್ಮ ಯಜಮಾನ ಶಂಕರ್, ಫಿಸಿಕ್ಸ್ ಪ್ರೊಫೆಸರ್. ಈಗಾಗಲೇ ಇವ್ರನ್ನ ನೋಡಿದ್ದೀರಾ? ಹೌದು, ನಾನ್ ನಿಮ್ಮನ್ನ ಗಾಯತ್ರಿ ಗಂಡ ಅಂತ ತಿಳ್ಕೊಂಡಿದ್ದೆ. ಇಲ್ಲ, ನಾನು ಇವಳ ಯಜಮಾನ್ರು. ಈಗ ಗೊತ್ತಾಯ್ತು. ನಾನು ಮಂಜುಳಾ. ನಮಸ್ಕಾರ. ಕೂತ್ಕೊಳ್ಳಿ. ಬನ್ನಿ ಬನ್ನಿ. ಏನು ಓದ್ತಿದ್ಯಾ? ಕಾಮರ್ಸ್, ಫೈನಲ್ ಸೆಮಿಸ್ಟರ್. Accountancy. Accountancy is the art of recording, classifying and summarizing money transactions and events, thereby interpreting the results. ಅಲ್ವಾ? ನಾನು ಗಾಯತ್ರಿ ಅವರಿಗೆ ಹೇಳ್ತಿದ್ದೆ, ನೆರೆ ಹೊರೆಯವರು ಅಂದ್ರೆ ತುಂಬಾ ಮುಖ್ಯ. ಪರಸ್ಪರ ಒಳ್ಳೆ ಸ್ನೇಹ ಸಂಬಂಧ ಇಟ್ಕೊಳ್ಬೇಕು. ಯಾವಾಗ ಯಾರಿಗೆ ಯಾರ ಅಗತ್ಯ ಬೀಳುತ್ತೆ ಹೇಳೋಕ್ಕಾಗಲ್ವಲ್ಲ. ಸರಿಯಾಗಿ ಹೇಳಿದ್ರಿ. ಆದ್ರೆ ಗಾಯತ್ರಿ ಅವರು ಹೇಳ್ತಿದ್ರು, ಅವರು ನಿಮ್ ಜೊತೆ ಅಷ್ಟು ಆತ್ಮೀಯವಾಗಿ ಇಲ್ಲ ಅಂತ. ಅಯ್ಯೋ, ಹಾಗೇನಿಲ್ಲ. ನಾವಿಲ್ಲಿಗೆ ಬಂದು 1 ತಿಂಗಳಾಗಿದೆ ಅಷ್ಟೇ. ಇತ್ತೀಚೆಗಷ್ಟೇ ನಾವಿಬ್ರು ಪರಿಚಯ ಆಗ್ತಿದೀವಿ. 1 ತಿಂಗಳು? ಮನುಷ್ಯರನ್ನ ಅರ್ಥ ಮಾಡ್ಕೊಳ್ಳೋಕೆ 1 ನಿಮಿಷ ಸಾಕಲ್ವಾ? ಎಸ್, ನಮಗೆ ಆ ಒಳ ದೃಷ್ಟಿ ಇರ್ಬೇಕು. ಕರೆಕ್ಟ್ ಆಗಿ ಹೇಳಿದ್ರಿ ನೀವು. ಮನುಷ್ಯರನ್ನು ಸುಲಭವಾಗಿ ಅರ್ಥ ಮಾಡ್ಕೊಂಡ್ಬಿಡ್ಬೋದು, ಆದ್ರೆ ಆ ದೃಷ್ಟಿ ಬೇಕು. ಕರೆಕ್ಟ್ ಕರೆಕ್ಟ್. ಇವ್ರ ದೃಷ್ಟಿ ಎಲ್ಲ ಸರಿಯಾಗೇ ಇದೆ, ಆದ್ರೆ ಇವ್ರು ಹೋಗೋ ಮನೆ ಮಾತ್ರ ತಪ್ಪಾಗಿರತ್ತೆ. ಇತ್ತೀಚೆಗೆ ಮರ್ತಾಗತ್ತೆ, ಏನೋ ಸ್ವಲ್ಪ ಸರಿ ಇಲ್ಲ. ಇದು ಇವ್ರ ಮಾಮೂಲಿ ಡೈಲಾಗ್. ಏನೋ ಒಂದು ಸರಿ ಇಲ್ಲ ಅಂತ ಅನ್ಕೋತಾ ಹೋದ್ರೆ ಅದು ಸರಿನೇ ಇರೋದಿಲ್ಲ. ನಿಮ್ಮ ತಲೆ ತುಂಬಾ ಫಿಸಿಕ್ಸ್ ತುಂಬಿದೆ ಅಂತ ಕಾಣಿಸುತ್ತೆ. ಅದನ್ನು ಸ್ವಲ್ಪ ಖಾಲಿ ಮಾಡಿ ಅಲ್ಲಿ ನಿಮ್ಮ ದೈನಂದಿನ ಜೀವನಕ್ಕೆ, ನಿಮ್ಮ ಮನೆಯವರಿಗೆ ಜಾಗ ಕೊಡಿ. ಎಲ್ಲ ಸರಿ ಹೋಗುತ್ತೆ. ಕರೆಕ್ಟ್ ಕರೆಕ್ಟ್, ಸ್ವಲ್ಪ ಹೇಳಿ. ಇಲ್ಲ ಅಂದ್ರೆ ಇಂಥ ಅವಾಂತರಗಳು ಆಗ್ತಾನೆ ಇರ್ತವೆ. ನನಗೆ ಎಷ್ಟು ಸರ್ತಿ ಆಗಿದೆ. ನೀವು ಶ್ರುತಿ ನೋಡಿದ್ರಲ್ಲ, ಏನನ್ಸುತ್ತೆ ಅವಳ ಬಗ್ಗೆ? ಒಳ್ಳೆ ಹುಡುಗಿ, ಬುದ್ಧಿವಂತೆ, ತುಂಬಾ ಚುರುಕಾಗಿದ್ದಾಳೆ. ಆದ್ರೆ ನನ್ಗನ್ಸುತ್ತೆ ತಾಯಿ ಸ್ವಲ್ಪ ಬಿಗಿ. ಮಗಳ ಬಗ್ಗೆ ಮಿತಿಮೀರಿ ಕಾಳಜಿ. ಗಂಡ ಹೆಂಡತಿ ಮಧ್ಯೆ ಎಲ್ಲ ಸರಿ ಇದೆ ಅಂತ ನಿಮ್ಗನ್ಸುತ್ತಾ? ನಮ್ಗೇನಂತದ್ ಕಾಣಿಸ್ಲಿಲ್ಲ. ಯಾಕೆ, ನಿಮ್ಗೇನಾದ್ರೂ ಹಾಗನ್ನಿಸ್ತಾ? ನಂಗೆ ಯಾಕೋ ಆ ಮನೆಯಲ್ಲಿ ರಾಮನಾಥ್ ಅವರು ಗಾಯತ್ರಿ ಜೊತೆ ಇರ್ತಾರೆ ಅಂತ ಅನ್ಸೋದಿಲ್ಲ. ಯಾಕಂದ್ರೆ ಅವಳ ಪ್ರಕಾರ ಅವರು ಟೂರ್ನಿಂದ ಬಂದವರು ಸ್ನಾನ ಮಾಡಿದ ಮೇಲೆ ಆಚೆ ಬಂದು ಮತ್ತದೇ ಬಟ್ಟೆಯನ್ನು ಯಾಕೆ ಹಾಕೋತಾರೆ? ಅದು ಅವ್ರ ಪರ್ಸನಲ್ ವಿಷಯ, ನನಗೆ ಯಾಕಾದ್ರೂ ಉಸಾಬರಿ. ಇವತ್ತು ರಾತ್ರಿ ನೀವೆಲ್ಲರೂ ಅವ್ರ ಮನೆಯಲ್ಲಿ ಊಟಕ್ಕೆ ಬರಬೇಕು ಅಂತ ಕರೆಯೋಕೆ ನಾನು ಬಂದಿದ್ದೀನಿ. ನೀವೇನು ಯೋಚನೆ ಮಾಡಬೇಡಿ, ಅವರು ಒಪ್ಪಿದ್ದಾರೆ. ನಿಮ್ಮ 2 ಮನೆಗಳ ಸಂಬಂಧ ಚೆನ್ನಾಗಿರ್ಬೇಕು ಅನ್ನೋದೇ ನನ್ನ ಆಸೆ. ಬರ್ತೀರಲ್ವಾ? ಬರ್ತೀವಿ ಬರ್ತೀವಿ. ಥ್ಯಾಂಕ್ ಯು. ಯಾವ ಹೋಟ್ಲಿಗಂತೆ? ಅವ್ರ ಮನೆಗೆ. ಬರ್ತೀವಿ. ಎಲ್ಲಾ ಕಡೆ ಗಾಡಕತ್ತಪ್ಪ. ಈಗ ರಿಲ್ಯಾಕ್ಸ್ ಆಯ್ತು ನೋಡ್. ನಾನು ಇನ್ನೂ ಒಂದು ಉಳ್ಕೊಂಡಿದ್ಯಪ್ಪ. ಅದು ರಾತ್ರಿ ಹುಚ್ಚಿಸ್ತಾರ. ಬಾಯಿಂದ ಆಯ್ತು ಅಲ್ಲೋ, ಅವ್ನ್ ಏಸಿಪಿ ಅವನ್ಗೋಗಿ ಬಾಂಬ್ ಬಿಡ್ತೀನಿ ಅಂತ ಹೇಳಿದಲ್ಲೋ. ಯಪ್ಪ, ಅವ ನನಗ್ ಕಿರಿಕಿರಿ ಮಾಡ್ದಂಗ ನಿನಗೂ ಕಿರಿಕಿರಿ ಮಾಡಿದ್ರ ನೀನು ಸಹಿತ ಹಂಗ ಅಂತಿದ್ದಿ. ನೀನ್ ಕಿರಿಕಿರಿ ಮನೆ ಹಾಳಾಗ, ಅದ್ರಿಂದ ನೋಡ್ ನಾವ್ ಚಡ್ಡಿನಲ್ಲಿ ಕೂರಂಗಾಯ್ತು. ಚಡ್ಡಿ ಬಣ್ಣ ಬಾಳ ಚಲೋ ಐತ್ರಪ್ಪ. ಯಾವ ಸಂತೆಯಲ್ಲಿ ತಗೊಂಡ್ರಿ? ನನಗೊಂದು ಕೊಡಸ. ನಮ್ಮನ್ನಿಲ್ಲಿ ಚಡ್ಡಿಯಲ್ಲಿ ಕೂರಿಸಿದ್ದಾರೆ, ಅಂತದ್ರಲ್ಲಿ ಚಡ್ಡಿ ಬಣ್ಣದ ಬಗ್ಗೆ ಮಾತಾಡಕ್ ಹೊರಟಿದ್ಯಾ? ಇದಕ್ಕಿಂತ ಅವಮಾನ. ಒಂದ್ಸಾರಿ ನನಗೆ ರಿಲೀಸ್ ಆಗ್ಲಿ, ಆಮೇಲೆ ನಾನು ಯಾರು ಅಂತ ತೋರಿಸ್ತೀನಿ. ಒಬ್ಬೊಬ್ಬ ಪೊಲೀಸರಿಗೂ ಬಟ್ಟೆ ಬಿಚ್ಚಿಸ್ಬಿಡ್ತೀನಿ. ಸರ್, ಅವ್ರ ಬಟ್ಟೆ ಬಿಚ್ಚಿಸೋ ವಿಷಯ ಹಂಗಿರ್ಲಿ, ಮೊದಲು ನಮ್ ಬಟ್ಟೆ ವಾಪಸ್ ತಕೊಳ್ಳೋದಕ್ಕೆ ಒಂದ್ ದಾರಿ ಹುಡುಕಿ. ಇವತ್ತಲ್ಲ ನಾಳೆ ನಾವು ನಿರಪರಾಧಿಗಳು ಅಂತ ಗೊತ್ತಾಗುತ್ತೆ. ನೀವು ಹೇಗೋ ಏನೋ ನನಗ್ ಗೊತ್ತಿಲ್ಲ, ನಾನಂತೂ ನಿರಪರಾಧಿ, ಅಮಾಯಕ. ಓ ಹೌದಪ್ಪ ಯಪ್ಪ, ನೀನು ಭಾರಿ ಅಮಾಯಕ. ಅದಕ್ಕ ಆ ಕಾರ್ ಗಾಡ್ಯಾಗ ಬಣ್ಣದ ಚಿಟ್ಟಿನ ಹತ್ತಿಸ್ಕೊಂಡಿ. ಅದು ಮನುಷ್ಯತ್ವ ಕಣೋ, ಮನುಷ್ಯತ್ವ. ನಿನಗೆಲ್ಲ ಅರ್ಥ ಆಗುತ್ತೆ. ನಿನ್ನ ಕ್ರಿಮಿನಲ್ ಬುದ್ಧಿ ಇದೆ, ನಮಗೆ ಬಟ್ಟೆ ಇಲ್ದಿರೋ ಹಾಗಾಯ್ತು. ಬಂದ್ರಪ್ಪ, ನಿಮ್ಮ ಅದೃಷ್ಟ ಚೆನ್ನಾಗಿದೆ. ನಮಗದು ಗೊತ್ತೈತಿ. ನಿಮ್ಮ ಅದೃಷ್ಟ ತಿಳ್ಕೊಂಡಾಗ ನಾಳೆ ನಿಮ್ಮ ಮನ್ಯಾಗ ಹಿಂಗ ಕುಂದಿರ್ತೇನೆ. ಸ್ವಲ್ಪ ಮುಚ್ಕೊಂಡಿರ್ತೀಯಾ? ಕ್ಷಮಿಸಿ ಸರ್, ಅವ್ನು ಯಾರ ಹತ್ರ ಹೆಂಗ್ ಮಾತಾಡ್ಬೇಕು ಅಂತ ಗೊತ್ತಿಲ್ಲ ಸರ್. ಅದಕ್ಕೆ ಹೇಳಿದ್ದು ನಿಮ್ಮ ಅದೃಷ್ಟ ಚೆನ್ನಾಗಿದೆ ಅಂತ. ಸಿಎಂ ನಿಮ್ಮ ನೋಡ್ಬೇಕು ಅಂತಿದ್ದಾರೆ. ಅಂದ್ರೆ ಸರ್, ನಮ್ಮನ್ನ ಬೆಂಗಳೂರು ಕರ್ಕೊಂಡು ಹೋಗ್ತಾ ಇದ್ದೀರಾ? ಕರ್ಕೊಂಡು ಹೋಗ್ಬೇಕು ಅಂತಿದ್ವಿ. ಸಿಎಂ ಬಂದು ಖುದ್ದಾಗಿ ನಿಮ್ಮ ನೋಡ್ಬೇಕು ಅಂತಿದ್ರು. ಆದ್ರೆ ಸೀಟ್ ಬಿಟ್ಟು ಗೆದ್ರೆ ಎಲ್ಲಿ ಅವ್ರ ಸೀಟಲ್ಲಿ ಬೇರೆಯವ್ರು ಬಂದು ಕೂತ್ಕೊಂಡ್ಬಿಡ್ತಾರೋ ಅನ್ನೋ ಭಯ ಅವ್ರಿಗೆ. ಅದಕ್ಕೆ ನಿಮ್ಮನ್ನೇ ಅಲ್ಲಿ ಕರೆಸ್ಕೊತಾ ಇದ್ದಾರೆ. ಸರ್, ನಾನ್ ನಿಜ ಹೇಳ್ತಿದ್ದೀನಿ ಸರ್, ನಾನ್ ನಿರಪರಾಧಿ ಸರ್.
ನಾನು ಅಮೆರಿಕ ಡೀಟೇಲ್ಸ್ ಎಲ್ಲ ನಿಮಗೆ ಕೊಟ್ಟಿದ್ದೀನಿ, ಬೇಕಾದ್ರೆ ಫೋನ್ ಮಾಡಿ ಎನ್ಕ್ವೈರಿ ಮಾಡಿ ಸರ್. ಅಲ್ಲಿನ ಕನ್ನಡ ಸಂಘದ ಆಕ್ಟಿವ್ ಮೆಂಬರ್ ಸರ್ ನಾನು. ನಾವು ಅದನ್ನ ವಿಚಾರಣೆ ಮಾಡ್ತಾ ಇದೀವಿ. ನಮಗೆ ರಿಪೋರ್ಟ್ ಬರೋ ತನಕ ನೀವು ಸ್ವಲ್ಪ ತೆಪ್ಪಗಿರ್ತೀರಾ? ನೀವು ಮಾತಾಡ್ರಪ್ಪ. ಸರ್ ನಾವು ನಿರಪರಾಧಿಗಳೇ ಸರ್, ಬೇಕಾದ್ರೆ ನಮ್ಮ ಮಗಳಿಗೆ ಫೋನ್ ಮಾಡಿ ಕೇಳಿ ಸರ್. ಸಾಹೇಬ್ರ ಸುದ್ದು ಸುಳ್ಳು ಹೇಳಕತ್ತಾನ್ರಿ ಇವ. ಅದು ನನಗೆ ಮೊದಲೇ ಚೆನ್ನಾಗಿ ಗೊತ್ತು. ನೀವು ಬಾಂಬ್ ಬಗ್ಗೆ ಹೇಳಿ. ನಿಮ್ಮ ಬಾಂಬಿನ ಮನಿ ಹಣ ಚಂದ ಮಾಡ್ಲಿ. ನಾನು ಹೇಳಿದ್ದು ಗಾಯತ್ರಿ ಇವ್ರ ಮಗಳಂದ್ರಲ್ಲ ಅದು ಸುಳ್ಳು ಅಂತ ಹೇಳ್ದೆ. ಅವ್ರ ಅಣ್ಣನ ಮಗಳಕ್ಕೆ. ತುಂಬಾ ತಮಾಷೆ ಮಾತಾಡ್ತೀಯಪ್ಪ. ಬೆಂಗಳೂರಿಗೆ ಹೋದ್ಮೇಲೆ ಅದೆಲ್ಲ ನಿಂತು ಹೋಗುತ್ತೆ ನೋಡಿ. ನಾನು ಒಳ್ಳೆ ಮಾತಲ್ಲಿ ಕೇಳ್ತಾ ಇದ್ದೀನಿ. ಬಾಂಬ್ ಎಲ್ಲಿಡ್ಬೇಕು ಅಂತಿದ್ದೀರಿ ಹೇಳ್ಬಿಡಿ, ಇಲ್ಲ ಅಂದ್ರೆ ಮುಂದೆ ಆಗೋ ಅನಾಹುತಕ್ಕೆ ನಾನ್ ಜವಾಬ್ದಾರ ಅಲ್ಲ. ವೀರಣ್ಣ ಒಳ್ಳೆ ಒಳ್ಳೆ ಬಾಂಬಿಗೆ ಗಂಟು ಬೀಳ್ತಾನಲ್ಲೋ ಯಪ್ಪ ಇವ. ಸ್ವಲ್ಪ ಬಾಯಿ ಮುಚ್ತೀಯನೋ? ನೀವು ಸ್ವಲ್ಪ ಬಾಯಿ ಮುಚ್ಕೊಂಡಿರ್ತೀರಾ? ನೀನ್ ಮಾತಾಡಪ್ಪ. ನಿಮ್ಮ ಮುಂದಿನ ಟಾರ್ಗೆಟ್ ಏನು ಹೇಳು. ಸಾಹೇಬ್ರ ಮ್ಯಾಗ ಹೇಳ್ತೀನಿ ಬರ್ರಿ ಇಲ್ಲಿ. ಈ 3 ಜನಕ್ಕೆ ಅವಾಗ್ಲೇ ACP ಇಡ್ತೀನಿ ಅಂದೆ, ಇವಾಗ ಏನಂದ್ಯೋ? ಅವಾಗ ಅವನಿಗೆ ಇಡ್ತೀನಿ ಅಂದಿದ್ನೆಲ್ಲ ಬಾಂಬು, ಅದಕ್ಕೆ ಮನಸ್ಸಿಗೆ ತಾಪಾಗಿ ಹೊಡೆದ್ನ. ಅದಕ್ಕೆ ಈಗ ಅವ್ರ ಅವ್ರು ಇಡ್ತೀನಲ್ಲ ಅದಕ್ಕೆ ಸಿಟ್ಟಿಗೆ ತೊಡೆಯಕತ್ತಾವ. ಹೀಗೆ ಎಲ್ಲರೂ ಕೂತು ಜೊತೆಯಲ್ಲಿ ಊಟ ಮಾಡ್ತಿರೋದು ನನಗೆ ತುಂಬಾ ಸಂತೋಷ. ನಾನು ನನ್ನ ಕುಟುಂಬದ ಜೊತೆ ಕೂತಿದ್ದೀನಿ ಅಂತ ನನಗೆ ಅನಿಸ್ತಿದೆ. ಇದು ನಿಮ್ ಕುಟುಂಬನೇ ಅಲ್ವಾ ಏನ್ರಿ? ಖಂಡಿತ. ಈಗ ನಾವೆಲ್ಲ ಒಂದೇ ಕುಟುಂಬದವರು. ನೀವು ನಿಮ್ಮ ಮಗನ ಬಗ್ಗೆ ಏನು ಹೇಳಿಲ್ಲ? ಮಗ? ನಾನು ಯಾಕೆ ನನ್ನ ಮಗನ ಬಗ್ಗೆ ಹೇಳಬೇಕು? ಹೆಣ್ಣಿನ ಕಡೆ ನಮ್ಮ ಭಾವಿ ಅದಿನ ಬಗ್ಗೆ ತಿಳ್ಕೊಳ್ಳೋದಲ್ಲೇ ನಮಗ್ ಕುತೂಹಲ ಇರೋದಿಲ್ವೇ? ನಿಮ್ ಮಗ ಏನ್ ಮಾಡ್ತಾನೆ? ನನ್ನ ಮಗ ಅಭಿಷೇಕ್ ಡಾಕ್ಟ್ರು. ಅವನನ್ನು ನಿಮ್ಮ ಹಾಗೆ ತುಂಬಾ ಶಿಸ್ತಿನಿಂದ ಬೆಳೆಸಿದ್ದೀರಾ. ನನಗಿಂತ ಹೆಚ್ಚೇ ಅನ್ಬಹುದು. ನನ್ ಮಗಳು ಅಷ್ಟೇ, ತುಂಬಾ ಶಿಸ್ತು. ಅವಳನ್ನ ನನ್ ಮಾತು ಮೀರಿದಂಗೆ ಬೆಳೆಸಿದ್ದೀನಿ. ಗಮನಿಸಿದ್ದೀನಿ. ನಿಮ್ಮ ಮಗಳನ್ನ ನೋಡಿದಾಗಲೆಲ್ಲ ನನ್ನ ಮಗಳು ನೆನಪಾಗ್ತಾಳೆ. ಮಗಳ? ನಿಮಗಿರೋದೊಬ್ಬ ಮಗ ಅಷ್ಟೇ ಅಲ್ವಾ? ಈಗ ನಂಗಿರೋನ ಒಬ್ಬನೇ ಮಗ. ನನ್ನ ಮಗಳು 6 ವರ್ಷದ ಹಿಂದೆ ಆಕ್ಸಿಡೆಂಟ್ ಅಲ್ಲಿ ತೀರ್ಕೊಂಡ್ಳು. ಕಾರ್ ಆಕ್ಸಿಡೆಂಟ್. ನಾನೇ ಕಾರ್ ಡ್ರೈವ್ ಮಾಡ್ತಿದ್ದೆ. ಅವಳ ಅಮ್ಮ ನನ್ನ ತೋಳಿನಲ್ಲೇ ಪ್ರಾಣ ಬಿಟ್ರು. ನನ್ನ ಮಗ ನನ್ನ ಇಲ್ಲಿ ತನಕ ಕ್ಷಮಿಸೇ ಇಲ್ಲ. ಆದ್ರೆ ಅದೊಂದು ಆಕ್ಸಿಡೆಂಟ್ ಅಲ್ವಾ? ಅದಕ್ಕೆ ನೀವೇ ಹೇಗೆ ಹೊಣೆ ಆಗ್ತೀರಾ? ಅದೆಲ್ಲ ದೇವರಿಚ್ಛೆ ತಾನೆ. ದೇವರಿಚ್ಛೆ. ದೇವರಿಗೆ ಅಸೂಯೆ. ಅವನನ್ನು ಬಿಟ್ಟು ನಾವು ಬೇರೆ ಯಾರನ್ನಾದರೂ ಅತಿಯಾಗಿ ಪ್ರೀತಿಸಿದ್ರೆ ಅವನು ಸಹಿಸೋದಿಲ್ಲ, ಕರ್ಕೊಂಡು ಹೋಗ್ಬಿಡ್ತಾನೆ. ಪಾಪ, ಅವ್ರ ಮಗಳನ್ನ ತುಂಬಾ ಮಿಸ್ ಮಾಡ್ಕೊಳ್ತಿದಾರೋ ಏನೋ. ಅವ್ರನ್ನ ತುಂಬಾ ಪ್ರೀತಿಸಿದ್ರು ಅನ್ಸತ್ತೆ ರೀ. ನಾಳೆನೆ ಎಲ್ಲ ಇತ್ಯರ್ಥ ಮಾಡ್ಬಿಡೋಣ. ಅವ್ರ ಮಗಳ ಜಾಗನ ನಮ್ಮ ಶ್ರುತಿ ತುಂಬ್ತಾಳೆ. ಲೇಟ್ ಆಯ್ತು, ಹೊರಡೋಣ. ಅವರ ಕುಟುಂಬಕ್ಕಾದ ದುರಂತ ನೆನೆಸ್ಕೊಂಡ್ರೆ ಪಾಪ ಅನ್ಸುತ್ತೆ. ಎಷ್ಟು ಒಂಟಿ ಅನ್ಸಿರ್ಬೇಕಲ್ವಾ? ಅದ್ರ ನೋವು ಏನು ಅಂತ ನಿನಗಿಂತ ಚೆನ್ನಾಗಿ ನನಗೆ ಗೊತ್ತು. ನಿನಗಾದ್ರೂ ಶ್ರುತಿ ಇದ್ದಾಳೆ. ಎಲ್ಲಿ ಹೊರಟ್ರಿ? ಹಾಲಲ್ಲಿ ಹೋಗಿ ಮಲ್ಕೋತೀನಿ. ಹೌದು, ನಾಳೆ ಬೆಳಗ್ಗೆ ಅದನ್ನ ಮನುಷ್ಯ ನೋಡ್ಬೇಕು. ಅಯ್ಯೋ ಶಿವನೇ, ಇನ್ನೆಲ್ಲಿ ಮಲಗಲಿ? ಇಲ್ಲೇ. ನಿಮ್ದೆ ತಗೊಳ್ಳಿ. ಇಲ್ಲೇ ಬದಲಾಯಿಸಿ. ಹೊಸದಾಗಿ ಏನಿದೆ? ಅಯ್ಯೋ, ಕಂದಿ ತರ ಊದ್ ಬಿಟ್ರಿ. ನೀನೇನು ಬಳ್ಳಿ ತರ ಬಳಗ್ತಾ ಇದೀಯಾ? ಬಳ್ಳಿ ತರ ಇದ್ದಾಳಲ್ಲ ಅವಳು. ಸುಮ್ಮನೆ ನನ್ನ ರೇಗಿಸ್ಬೇಡಿ ಅಂಡಳಮ್ಮ. ಇನ್ನೂ ಎಷ್ಟು ಬಳ್ಳಿ ನೋಡ್ಬೇಕು?
ಅಲ್ಲೆಲ್ಲ ಸರಿಯಾಗಿದ್ಯಾ? ಒಂದ್ ರಾತ್ರಿ ತಾನೇ ಆಯ್ತು. ನಾಳೆ ರಾತ್ರಿ ಬೇರೆ ಬಳ್ಳಿ ಇರ್ತಾವಳಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳೋಕೆ. ಏನ್ ಮಾಡ್ತಿದ್ಯಾ? ಏನು ಮಾಡುತ್ತಿಲ್ಲ, ನಂಗೆ ಅಲ್ಲಿ ಸರಿಯಾಗಿಲ್ಲ. ಕೋಪ ಹೋಯ್ತಾ? ಅದೆಲ್ಲ ಹೋಗುತ್ತೆ ಇದೆ. ಆದ್ರೆ ಆ ಮನುಷ್ಯ ನನ್ನ ಬದಲಾಯಿಸ್ಬಿಟ್ಟ. ಆತ ತನ್ನ ಹೆಂಡತಿ ಮಕ್ಕಳನ್ನ ಕಳ್ಕೊಂಡು ಜೀವನದಲ್ಲಿ ಒಂಟಿಯಾಗಿದ್ದಾರೆ. ಆದ್ರೆ ನೀವು ಎಲ್ರೂ ಇದ್ದು ಒಂಟಿಯಾಗಿದ್ದೀರಾ. ಅದಕ್ಕೆ ಕಾರಣ ನಾನಲ್ವಾ? ನಾಳೆ ನಮ್ಮ ಮಗಳು ಮದುವೆ ಆಗಿ ಹೋದ್ಮೇಲೆ ನಾನು ಒಂಟಿ ಆಗ್ಬಿಡ್ತೀನಿ. ನಾವಿಬ್ರು ಒಟ್ಟಿಗೆ ಇದ್ರೆ ಆ ಒಂಟಿತನ ಅಲ್ವಾ? ಹೌದು, ನನಗೆ ತುಂಬಾ ಖುಷಿ ಆಗ್ತಿದೆ ಗಾಯತ್ರಿ. ನನಗೂ ಅಷ್ಟೇ. ಆದ್ರೆ ಇನ್ಮೇಲೆ ನಿಮ್ ಬಾಸ್ ಹೆಂಡತಿ ಹೆಸರು ಎತ್ತಿದೆಯೋ ನಾಲ್ಗೆ ಕಿತ್ತಾಕ್ಬಿಡ್ತೀನಿ ಅಷ್ಟೇ. ಇಷ್ಟ ಇಲ್ಲ ಶ್ರುತಿ. ನನಗೂ ಹೋಗಕ್ ಇಷ್ಟ ಇಲ್ಲ. ನಾಳೆ ಬಗ್ಗೆ ನಂಗೆ ತುಂಬಾ ಭಯ ಆಗ್ತಾ ಇದೆ ಮನು. ನನ್ನ ಜೊತೆ ಬರಕ್ ರೆಡಿ ಇದೆಯಾ? ನಾನು ಈಗಲೇ ಬರ್ತೀನಿ ಕಣೋ. ಎಲ್ಲಾದ್ರೂ ದೂರ ಹೊರಟೋಗೋಣ. ಬೇಡ, ನಾವು ಬೇರೆ ಎಲ್ಲೂ ಹೋಗೋದು ಬೇಡ. ಅಲ್ಲಿಗೆ ಹೋಗೋಣ. ನಮ್ಮ ತಾಯಿ ನಮ್ಮನ್ನು ಖಂಡಿತ ಅರ್ಥ ಮಾಡ್ಕೋತಾರೆ. ಅವ್ರು ನಮಗೆ ಸಪೋರ್ಟ್ ಮಾಡ್ತಾರೆ. ಆದ್ರೆ ನಮ್ಮ ತಾಯಿ ನೋಡಿದ್ರೆ ಏನ್ ಗತಿ? ಏನೂ ಆಗಲ್ಲ, ಹೆದರ್ಕೋಬೇಡ. ನಿಮ್ಮ ತಾಯಿಗೆ ನೀನು ಎಲ್ಲಿದ್ಯಾ ಅಂತ ಗೊತ್ತಾಗೋಕ್ ಮುಂಚೆನೆ ನಮ್ಮ ಮದುವೆ ಆಗಿರುತ್ತೆ. ನಮ್ಮ ತಾಯಿಗೆ ಹೇಳಿ ನಾನೇ ಮದುವೆ ರಿಜಿಸ್ಟರ್ ಮಾಡ್ಸಕ್ ಹೇಳ್ತೀನಿ. ಅವ್ರು ಒಪ್ತಾರೆ. ಸರಿ, ನಡಿ ಹೋಗೋಣ. ಊಟ ಮಾಡುವಾಗ ನಿಮ್ಮಿಬ್ಬರ ಕಣ್ಣುಗಳು ಮಾತಾಡ್ತಿದ್ದನ್ನ ನಾನು ಕೇಳಿಸ್ಕೊಂಡೆ. ಅದರ ಬಗ್ಗೆ ಮಾತಾಡೋಣ ಅಂತ ಮೇಲ್ ಬಂದೆ. ಆದ್ರೆ ಈಗ ಮಾತಾಡೋ ಅವಶ್ಯಕತೆ ಏನೂ ಇಲ್ಲ ಅಂತ ಅನಿಸ್ತಿದೆ ಅಲ್ವಾ? ನಿಮ್ಗೆ ನನ್ನಿಂದ ನೋವಾಗಿದೆ, ಕ್ಷಮಿಸಿ. ನಂಗೆ ಯಾಕೆ ನೋವು? ನಿಜ ಹೇಳ್ಬೇಕು ಅಂದ್ರೆ ನಿಮ್ಮಿಬ್ಬರನ್ನು ಒಟ್ಟಿಗೆ ನೋಡಿ ನನಗೆ ಸಂತೋಷ ಆಗ್ತಿದೆ. ಪ್ರೀತಿಯ ಆಲಿಂಗನದಲ್ಲಿ ಎಲ್ಲ ಮರೆತು ಎಷ್ಟು ದಿವ್ಯವಾದ ಅನುಭವ. ನನ್ ಮೇಲೆ ಏನ್ ಸಿಟ್ಟಿಲ್ಲ ಅಲ್ವಾ ಅಂಕಲ್? ಸಿಟ್ಟಿಯಾಕಮ್ಮ? ನಿಮ್ ಮಗನ್ನ ನನ್ ಮದ್ವೆ ಆಗಲ್ಲ ಅಂತ? ನನ್ನ ಮಗನ್ನ ನೀನು ಮದುವೆ ಆಗ್ಬೇಕು ಅಂತ ಯಾರು ಹೇಳಿದ್ರು? ನೀನು ಒಳ್ಳೆ ಸೊಸೆ ಆಗ್ತೀಯಾ ಅನ್ನೋದ್ರಲ್ಲಿ ಸಂಶಯವಿಲ್ಲ. ಆದ್ರೆ ಈಗಾಗಲೇ ನನ್ನ ಮನೆಯಲ್ಲಿರೋ ಸೊಸೆಗೆ ನಾನು ಏನಂತ ಹೇಳಿ? ಆದ್ರೆ ಅಂಕಲ್, ನೀವು ಇಲ್ಲಿ ಬಂದಿದ್ದು ನಿಮ್ ಮಗನ್ಗೆ ಇವಳು ನೋಡಕ್ಕೆ ಅಂತಲ್ವಾ? ಎಲ್ರೂ ಹಾಗೆ ಅನ್ಕೋತಿದ್ದಾರೆ ಅಂತ ನನಗೂ ಅನ್ನಿಸ್ತು. ಊಟದ ವೇಳೆಗೆ ಅದು ಹೆಚ್ಚು ಸ್ಪಷ್ಟವಾಯ್ತು. ಆದ್ರೆ ಈಗ ಅದು ಯಾವುದು ಮುಖ್ಯವಲ್ಲ. ನೀವಿಬ್ಬರು ಓಡ್ ಹೋಗ್ಬೇಕು ಅಂತಿದ್ದೀರಾ? ಗಾಯತ್ರಿ ಆಂಟಿ ನಮ್ಮ ಪ್ರೀತಿನ ಒಪ್ಪಲ್ಲ. ತಾಯಂದರು ಯಾವಾಗ್ಲೂ ಹಾಗೇನೆ. ಹೆಣ್ಣು ಮಕ್ಕಳ ಬಗ್ಗೆ ಕಾಳಜಿ ಮಾಡೋದ್ರಲ್ಲಿ ಗೆಲ್ತಾರೆ, ಆದ್ರೆ ಅವರ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಸೋಲ್ತಾರೆ. ನೀವಿಬ್ಬರು ಎಲ್ಲಿಗೆ ಹೋಗ್ಬೇಕಂತಿದ್ದೀರಾ? ಹೆದರ್ಬೇಡಿ, ನಾನು ಯಾರಿಗೂ ಹೇಳಲ್ಲ. ಇವಳನ್ನ ನನ್ನ ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ನಮ್ಮ ತಾಯಿ ನಮ್ಮನ್ನ ಖಂಡಿತ ಒಪ್ಕೋತಾರೆ. ಒಳ್ಳೇದಾಯ್ತು. ಅಂಥ ತಾಯಿಯನ್ನು ಪಡೆಯೋಕೆ ನೀನು ಪುಣ್ಯ ಮಾಡಿದ್ದೀಯಾ. ಒಬ್ಬನೇ ನಿಮ್ಮಿಬ್ಬರ ಪ್ರೀತಿ ಗೆಲ್ಲಲಿ. ಆದರೆ ಒಂದು ನೆನಪಿರಲಿ, ಪ್ರೀತಿಗಿರೋದು ಒಂದೇ ವೈರಿ, ವಾಸ್ತವತೆ. ವಾಸ್ತವತೆ ಪ್ರೀತಿಯಷ್ಟು ಮಧುರವಾಗಿರಲ್ಲ. ಅದನ್ನು ಎದುರಿಸೋಕೆ ಧೈರ್ಯದಿಂದ ಮಾತ್ರ ಸಾಧ್ಯ. ನಿಮ್ಮಿಬ್ಬರಿಗೂ ದೇವರು ಆ ಧೈರ್ಯ ಕೊಡಲಿ ಅಂತ ನಾನು ಬೇಡ್ಕೋತೀನಿ. ನೀವಿಬ್ಬರು ಹೊರಡಿ. ನಿಂತ್ಕೊಳ್ಳಿ. ನಿಮ್ ತಾಯಿ ಗೊತ್ತಿಲ್ಲದೆ ಈ ಕೆಲಸ ಮಾಡ್ತಿದ್ಯಾ ಅಂತ ನನಗೆ ಚೆನ್ನಾಗಿ ಗೊತ್ತು. ಮಾಮ್, ಕೋಪ ಮಾಡ್ಕೋಬೇಡ. ನಾವಿಬ್ರು ಪ್ರೀತಿಸ್ತಾ ಇದೀವಿ, ಮದುವೆ ಆಗ್ಬೇಕು ಅನ್ಕೊಂಡಿದೀವಿ. ಏನ್ ಮಾತಾಡ್ತಾ ಇದ್ದೀರಿ ಇಲ್ಲಿ? ಅದು ಇಷ್ಟೊತ್ನಲ್ಲಿ?
ಪ್ರೀತಿಸ್ತಿದಾರಂತೆ, ಮದ್ವೆ ಆಗ್ತಾರಂತೆ. ಹೌದಾ? ಅಲ್ಲ ಪುಟಿ, ನಿನಗೀಗಾಗ್ಲೇ ನಿಶ್ಚಯ ಆಗಿರ್ಬೇಕಲ್ವಾ? ಇಲ್ಲ ಅಂಕಲ್. ಅವ್ರ ಮನೆಗ್ ಬಂದಿರೋರ್ಗೆ ಅಂತ ಯಾವ ಉದ್ದೇಶನೂ ಇಲ್ಲ, ಅವರೇ ಹೇಳಿದ್ದು. ಅದಲ್ದೆ ಅವ್ರು ನಮ್ಮನ್ನ ನೋಡಿ ಹಾರೈಸಿದ್ರು ಕೂಡ. ನೀನ್ ತಪ್ಪು ಮಾಡ್ತಿದ್ಯಾ ಮನೋಜ್. ನಾನ್ ಪ್ರಶ್ನೆ ಮಾಡ್ತಿರೋದು ನಿನ್ ಪ್ರೀತಿನಲ್ಲ, ನೀನಿಟ್ಟ ಹೆಜ್ಜೆನ. ನೀನಿಂತ ನಿರ್ಧಾರ ಬರಕ್ ಮುಂಚೆ ಬೇರೆಯವರು ಏನ್ ಯೋಚನೆ ಮಾಡ್ತಾರೆ ಅಂತ ತಿಳ್ಕೋಬೇಕಿತ್ತು. ನಾಳೆ ಬೆಳಗ್ಗೆ ಅವ್ರ ತಾಯಿಗೆ ಏನಾಗುತ್ತೆ ಅಂತ ಯೋಚನೆ ಮಾಡ್ಬೇಕಿತ್ತು. ಇತ್ತಪ್ಪ ಮಗಳು ರಾತ್ರಿ ಓಡ್ ಹೋದ್ಲು ಅಂದ್ರೆ ಯಾವ ತಾಯಿ ತಾನೇ ಸಹಿಸ್ಕೊಳ್ತಾಳೆ ಅಲ್ವೇ? ನೋಡ್ ಶ್ರುತಿ, ಈ ಪ್ರೀತಿ ಸೆಳೆತ ಎಷ್ಟು ಸಾರಿ ನಮ್ ತರ್ಕನ ಮಂಕ್ ಮಾಡ್ಬಿಡತ್ತೆ. ಆ ಸೆಳೆತಾನೆ ನಿಮ್ ಮನೆಯವ್ರನ್ನ ಬಿಟ್ಟು ನೀನ್ ಇಲ್ಲಿಗೆ ಬರೋ ಹಾಗೆ ಮಾಡ್ತು. ನೀನ್ ಇವನ್ನ ಮದ್ವೆ ಆಗ್ಬಹುದು, ಸಂತೋಷವಾಗೂ ಇರಬಹುದು. ಆದ್ರೆ ಏನೋ ಒಂದು ಕೊರಿತಾನೆ ಇರತ್ತೆ ಮನಸ್ಸಲ್ಲಿ. ಅದೇನ್ ಗೊತ್ತಾ, ನಾನ್ ನಿಮ್ ಜೊತೆ ಓಡ್ ಬಂದೆ, ನಮ್ ತಂದೆ ತಾಯಿ ಆಶೀರ್ವಾದ ತಗೊಳ್ಳಿಲ್ಲ, ನಮ್ ಹೆತ್ತವ್ರಿಗೆ ನಾನು ನೋವು ಕೊಟ್ಟೆ, ಅವನ್ನ ಸಮಾಜದಲ್ಲಿ ತಲೆ ತಗ್ಸೋ ಹಾಗೆ ಮಾಡ್ದೆ ಅಂತ ಅಲ್ವಾ ಶ್ರುತಿ? ಮಂಜು ಹೇಳಿದ್ದು 100ಕ್ಕೆ 100 ಸತ್ಯ. ನೀನು ಮನೆ ಹೋಗ್ಬಿಡಮ್ಮ, ನಾಳೆ ಬೆಳಗ್ಗೆ ನಾವೇ ಬಂದು ಮಾತಾಡ್ತೀವಿ. ಬೇಡ 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 ಬೇಡ, ಇಷ್ಟೊತ್ತರ ಅವಳು ಮನೆಗೆ ಹೋಗೋದು ಬೇಡ. ಅವಳು ಇಲ್ಲೇ ಇರ್ಲಿ. ಅವ್ರ ತಾಯಿ ತುಂಬಾ ನನ್ಕೊಳ್ತಾರೆ. ಮನೇಲಿ ಗೆಸ್ಟ್ ಬೇರೆ ಒಬ್ರು ಇದ್ದಾರೆ. ನಾಳೆ ಬೆಳಗ್ಗೆ ನಾನೇ ನೀನ್ ಕರ್ಕೊಂಡು ಹೋಗ್ಬಿಡ್ತೀನಿ. ಇವತ್ತು ನೀನ್ ಇಲ್ಲೇ ಇರು. ಮನೋಜ್, ನೀನ್ ನಿನ್ ರೂಮ್ಗೆ ಹೋಗು. ಶಂಕರ್, ನೀವ್ ಅವನ ಜೊತೆ ಮಲಗಿ. ನೀನ್ ನನ್ನ ರೂಮ್ ನಲ್ಲಿ. ನೀವೆಲ್ಲಿ ಹೋಗ್ತಿದ್ದೀರಾ? ಮನೋಜ್ ರೂಮ್ ಹೋಗು ಅಂತೆಲ್ಲ. ಶೋ, ಅವನ್ ರೂಮ್ ಮೇಲಿದೆ. ನಿನ್ನೆ ಕೆಳಗೆ ಇತ್ತಲ್ಲ. ಇವತ್ ಮೇಲ್ ಹೋಯ್ತು, ಹೋಗಿ. ಓ ನನ್ಗೇನು ಆಗಿದೆ ಅಲ್ಲ, ನಾನ್ ಕಂಡಿಡ್ತೀನಿ ಬಿಡು, ನೋಡೋಣ. ಓಹೋ, ದೇವ ಮಂದಿರದಲ್ಲಿ ದೇವರು ಕಾಣಲೇ ಇಲ್ಲ, ನ್ಯಾಯ ಈ ಸಮಯದಲ್ಲಿ ಆಡೋದಕ್ಕೆ ನಿಂಗೆ ಹೆಂಗ್ ತಾನೇ ಮನ್ಸು ಬಂತು? ಯಪ್ಪ ಅಂದಾಜ್ ಗಂಧರ್ವ, ನಾನು ಫಸ್ಟ್ ಸರ್ತಿ ಪೊಲೀಸ್ ಸ್ಟೇಷನ್ ಬಂದಾಗ ಹಿಂಗ ಆಡ್ತಿದ್ದೆ. 2-3 ಸಲ ಏನ್ ಸ್ಟೇಷನ್ ಬಂದು ಹಾದ್ನಿ. ಬೀಗರ ಮನೆ ಆಗೈತ್ ನೋಡ್ ನನಗೆ. ಬೀಗರ ಮನೆ ಅಂತ ಬೀಗರ ಮನೆ. ಇದನ್ನ ಮಾವನ ಮನೆ ಮಾಡ್ಕೊಂಡ್ರೆ ಹೊತ್ತಿಗೆ ನಮ್ಗೆ ಈ ಗತಿ ಬಂದಿರೋದು. ಇನ್ನು ಏನೇನು ಕಾದಿದೆಯೋ ಯಾರು ಗೊತ್ತು. ಇನ್ನೇನ್ ಮಾಡ್ತಾರ, ಏರೋಪ್ಲೇನ ಹತ್ತಿಸ್ತಾರ. ಅಯ್ಯೋ ಬೃಹಸ್ಪತಿ, ನೀನು ಕೈ ಮುಗಿತೀನಿ, ಇನ್ನಾದ್ರೂ ಮುಚ್ಕೊಂಡ್ ಕುಂತ್ಕೋ. ಶರಣ್ರಿ ಶಿವ ಸಾಹೇಬ್ರ, ನೀವು ಹ್ಯಾಟ್ನ್ಯಾಗ ಬಹಳ ಚಂದ ಕಾಣ್ತೀರಿ. ಈಗ ನೋಡ್ರಿ, ಬೋಂಡಾ ಕರ್ದ ಬಾಂಡೆ ಡಬ್ಬ ಹಾಕ್ದಾಗ ಕಾಣ್ತೀರಿ. ಸಾಹೇಬ್ರ, ನಮ್ ವಿಮಾನ ಬಹಳ ಚಲೋ ತಯಾರು ಮಾಡಿರೇನ್ರಿಪ್ಪ? ಇಲ್ಲ ಕಿಟ್ಟಪ್ಪ, ನಿಮ್ ಅದೃಷ್ಟ ಕೆಟ್ಟ ಹೋಗಿದೆ. ಇವತ್ತು ಏರೋಪ್ಲೇನೇ ಇಲ್ಲ. ಯಾಕ ಪೆಟ್ರೋಲ್ ಆತನ ಇಲ್ಲ ಪೈಲಟ್ ಕೈ ಕೊಟ್ನ? ಇಲ್ಲ ಕಿಟ್ಟಪ್ಪ, ನೀವೆಲ್ಲ ಇಲ್ಲಿಂದ ಹೊರಡ್ಬೋದು. ಆ ಹುಡುಗಿ ತನ್ನ ಜೊತೆಗಾರರ ಪಟ್ಟಿ ಕೊಟ್ಟಿದ್ದಾಳೆ. ಅದರಲ್ಲಿ ಸ್ವಲ್ಪ ಜನ ಅರೆಸ್ಟು ಆಗಿದ್ದಾರೆ. ನಾನು ಮೊದಲಿಂದ ಹೇಳ್ತಾನೆ ಇದ್ದೀನಿ, ನಾನು ನಿರಪರಾಧಿ ಅಂತ. ನನ್ನ ಮಾತೆ ಕೇಳಲಿಲ್ಲ. ನಾವು ಮಾಡ್ತಾ ಇರೋ ತಪ್ಪಿಗೆ ಕೂರಿಸ್ಬಿಟ್ಟು ಈಗ ಆರಾಮಾಗಿ ಹೋಗ್ರಿ ಅಂತ ಹೇಳ್ತಾ ಇದ್ದೀರಾ. ಹೊರಗೆ ಹೋಗ್ತಿದ್ದಾಗೆ ನಾನು ಯಾರು ಅಂತ ತೋರಿಸ್ತೀನಿ, ನಿಮಗೆ ತಕ್ಕ ಶಾಸ್ತಿ ಮಾಡ್ತೀನಿ. ಸುಮ್ಮನೆ ನೋಡಿ ಮಿಸ್ಟರ್ ಶ್ರೀನಿವಾಸ್, ಟೆರರಿಸ್ಟ್ ಇಂದ ನಮ್ಮ ದೇಶಕ್ಕೆ ಇಷ್ಟು ದೊಡ್ಡ ಅಪಾಯ ಇರುವಾಗ ನಾವು ಒಂದು ಸಣ್ಣ ಸುಳುವನ್ನು ವ್ಯರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಇರಲ್ಲ. ಇಂಥ ಸಂದರ್ಭದಲ್ಲಿ ಕೆಲವು ಅಮಾಯಕರಿಗೆ ತೊಂದರೆ ಆಗಬಹುದು. ಅವರು ನಿರಪರಾಧಿಗಳು ಅಂತ ಗೊತ್ತಾದ ಮೇಲೆ ನಮ್ಮ ಮನಸ್ಸು ನೋವಾಗತ್ತೆ. ಇದನ್ನೆಲ್ಲ ನೀವು ಅರ್ಥ ಮಾಡ್ಕೋಬೇಕಾಗತ್ತೆ. ರೇ, ಇವನ್ನೆಲ್ಲ ರಿಲೀಸ್ ಮಾಡ್ರಿ. ನೋಡಿ, ಪೊಲೀಸ್ ಡಿಪಾರ್ಟ್ಮೆಂಟ್ ಪರವಾಗಿ ನಾನ್ ನಿಮ್ ಹತ್ರ ಕ್ಷಮೆ ಕೇಳ್ಕೊತಾ ಇದ್ದೀನಿ. ಓಕೆ? ನನಗೆ ದಯವಿಟ್ಟು ಏರ್ಪೋರ್ಟ್ ಡ್ರಾಪ್ ಕೊಟ್ಬಿಡು. ಅಮೆರಿಕಾಗೆ ಯಾವ ಫ್ಲೈಟ್ ಸಿಗುತ್ತೋ ಇಮಿಡಿಯೇಟ್ ಆಗಿ ಹೊರಟು ಬಿಡ್ತೀನಿ. ಸರ್, ನೀವು ತಿಳಿದವರು ಏನೋ ಒಂದು ಕೆಟ್ಟಗಳಿಗೆ ಹಿಂಗೆಲ್ಲ ಒದ್ದಾಡ್ಬೇಕಾಯ್ತು. ಅಲ್ಲೊಂದು ಮನೆ ನೀವು ಬರ್ತೀರಾ ಅಂತ ಕಾಯ್ತಾ ಇದೆ. ನಮ್ಗೆಲ್ಲ ಇಲ್ಲಿ ಹಿಂಗ ಆಯ್ತು ಅಂತೇಳಿ ನೀವು ಆ ಮನೆಗ್ ಬರ್ದಿರ ಹೋಗೋದು ಅಷ್ಟೊಂದು ಸರಿಯಲ್ಲ. ಬಿಟ್ಟು ಮನೆಗ್ ಬನ್ನಿ. ಸರ್, ನೀವು ನಾ ಹುಡುಗಿನ ಒಪ್ಕೊಳ್ದೆ ಹೋದ್ರೂ ಪರವಾಗಿಲ್ಲ, ಆದ್ರೆ ಅವ್ರ ಸಮಾಧಾನಕ್ಕಾದ್ರೂ ನೀವು ದಯವಿಟ್ಟು ಮನೆಗ್ ಬನ್ನಿ. ಹೌದ್ರಿ, ಅವ್ರು ಖರೆ ಹೇಳಕತ್ತಾರ. ಒಂದ್ ಸತಿ ನೀವು ನಮ್ಮ ಮನೆಗೆ ಬರಾಕ ಬೇಕು. ಆದ್ರ ದಾರ್ಯಾಗ ಲಿಫ್ಟ್ ಕೊಡ್ತೀನಿ ಅಂತ ಯಾ ಹೆಣ್ಮಕ್ಳು ಹೇಳ್ತಾರೆ. ಓಕೆ, ಬರ್ತೀನಿ. ಸರಿ ಸರ್. ಶ್ರುತಿ, ಮಲ್ಗಿದ್ ಸಾಕು, ಎದ್ದು ಬಾ. ಗಾಯತ್ರಿ, ಬೆಳಿಗ್ಗೆನೆ ಸಿಟ್ ಮಾಡ್ಕೊಂಡಿರೋ ಹಾಗಿದೆ. ಇಷ್ಟೊತ್ತಿಗೆಲ್ಲ ತುಳಸಿ ಪೂಜೆ ಮುಗಿಸಿರ್ಬೇಕಿತ್ತು, ಆದ್ರೆ ಸೋಮೇರಿ ಮಲ್ಗಿದಾಳೆ ನೋಡಿ. ಶ್ರುತಿ ರೀ, ಅವಳನ್ನ ಎಬ್ಬರ್ಸ್ರಿ. ಅವಳು ರೂಮಲ್ಲಿ ಇಲ್ಲ ಗಾಯತ್ರಿ, ಬಾತ್ರೂಮ್ ಅಲ್ಲಿ ಇರ್ಬೇಕು. ಅಲ್ಲೂ ಕರೆದು ನೋಡ್ದೆ, ಅಲ್ಲೂ ಇಲ್ಲ. ಯಾಕೆ ನಗ್ತಾ ಇದ್ದೀರಾ? ಅವಳು ಬಾತ್ರೂಮ್ ಅಲ್ಲಿ ಏನು, ಮನೆಯಲ್ಲೇ ಇಲ್ಲ. ಮನೇಲಿ ಇಲ್ಲ ಅಂದ್ರೆ ನೀವು ನೋಡಿದ್ರ ಅವಳನ್ನ? ನಿನ್ನೆ ರಾತ್ರಿ ನೋಡ್ದೆ, ಆ ಮನೋಜ್ ಜೊತೆ. ಏನು?
ನೀವು ನೋಡ್ಬೇಕಾಗಿತ್ತು ಅವರನ್ನ. ಪ್ರೀತಿಲಿ ಮುಳುಗಿ ತೇಲುವ ಆ ದೃಶ್ಯ ಎಷ್ಟು ಚಂದ. ಇಲ್ಲ, ಸಾಧ್ಯನೇ ಇಲ್ಲ. ಎಲ್ಲಿದ್ದಾಳೆ ಅವಳು? ಪ್ರೇಮಿಗಳು ತಂದೆ ತಾಯಂದ್ರು ವಿರೋಧಿಸಿದರೆ ಅವ್ರು ಏನ್ ಮಾಡ್ತಾರೋ ಅದನ್ನೇ ಮಾಡಿದ್ದಾರೆ. ಓಡಿ ಹೋಗಿದ್ದಾರೆ. ಈಗ ಎಲ್ಲಿ ಹೋಗಿದ್ದಾರೆ ಅಂತ ನಿಮಗೆ ಗೊತ್ತಾ? ಗೊತ್ತು, ಆದ್ರೆ ನಿಮ್ಗೆ ಹೇಳಲ್ಲ ಅಂತ ಅವ್ರಿಗೆ ಮಾತು ಕೊಟ್ಟಿದ್ದೀನಿ. ಏನು? ಬೇಡ ಗಾಯತ್ರಿ, ನಿಮ್ ಸಿಟ್ಟು ನಮ್ಗೆ ಅರ್ಥ ಆಗುತ್ತೆ. ಏನ್ ಅರ್ಥ ಆಗುತ್ತೆ? ಓಡೋಗಿದ್ದು ನಿಮ್ ಮಗಳಲ್ಲ, ನನ್ ಮಗಳು. ನಿಜ, ಅವ್ರು ನನಗೇನ್ ಇಷ್ಟ ಆಗಿದ್ಯಾ? ತಪ್ಪು ಇಬ್ರಿಂದನೂ ಆಗಿದೆ. ಅದಕ್ಕೆ ಇವ್ನ ಇಲ್ಲಿ ಕರ್ಕೊಂಡ್ ಬಂದಿದ್ದೀನಿ. ಕರ್ಕೊಂಡ್ ಬಂದ್ರೆ ಎಲ್ಲ ಸರಿ ಹೋಗುತ್ತಾ? ಏನ್ ನೀವು ಕರ್ಕೊಂಡ್ ಬರೋದು? ಸಮಾಧಾನ ಮಾಡ್ಕೊಡ್ರಿ ಗಾಯತ್ರಿ. ಮಕ್ಕಳು ಒಬ್ರಿಗೊಬ್ರು ಪ್ರೀತಿಸಿದ್ದಾರೆ. ಆ ಪ್ರೀತಿನೇ ಇಂಥ ನಿರ್ಧಾರ ತಗೊಳ್ಳೋ ಹಾಗೆ ಮಾಡಿದೆ. ಈಗ ನಾವು ನಮ್ಮ ಮಗನ ಪ್ರೀತಿ ಪರವಾಗಿ ನಿಂತಿದ್ದೀವಿ. ನಿಮ್ ಮಗಳ ಬಗ್ಗೆ ನೀವು ತೀರ್ಮಾನ ತಗೋಬೇಕು. ತೀರ್ಮಾನ ತಾನೆ ತಗೊಂಡೆ ರೀ. ನಮ್ಮ ಮಗಳು ಸತ್ತೋದು, ಇದಕ್ಕೆ ತಯಾರಿ ಮಾಡಿ. ಗಾಯತ್ರಿ, ಅಷ್ಟು ಸುಲಭಾನ ಮಗಳು ಸತ್ತೋದು ಅಂತ ಅಂದ್ಕೊಳ್ಳೋದು? ನಿಮ್ಮ ಮಗಳಿಗೆ ನೀವೇ ಮರಣದಂಡನೆ ವಿಧಿಸ್ತಾ ಇದ್ದೀರಿ. ಯಾವ ಅಪರಾಧಕ್ಕೆ? ಇಷ್ಟಪಟ್ಟವನ ಜೊತೆ ಜೀವನ ನಡೆಸಬೇಕು ಅಂತ ಬಯಸಿದ್ದಕ್ಕ? ಅವಳು ಮನೆ ಬಿಟ್ಟು ಓಡೋದಳು. ಅವಳು ಓಡೋಗಿದ್ದು ಮನೇನ್ ಬಿಟ್ಟಲ್ಲ, ನಿಮ್ಮನ್ನ ಬಿಟ್ಟು. ಅದು ನಮ್ಮಿಬ್ರು ತಪ್ಪ ಮೇಲೆ. ನೀವು ಅವಳ ಮೇಲಿಟ್ಟ ಮಿತಿಮೀರಿ ಹಿಡ್ತಾ ಅವಳು ಈ ತರ ಯೋಚನೆ ಮಾಡೋ ಹಾಗೆ ಮಾಡ್ತು. ಇನ್ನು ನಮ್ಮ ಮಗನ ನಾವು ಕಂಟ್ರೋಲೇ ಮಾಡದೆ ಇದ್ದಿದ್ದು ಅವಳು ಮುಂದಿನ ಪರಿಣಾಮ ಏನು ಅಂತ ಯೋಚನೆ ಮಾಡದೆ ಅವಳನ್ನ ಮನೆಗೆ ಕರ್ಕೊಂಡ್ ಬರೋ ಹಾಗೆ ಮಾಡ್ತು. ಗಾಯತ್ರಿ, ನಾವು ಮಕ್ಕಳನ್ನ ಬೆಳೆಸೋದ್ರಲ್ಲಿ ಸ್ವಲ್ಪ ಲಿಮಿಟ್ ಇಟ್ಕೋಬೇಕಿತ್ತು. ಎಕ್ಸ್ಕ್ಯೂಸ್ ಮೀ. ಏನ್ ಯೋಚನೆ ಮಾಡಬೇಡಿ, ಅವ್ರು ಬಂದಿರೋದು ನನಗೋಸ್ಕರ. ಇವ್ರು ನಿಮ್ಗೇನು ತೊಂದರೆ ಕೊಡ್ಲಿಲ್ಲ ತಾನೆ? ನಾನು ಅಪೋಲೋ ಇನ್ಸ್ಟಿಟ್ಯೂಟ್ ಆಫ್ ಮೆಂಟಲ್ ಹೆಲ್ತ್ ಇಂದ ಬಂದಿದ್ದೀನಿ. ಡಾಕ್ಟರ್ ಸೂರ್ಯ. ಇವರು 1 ವರ್ಷದಿಂದ ನಮ್ಮ ಹತ್ರ ಟ್ರೀಟ್ಮೆಂಟ್ ತಗೋತಾ ಇದ್ದಾರೆ. ಈಗ 2 ದಿನದ ಹಿಂದೆ ಇವ್ರು ತಪ್ಪಿಸ್ಕೊಂಡಿದ್ರು. ನಾವು ಎಲ್ಲ ಕಡೆ ಹುಡುಕ್ತಾ ಇದ್ವಿ. ಇವತ್ ಬೆಳಿಗ್ಗೆ ಅವರೇ ಫೋನ್ ಮಾಡಿ ಇಂಥ ಕಡೆ ಇದೀನಿ ಬನ್ನಿ ಅಂತ ಹೇಳಿದ್ರು. ಬನ್ನಿ ಮಿಸ್ಟರ್ ಕೃಷ್ಣ ಪ್ರಸಾದ್. 2 ನಿಮಿಷ. ನನ್ನಿಂದ ಏನಾದರೂ ತಪ್ಪಾಗಿದ್ರೆ ಕ್ಷಮಿಸಿ. ನನಗೆ ತಲೆ ಸರಿಯಿಲ್ಲ ಅಂತಾನೆ ಇವರೆಲ್ಲ ಅನ್ಕೊಂಡಿದ್ದಾರೆ. ಆದ್ರೆ ನನಗೆ ಹಾಗೆ ಅನ್ಸೋದಿಲ್ಲ. ಎಲ್ಲ ಹುಚ್ಚರು ತಾವು ಹುಚ್ಚರಲ್ಲ ಅಂತಾನೆ ಹೇಳೋದು ಅಂತ ನೀವು ಹೇಳಬಹುದು. ಇವರ ವೈದ್ಯಶಾಸ್ತ್ರದ ಪ್ರಕಾರ ಕೂಡ ನನ್ನ ಮೆದುಳಿನಲ್ಲಿ ಅಗತ್ಯಕ್ಕಿಂತ ಹೆಚ್ಚು ಜ್ಞಾನ ನಾನು ತಿಳ್ಕೊಂಡಿದ್ದೀನಿ, ಅದಕ್ಕೆ ನಾನು ಹೀಗಿದ್ದೀನಿ ಅಂತ ಅಂತಾರೆ. ನಡೆದಿದ್ದಿಷ್ಟೇ. ನನ್ನ ಹೆಂಡತಿ ಮಗಳ ಸಾವಿಗೆ ನಾನೇ ಕಾರಣ ಅಂತ ನನ್ನ ಮಗ ನನ್ನನ್ನು ದೂಷಿಸಿದ. ಕಾರ್ ಓಡಿಸುವಾಗ ನನ್ನ ಮನಸ್ಸು ಬೇರೆಲ್ಲೋ ಇತ್ತು ಅನ್ನೋದು ಅವನ ಧೋರಣೆ. ಅದಕ್ಕೆ ಅವನಿಗೆ ಮದುವೆ ಆಗಿದ್ದಾಗ್ಲಿ ಅಥವಾ ಅವನಿಗೆ ಮಗಳು ಹುಟ್ಟಿದ್ದಾಗ್ಲಿ ಅವನು ನನಗೆ ತಿಳಿಸ್ಬೇಕು ಅಂತ ಅವನಿಗೆ ಅನ್ಸಲಿಲ್ಲ. ಯು ಸಿ, ಈಸ್ ಎ ಕಾರ್ಡಿಯಾಲಜಿಸ್ಟ್, ಹೃದಯ ತಜ್ಞ. ಹೃದಯ ಹೇಗೆ ಕೆಲಸ ಮಾಡುತ್ತೆ ಅನ್ನೋದು ಅವನಿಗೆ ಗೊತ್ತು. ಆದರೆ ಹೃದಯದ ಭಾವನೆಗಳ ಬಗ್ಗೆ ಅವನಿಗೇನು ಗೊತ್ತಿಲ್ಲ. ನನ್ನ ಮೊಮ್ಮಗಳನ್ನು ನೋಡೋಕ್ ಬಿಟ್ಟಿಲ್ಲ ಅನ್ನೋ ಸಿಟ್ಟು ನನಗಿತ್ತು. ಸಿಟ್ಟಿನಿಂದ ತಲೆ ಕೆಟ್ಟಿತ್ತು. ಮೊಮ್ಮಗಳ ಮೊದಲನೇ ಹುಟ್ಟುಹಬ್ಬದ ಸಮಾರಂಭಕ್ಕೆ ನಾನು ಕರಿದೇ ಇದ್ರು ನಾನು ನುಗ್ಗಿದೆ, ಕಿರಿಚಾಡ್ದೆ, ಕೂಗಾಡ್ದೆ, ಕೈಗೆ ಸಿಕ್ಕಿದ್ದನ್ನು ಒಡೆದು ಹಾಕಿದೆ. ನನ್ನ ಭಾವನೆಗಳು ನನ್ನ ಸ್ಥಿಮಿತದಲ್ಲಿ ಇರಲಿಲ್ಲ ಅಂತ ಅನ್ಸುತ್ತೆ. ಅಷ್ಟಕ್ಕೆ ನನ್ನ ಮಗ ಈ ಡಾಕ್ಟರ್ನ ಕರೆದು ಅವ್ರ ಜೊತೆ ಕಳಿಸ್ಬಿಟ್ಟ. ಇವರೆಲ್ಲ ಸೇರಿ ನನಗೊಂದು ಹೊಸ ಹೆಸರಿಟ್ರು, ಹುಚ್ಚ ಅಂತ. ನಾನು ಹುಚ್ಚಿನಂತೆ. ಹುಚ್ಚು ನನ್ನ ಮೆದುಳಿಗಿರಬಹುದು, ಆದರೆ ಹೃದಯಕ್ಕಿಲ್ಲ. ಹೃದಯ ಯಾವತ್ತಿನಿಂದಲೂ ಪ್ರೀತಿ, ವಾತ್ಸಲ್ಯ, ಮಮತೆ ಬಯಸ್ತಾ ಇತ್ತು. ಅದಕ್ಕೆ ಅಲ್ಲಿಂದ ಯಾರಿಗೂ ಹೇಳದೆ ಹೊರಗೆ ಬಂದೆ. ನಿಮ್ಮ ಮನೆ ಮುಂದಿನಿಂದ ಹೋಗುವಾಗ ಯಾರೋ ಇಲ್ಲಿ ನನಗೆ ಕಾಯ್ತಿದ್ದಾರೆ ಅಂತ ಅನ್ನಿಸ್ತು. ಅದಕ್ಕೆ ಸರಿಯಾಗಿ ನೀವು ನನ್ನನ್ನ ಬೇರೆ ಯಾರು ಅಂದ್ಕೊಂಡು ಸ್ವಾಗತಿಸಿದ್ರಿ. ನೀವು ತೋರಿಸಿದ ಆದರ, ಆತಿಥ್ಯ ಕಳ್ಕೊಳ್ಳೋಕೆ ನನಗೆ ಇಷ್ಟ ಇರಲಿಲ್ಲ. ಅದಕ್ಕೆ ನಾನು ನಿಮ್ಗೆ ನಿಜ ಹೇಳಲಿಲ್ಲ. ಎಷ್ಟು ವರ್ಷದಿಂದ ಇಂತಹ ಪ್ರೀತಿಗೋಸ್ಕರ ನಾನು ಕಾಯ್ಕೊಂಡಿದ್ದೆ. ನಿಮ್ಮ ಮನೆ ಜೊತೆ ಸಂಬಂಧ ಬೆಳೆಸೋಕೆ ಬಂದಿದ್ದೀನಿ ಅಂತ ನಿಮ್ಗೆ ನಂಬಿಕೆ ಹುಟ್ಟಿಸಿದ್ದಕ್ಕೆ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ. ಈ 2 ದಿನಗಳಲ್ಲಿ ನೀವು ತೋರಿಸಿದ ಪ್ರೀತಿ, ಔದಾರ್ಯ, ಆತಿಥ್ಯ ನನ್ನ ಉಳಿದ ಜೀವನಕ್ಕೆ ಸಾಕಾಗುವಷ್ಟಿದೆ. ಬರ್ತೀನಿ. ಮಂಜುಳಾ, ಆಗ ನೀವು ಉಪಯೋಗಿಸಿದ ಪದ ತುಂಬಾ ಸಮಂಜಸವಾಗಿದೆ. ಲಿಮಿಟ್.
ಬದುಕಿನಲ್ಲಿ ಪ್ರತಿಯೊಂದಕ್ಕೂ ಒಂದು ಮಿತಿ ಇರಬೇಕು, ಲಿಮಿಟ್ ಇರಬೇಕು. ಇಲ್ಲಾಂದ್ರೆ ಬದುಕು ಏರುಪೇರಾಗುತ್ತೆ, ಅಲ್ಲೋಲ ಕಲ್ಲೋಲವಾಗುತ್ತೆ ಅಲ್ವೇ? ಡಾಕ್ಟರ್, ನಾನು ರೆಡಿ. ಅದ್ ಸರಿ, ನೀವೆಲ್ರಿ ಹೋಗಿದ್ರಿ? ಅಯ್ಯೋ ಅದೊಂದ್ ದೊಡ್ಡ ಕತೆ, ಸ್ನಾನ ಮಾಡ್ಕೊಂಡ್ ಬಂದ್ ಹೇಳ್ತೀನಿ. ಸಿಂಪಲ್ ಆಗಿ ಹೇಳ್ಬೇಕಂದ್ರ ಈ 2 ದಿನದ ಮಟ್ಟಿಗೆ ಸರ್ಕಾರಿ ಅತಿಥಿಗಳಾಗಿ. ನೀನ್ ಸುಮ್ನೆ ಇರೋ. ಗಾಯತ್ರಿ, ಇವ್ರು ಶ್ರೀನಿವಾಸ್ ಅಂತ ಅಮೆರಿಕಾದಿಂದ ಬಂದಿದ್ದಾರೆ. ಪಾಪ ನಮ್ಮಿಂದ ತುಂಬಾ ತೊಂದರೆ ಅನುಭವಿಸಂಗಾಗೋಯ್ತು. ಒಳಗ್ ಬನ್ನಿ. ಥ್ಯಾಂಕ್ ಯು. ಒಂದ್ ಸಣ್ಣ ಅಪಾರ್ಥದಿಂದ ಕೆಲವು ಕಹಿ ಘಟನೆಗಳನ್ನು ಅನುಭವಿಸಬೇಕಾಗಿ ಬಂತು. ಶ್ರುತಿ ಅಂದ್ರೆ ಇವಳೇ ಅಲ್ಲ? ಹೌದು, ಇವಳು ನನ್ನ ಮಗಳು ಶ್ರುತಿ. ಇವರು ನಮ್ಮ ಯಜಮಾನ್ರು. ನಮಸ್ಕಾರ. ಇವರು ಮಂಜುಳಾ ಅಂತ ಪಕ್ಕದ ಮನೆಯವರು. ನಮಸ್ಕಾರ. ಅವರು ಶಂಕರ್. ಆಯ್ತು. ಅವನು ಇವರು ನಮ್ಮ ಅಳಿಯ ಮನೋಜ್. ದಯವಿಟ್ಟು ಕ್ಷಮಿಸಿ, ನಮ್ಮಿಂದ ನೀವು ಈಗಾಗಲೇ ಸಾಕಷ್ಟು ತೊಂದರೆ ಆಗಿದೆ. ನಾನ್ ನಿಮ್ಮನ್ನ ಶ್ರುತಿ ನೋಡೋಕೆ ಮನೆ ಕದ್ದಾಗ ಇವಳಿಗೆ ಮನೋಜ್ ಮೇಲೆ ಇರೋ ಪ್ರೀತಿ ಆಳ ಅರ್ಥ ಆಗಿರ್ಲಿಲ್ಲ. ದೊಡ್ಡೋರ್ ನೀವು, ನಿಮ್ಗೆ ಅರ್ಥ ಆಗುತ್ತೆ ಅಂತ ನಂಬಿದ್ದೀನಿ. ಇರ್ಲಿ ಬಿಡಿ, ನನಗೆ ಅರ್ಥ ಆಗುತ್ತೆ. ತಂದೆ ತಾಯಿಗಳಿಗೆ ಯಾವತ್ತೂ ಮಕ್ಕಳ ಸಂತೋಷನೇ ಮುಖ್ಯ ಆಗಬೇಕು. ಹಣ, ಅಂತಸ್ತು, ಅಧಿಕಾರ ಎಲ್ಲ ಆಮೇಲೆ. ಅದನ್ನ ಅರ್ಥ ಮಾಡಿಕೊಂಡು ನೀವು ನಡ್ಕೊಂಡಿದ್ದೀರಾ. ನನಗೆ ತುಂಬಾ ಸಂತೋಷ ಆಗಿದೆ. ನಾನೇನು ಹೊರಡ್ತೀನಿ. ಅಯ್ಯೋ, ಊಟ ಮಾಡ್ಕೊಂಡು ಹೋಗಿ. ಪರವಾಗಿಲ್ಲ. 2 ದಿವಸದಿಂದ ಆದ ಕಹಿ ಅನುಭವದಿಂದ ನನ್ನ ಹಸಿವೆಲ್ಲ ಹಿಂಗ್ ಹೋಗಿದೆ. ಅಲ್ಲದೆ ನನ್ನ ಮಗನಿಗೆ ಹೆಣ್ಣು ನೋಡೋ ಕಾರ್ಯಕ್ರಮ ಇದೆ. ವೆಲ್, ಹ್ಯಾಪಿ ಮ್ಯಾರಿಡ್ ಲೈಫ್. ಗುಡ್ ಬೈ ಟು ಎವರಿಬಡಿ. ನನ್ನ ಬ್ಯಾಗ್ ಅಲ್ಲ, ಈಗ ನಾನು ನಿಮ್ಗೆ ಡ್ರಾಪ್ ಕೊಡ್ಬೇಕ್ರೆ? ಸರ, ದಯವಿಟ್ಟು ನೀವು ಬೇಸರ ಮಾಡ್ಕೊಳ್ಳೋದಿಲ್ಲ ಅಂದ್ರೆ ಜಳಕ ಮಾಡಿ ಬಂದು ನಾನು ನಿಮ್ಗೆ ಡ್ರಾಪ್ ಕೊಡ್ತೀನಿ. ಬ್ಯಾಡ್ರಿ, ಇನ್ನೊಮ್ಮೆ ಗವರ್ನಮೆಂಟ್ ಗೆಸ್ಟ್ ಹೌಸ್ ಹೋಗಕ್ಕೆ ನಂಗೆ ಮನಸ್ಸಿಲ್ರಿ. ನನ್ನ ಬ್ಯಾಗ್ ನಂಗೆ ಕೊಟ್ಬಿಡ್ರಲ್ಲ. ಹೌದೇ? ಬರ್ರಿ ಹಂಗ. ಮಂಜುಳಾ, ಇವರಿಬ್ರದ್ದು ರಿಸೆಪ್ಷನ್ ಅದ್ದೂರಿಯಾಗಿ ಮಾಡಬೇಕು. ಖಂಡಿತ, ಆದ್ರೆ ಲಿಮಿಟ್ ಅಲ್ಲಿ.